ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ನಂಬಿಕೆ, ನಿರೀಕ್ಷೆ, ಪ್ರೀತಿಗೆ ಮೂಲ ಕಾರಣನಾದ, ಎಲ್ಲ ಬೆಳಕಿಗೂ ಮೂಲ ಕಾರಣನಾದ ಕುಂದಿಲ್ಲದ ವರದಾನಗಳನ್ನು ದಯಪಾಲಿಸುವ ಆ ತಂದೆ, ಕುಮಾರನು, ಪರಿಶುದ್ಧಾತ್ಮನಾದ ಏಕ ದೇವರ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಜೀವವುಳ್ಳ ರಕ್ಷಣೆ ನೀಡುವ, ಬೆಳಕು ನೀಡುವ, ಆರೋಗ್ಯ ನೀಡುವ, ಶಾಂತಿ ನೀಡುವ, ಚೈತನ್ಯ ನೀಡುವ, ತನ್ನ ಸನ್ನಿಧಿ ನಮ್ಮೊಂದಿಗಿರಿಸಿ ಕಾಪಾಡುವ ದೇವರಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಪ್ರಿಯರೇ. ಈ ದಿನ, ಈ ಸಮಯ ನಾವು ದೇವರ ವಾಕ್ಯ ಭಾಗ, ಆರಿಸಿಕೊಂಡ ವಾಕ್ಯ ಭಾಗ ಅಂಶ ಪ್ರಿಯರೇ, ದೇವರಿಗೆ ನೀಡುವುದು. ದೇವರಿಗೆ ನೀಡುವುದು. ಯಾವುದನ್ನು ನೀಡಬೇಕು ಪ್ರಿಯರೇ? ದೇವರಿಗೆ ಏನನ್ನು ನೀಡಬೇಕಾಗಿದೆ? ಈ ಅಂಶವನ್ನು ನಾವು ಧ್ಯಾನಿಸುವ ಮೊದಲು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ದೇವರ ಪರಿಶುದ್ಧ ಆತ್ಮನ ಸಹಾಯವನ್ನು ಬೇಡಿಕೊಳ್ಳೋಣ. ದೇವರ ಪರಿಶುದ್ಧ ಆತ್ಮನ ಜ್ಞಾನದ, ವಿವೇಕದ, ಸತ್ಯ ಅಸಾಧ್ಯ ಆತ್ಮಗಳನ್ನು ವಿವೇಚಿಸುವ ವರಕ್ಕಾಗಿ ಬೇಡಿಕೊಳ್ಳೋಣ. ಮತ್ತು ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ ವಿಕಾಸಕ್ಕಾಗಿ ಬೇಡಿಕೊಳ್ಳೋಣ. ಮತ್ತು ದೇವರ ಆತ್ಮನ ಫಲಿಸುವಂತೆ ಅಂಧಕಾರದ ಎಲ್ಲ ರಾಜ್ಯದ ಮೇಲೆ ಜಯ ಸಾಧಿಸಲು, ದುರ್ಬೋಧನೆಯ ಮೇಲೆ ಜಯ ಸಾಧಿಸಲು ನಾವು ಈ ವಾಕ್ಯ ಭಾಗದಲ್ಲಿ ಬೇಡಿಕೊಳ್ಳೋಣ ಪ್ರಿಯರೇ. ಪ್ರಾರ್ಥನೆ. ತಂದೆ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಲೋಕದ ಬೆಳಕಾದ ದೇವರೇ, ನನ್ನಲ್ಲಿರೋ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ ದೇವರೇ, ದೈವಜ್ಞಾನವೇ ನಿಜವಾದ ಜ್ಞಾನ ಎಂದು ದೇವರನ್ನು ಪ್ರೀತಿಸುವ ಪ್ರತಿಯೊಬ್ಬರೂ ಒಪ್ಪಿಕೊಳ್ಳುವರು ಎಂದು ಹೇಳಿದ ಯೇಸುವೆ, ಪ್ರಭುವೇ, ನಿಮ್ಮ ಪರಿಶುದ್ಧ ವಾಕ್ಯವನ್ನು ಧ್ಯಾನಿಸುವಾಗ ದೇವರಿಗೆ ನೀಡಿರಿ. ಯಾವುದು ನೀಡಬೇಕು ತಂದೆ ನಿಮಗೆ ಯೇಸುವೆ, ಪರಿಶುದ್ಧಾತ್ ಪ್ರಭುವೇ ಎನ್ನುವ ಅಂಶ ಭಾಗವನ್ನು ಧ್ಯಾನಿಸುವಂತೆ ನಮಗೆ ಸಹಾಯ ಮಾಡಿರಿ. ಹೇಳಲಿರುವ ವಾಕ್ಯ ಭಾಗಗಳ ಮೂಲಕ ತಂದೆಯ ಆತ್ಮನೇ, ಯೇಸು ಕ್ರಿಸ್ತನ ಆತ್ಮನೇ, ಪರಿಶುದ್ಧಾತ್ಮನೇ, ಜೀವಮರಣಗಳ ಒಡೆಯನೇ, ಭೂಮಿಯ ಮೇಲೆ ದೇವರ ಸರ್ವಶಕ್ತಿಯೇ, ನೀವೇ ವಾಕ್ಯ ಭಾಗದ ಮೂಲಕ ನಮ್ಮೆಲ್ಲರೊಂದಿಗೆ ಮಾತನಾಡಬೇಕೆಂದು ಹಾಡುವ ಹಾಡಿನಲ್ಲಿ ಆತ್ಮದಿಂದ ಸತ್ಯದಿಂದ ಹಾಡಿ ನಿಮ್ಮಲ್ಲಿ ಬಿಡುಗಡೆಯನ್ನು, ಆಶೀರ್ವಾದ, ಸ್ವಸ್ಥತೆ, ಜಯ, ನಿತ್ಯ ಜೀವ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತೇವೆ ತಂದೆ. ಪ್ರಭುವೇ, ವಾಕ್ಯ ಭಾಗದಿಂದ ನಮ್ಮೆಲ್ಲರ ದಾರಿಯನ್ನು ಬೆಳಗಿಸಿರಿ. ನಮ್ಮ ಕಾಲಿಗೆ ನಿಮ್ಮ ವಾಕ್ಯ ದೀಪವಾಗಿರುವಂತೆ ಮಾಡುವ ಆಲೋಚನೆ ಸಹಾಯ ಮಾಡಿರಿ. ನಿಮ್ಮ ಅದ್ಭುತ ಕಾರ್ಯ ನಮ್ಮ ಜೀವಿತದಲ್ಲಿ ಮಾಡಿರಿ ಸ್ವಾಮಿ. ನಿಮ್ಮ ಪರಾಕ್ರಮ ಕಾರ್ಯ ನಿಮ್ಮ ಮಕ್ಕಳ ನಮ್ಮ ಜೀವಿತದಲ್ಲಿ ಮಾಡಿರಿ. ನಿಮ್ಮ ಸಮಾಧಾನದ ಕಾರ್ಯ, ಸಮಾಧಾನದ ವಾಕ್ಯದ ಮುಖಾಂತರ ನಮ್ಮೆಲ್ಲರಲ್ಲಿ ಮಾಡಿರಿ ಸ್ವಾಮಿ. ಈ ವಾಕ್ಯ ಭಾಗದಲ್ಲಿ ಬಂದಿರೋ ಪ್ರತಿಯೊಬ್ಬ ಮಗಳನ್ನು ನೈಜ ರುಜು ಮಾರ್ಗದಲ್ಲಿ, ಪರಿಶುದ್ಧಾತ್ಮನ ಮಾರ್ಗದಲ್ಲಿ, ಶಿಲ್ಬೆ ಮಾರ್ಗದಲ್ಲಿ, ಪರಲೋಕ ಮಾರ್ಗದಲ್ಲಿ, ನಿತ್ಯ ಜೀವದ, ಧೈರ್ಯದ, ಜಯದ, ಪುನರುತ್ಥಾನ ಮಾರ್ಗದಲ್ಲಿ ನಡೆಸಬೇಕೆಂದು ರಾಜಾದಿರಾಜನಾದ ಬೆಳಕಾದ ದೇವರಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಜೀವಸ್ವರೂಪನಾದ ಸರ್ವಶಕ್ತ ತಂದೆಯಾದ ದೇವರೇ, ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಥ್ಯಾಂಕ್ ಯು ಜೀಸಸ್. ಅದು ಪ್ರಿಯರೇ, ದೇವರಿಗೆ ನೀಡುವುದು ಎನ್ನುವ ಅಂಶದಲ್ಲಿ ನಾವು ಪ್ರವೇಶ ಆಗುವುದಕ್ಕೆ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಳ್ಳೋಣ ಪ್ರಿಯರೇ. ಹಾಡು ಸಮೈಕ್ಯ ಸುನಾದ. ಅದು ಪ್ರಿಯರೇ, ಸಮೈಕ್ಯ ಸುನಾದ. ಸೋದರರು ಒಂದಾಗಿರುವುದು ಅದೆಷ್ಟು ರಮ್ಯ ಎಂದು ನಾವು ಕೀರ್ತನೆಗಳ ಗ್ರಂಥದಲ್ಲಿ ಓದುತ್ತೇವೆ ಪ್ರಿಯರೇ. ಹೌದು, ಯೇಸು ಕ್ರಿಸ್ತ ಪ್ರಭು ಕೂಡ ಹೇಳಿದ್ದಾನೆ. ಏನೆಂದರೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸುವುದಾದರೆ ಲೋಕವು ನಿಮ್ಮನ್ನು ನನ್ನ ಶಿಷ್ಯರೆಂದು ಅರಿತುಕೊಳ್ಳುವುದು. ಹೌದು ಪ್ರಿಯರೇ, ನಾವು ಯೇಸು ಕ್ರಿಸ್ತನ ಬೋಧನೆಯಲ್ಲಿ ನೆಲೆಗೊಂಡಿದ್ದರೆ ನಾವು ನಿಜವಾಗಿಯೂ ಆತನ ಶಿಷ್ಯರಾಗುತ್ತೇವೆ ಪ್ರಿಯರೇ. ನಿಜವಾಗಿಯೂ ಶಿಷ್ಯರಾದರೆ ಸತ್ಯವನ್ನು ಅರಿತುಕೊಳ್ಳುತ್ತೇವೆ. ಸತ್ಯ ನಮ್ಮನ್ನು ಸ್ವಾತಂತ್ರ್ಯ ಮಾಡುತ್ತದೆ ಎಂದು ಯೇಸು ಕ್ರಿಸ್ತನೇ ಹೇಳಿದ್ದಾನೆ. ಹೌದು, ಸತ್ಯ ಎಂದರೆ ನಾವು ಪಾಪದ ಆಡಳಿತದಲ್ಲಿದ್ದೇವೆ. ನಿಜವಾಗಿಯೂ ಯೇಸುವಿನ ಶಿಷ್ಯರಾದರೆ ಆ 70 ಜನ ಶಿಷ್ಯರಲ್ಲಿ ಸುಮಾರು ಜನ ಶಿಷ್ಯರು ಹಿಂದಿರುಗಿ ಹೋದರು ಪ್ರಿಯರೇ. 60 ಜನ ಶಿಷ್ಯರು. ಆ ಉಳಿದ ಶಿಷ್ಯರನ್ನು ಕೂಡ ಪ್ರಭು ಕೇಳುತ್ತಾನೆ, ನೀವು ಕೂಡ ನನ್ನನ್ನು ಬಿಟ್ಟು ಹೋಗಬೇಕೆಂದಿರುವಿರಾ ಎಂದಾಗ ಆ ಶಿಷ್ಯರಲ್ಲಿ ಪ್ರಥಮ ಶಿಷ್ಯನಾದ ಪೇತ್ರನು, ಸ್ವಾಮಿ, ನಿನ್ನನ್ನು ಬಿಟ್ಟು ಹೋಗುವುದಾದರೂ ನಾವು ಎಲ್ಲಿಗೆ? ಜೀವ ಕೊಡುವ, ಜೀವ ನೀಡುವ, ಬದುಕಿಸುವ ವಾಕ್ಯಗಳು ಇರುವುದು ನಿನ್ನಲ್ಲೇ ಎಂದು
ಹೇಳ್ತಾನೆ ಪ್ರೇರೆ. ನಾವೆಲ್ಲ ಪೇತ್ರನಂತೆ ಹೇಳೋಣ ಪ್ರೇರೆ, ಸ್ವಾಮಿ ನಿನ್ನನ್ನು ಬಿಟ್ಟು ಹೋಗುವುದಾದರೆ ಎಲ್ಲಿಗೆ? ಜೀವ ಕೊಡುವ ನಿತ್ಯ ಜೀವದ ನುಡಿ ವಾಕ್ಯ ಇರುವುದು ನಿನ್ನಲ್ಲೇ. ಹೌದು ಸ್ವಾಮಿ. ಹೀಗೆ ನಾವು ಪ್ರಾರ್ಥಿಸೋಣ ಪ್ರೇರೆ ಪ್ರಭುವಿನಲ್ಲಿ. ಈ ಹಾಡಿನೊಂದಿಗೆ ನನ್ನೊಂದಿಗೆ ಹಾಡಿರಿ ಪ್ರೇರೆ. ಸಮಯಕ್ಕೆ ಸುನಾದ. ಸರ್ವಲೋಕ ನಿವಾಸಿಗಳೇ, ಸರ್ವಾಧಿಕಾರಿಯನ್ನು ಕೀರ್ತಿಸೋಣ ಬನ್ನಿರಿ. ಸರ್ವಲೋಕ ನಿವಾಸಿಗಳೇ, ಸರ್ವಾಧಿಕಾರಿಯನ್ನು ಕೀರ್ತಿಸೋಣ ಬನ್ನಿರಿ. ಯೆಹೋವ ಎದ್ದಿರುವನು ತನ್ನ ಪರಿಶುದ್ಧ ಆಲಯದೊಳಗೆ. ನಮ್ಮ ಸಂತೋಷವ ಪರಿಪೂರ್ಣ ಮಾಡಲು ಶಾಂತಿ ಸದನದೊಳು ನಿವಸಿಸೋಣ. ಯೇಸು ಕ್ರಿಸ್ತ ಇರುವನು ತನ್ನ ಪರಿಶುದ್ಧ ಆಲಯದೊಳಗೆ. ನಮ್ಮ ಸಂತೋಷವ ಪರಿಪೂರ್ಣ ಮಾಡಲು ಶಾಂತಿ ಸದನದೊಳು ನಿವಸಿಸೋಣ. ಸರ್ವಲೋಕ ನಿವಾಸಿಗಳೇ, ಸರ್ವಾಧಿಕಾರಿಯನ್ನು ಕೀರ್ತಿಸೋಣ ಬನ್ನಿರಿ. ಕರುಣಾ ಕಟಾಕ್ಷವು ಪಾಪ ವಿಮೋಚನೆ ಯೇಸುವಿನೊಳಗೆ ಇರುವವು. ಕರುಣಾ ಕಟಾಕ್ಷ ಪಾಪ ವಿಮೋಚನೆ ಯೇಸುವಿನಲ್ಲೇ ಇರುವವು. ಬೆಲೆಯುಳ್ಳ ರಕ್ಷಣೆ ಅಲಂಕಾರದೊಂದಿಗೆ ದೇದೀಪ್ಯಮಾನವಾಗಿ ಪ್ರಕಾಶಿಸೋಣ. ಬೆಲೆಯುಳ್ಳ ರಕ್ಷಣೆ ಅಲಂಕಾರದೊಂದಿಗೆ ದೇದೀಪ್ಯಮಾನವಾಗಿ ಪ್ರಕಾಶಿಸೋಣ. ಸರ್ವಲೋಕ ನಿವಾಸಿಗಳೇ, ಸರ್ವಾಧಿಕಾರಿಯನ್ನು ಕೀರ್ತಿಸೋಣ ಬನ್ನಿರಿ. ಘನತಾ ಪ್ರಭಾವ ವಿಜ್ಞಾನ ಸಂಪತ್ತು ನಮ್ಮ ದೇವರ ಸನ್ನಿಧಿಯಲ್ಲಿ ಇರುವವು. ಘನತೆ ಪ್ರಭಾವಗಳು ವಿಜ್ಞಾನ ಸಂಪತ್ತು ನಮ್ಮ ದೇವರ ಸನ್ನಿಧಿಯಲ್ಲಿ ಇರುವವು. ಪರಿಶುದ್ಧವಾದ ಅಲಂಕಾರದೊಂದಿಗೆ ಕೃತಜ್ಞತೆ ಸ್ತುತಿಯೊಂದಿಗೆ ಪ್ರವೇಶಿಸೋಣ. ಪರಿಶುದ್ಧವಾದ ಅಲಂಕಾರದೊಂದಿಗೆ ಕೃತಜ್ಞತೆ ಸ್ತುತಿಯೊಂದಿಗೆ ಪ್ರವೇಶಿಸೋಣ. ಸರ್ವಲೋಕ ನಿವಾಸಿಗಳೇ, ಸರ್ವಾಧಿಕಾರಿಯನ್ನು ಕೀರ್ತಿಸೋಣ ಬನ್ನಿರಿ. ಸಮೃದ್ಧಿ ಜೀವವು ಸಮೈಕ್ಯ ಸುನಾದವು ಜ್ಯೇಷ್ಠರ ಸಭೆಯೊಳಗೆ ಇರುವವು. ಸಮೃದ್ಧಿ ಜೀವವು ಸಮೈಕ್ಯ ಸುನಾದವು ಜ್ಯೇಷ್ಠರ ಸಭೆಯೊಳಗೆ ಇರುವವು. ಮೃದುವೈನ ಅಕ್ಷಯ ಅಲಂಕಾರದೊಂದಿಗೆ ಸದ್ಭಕ್ತಿಯೊಂದಿಗೆ ಸಾಗಿ ಹೋಗೋಣ. ಮೃದುವಾದ ಅಕ್ಷಯ ಅಲಂಕಾರದೊಂದಿಗೆ ಸದ್ಭಕ್ತಿಯೊಂದಿಗೆ ಸಾಗಿ ಹೋಗೋಣ. ಸರ್ವಲೋಕ ನಿವಾಸಿಗಳೇ, ಸರ್ವಾಧಿಕಾರಿಯನ್ನು ಕೀರ್ತಿಸೋಣ ಬನ್ನಿರಿ. ಸರ್ವಲೋಕ ನಿವಾಸಿಗಳೇ, ಸರ್ವಾಧಿಕಾರಿಯನ್ನು ಕೀರ್ತಿಸೋಣ ಬನ್ನಿರಿ. ಯೆಹೋವ ಎದ್ದಿರುವನು
ತನ್ನ ಪರಿಶುದ್ಧ ಆಲಯದೊಳಗೆ ನಮ್ಮ ಸಂತೋಷವ ಪರಿಪೂರ್ಣ ಮಾಡಲು ಶಾಂತಿ ಸದನದೊಳು ನಿವಸಿಸೋಣ. ಯೇಸು ಕ್ರಿಸ್ತ ಎದ್ದಿರುವನು, ತನ್ನ ಪರಿಶುದ್ಧ ಆಲಯದೊಳಗೆ ನಮ್ಮ ಸಂತೋಷವ ಪರಿಪೂರ್ಣ ಮಾಡಲು ಶಾಂತಿ ಸದನದೊಳು ನಿವಸಿಸೋಣ. ಸರ್ವಲೋಕ ನಿವಾಸಿಗಳೇ, ಸರ್ವಾಧಿಕಾರಿಯನ್ನು ಕೀರ್ತಿಸೋಣ ಬನ್ನಿರಿ. ಆಮೇನ್. ಹೌದು ಪ್ರಿಯರೇ, ಸರ್ವ ಲೋಕ ನಿವಾಸಿಗಳಾದ ನಾವು ಸರ್ವಾಧಿಕಾರಿಯನ್ನು ಕೀರ್ತಿಸಬೇಕಾಗಿದೆ ಪ್ರಿಯರೇ. ಹೌದು, ಆ ತಂದೆಯಾದ ದೇವರು ತನ್ನ ಪರಿಶುದ್ಧ ಆಲಯದಲ್ಲಿದ್ದಾನೆ. ಸಮಸ್ತ ಭೂನಿವಾಸಿಗಳು ಮೌನವಾಗಿರ್ರಿ ಎಂದು ಕೀರ್ತನೆ ಭಾಗದಲ್ಲಿ ನೋಡಿದಂತೆ ನಮ್ಮ ಸಂತೋಷವನ್ನು ಪರಿಪೂರ್ಣ ಮಾಡಲು ಪ್ರಭು ತನ್ನ ಶಾಂತಿ ಸದನದಿಂದ ನಮ್ಮನ್ನು ನೋಡುತ್ತಿದ್ದಾನೆ ಪ್ರಿಯರೇ. ಮತ್ತು ನಮ್ಮೊಳಗೆ ಬಂದು ನಮ್ಮನ್ನು ದೇವರ ಆಲಯವನ್ನಾಗಿ ಮಾಡಲು ಇಷ್ಟಪಡುತ್ತಿದ್ದಾನೆ ಪರಿಶುದ್ಧಾತ್ಮನ ಮೂಲಕ. ಹೀಗೆ ಆ ಸರ್ವ ಅಧಿಕಾರಿಯಾದ ಯೇಸು ಕ್ರಿಸ್ತನು ಕರುಣಾ ಕಟಾಕ್ಷ, ಆ ಪಾಪ ವಿಮೋಚನೆ ದಯಪಾಲಿಸ್ತಾನೆ ಪ್ರಿಯರೇ. ಆತನಲ್ಲಿವೆ ಕರುಣೆ ಕಟಾಕ್ಷ, ಪಾಪ ವಿಮೋಚನೆ ಕ್ರಿಸ್ತ ಯೇಸುವಿನಲ್ಲಿ. ಬೆಲೆಯುಳ್ಳ ರಕ್ಷಣೆಯ ಅಲಂಕಾರದೊಂದಿಗೆ ದೇದೀಪ್ಯಮಾನವಾಗಿ ಪ್ರಕಾಶಿಸುವಂತೆ ಮಾಡುತ್ತಾನೆ. ಪರಿಶುದ್ಧಾತ್ಮ ವರಗಳನ್ನು, ಫಲಗಳನ್ನು, ಆಯುಧಗಳನ್ನು ದಯಪಾಲಿಸಿ ಮತ್ತು ಪರಿಶುದ್ಧಾತ್ಮನ ಸ್ವಭಾವ ದಯಪಾಲಿಸಿ ಹೀಗೆ ಘನತೆ, ಪ್ರಭಾವಗಳು, ವಿಜ್ಞಾನ, ಸಂಪತ್ತುಗಳು ನಮ್ಮ ದೇವರ ಸನ್ನಿಧಿಯಲ್ಲಿ ಇವೆ ಪ್ರೇರೆ. ಹೌದು, ನಮ್ಮ ದೇವರ ಜ್ಞಾನ ಅಗಾಧ. ಹೌದು, ನಮ್ಮ ದೇವರ ಕಾರ್ಯಗಳು ಆಶ್ಚರ್ಯಕರ. ಹೌದು ಪ್ರೇರೆ, ಅವು ಮನುಷ್ಯನ ಊಹೆಗೆ ನಿಲುಕದಷ್ಟು ದೇವರ ಆಲೋಚನೆ ನಮ್ಮ ಕುರಿತು ಸಮುದ್ರ ತೀರದ ಮರಳಿನಷ್ಟು. ಹೌದು ಪ್ರೇರೆ, ಘನತೆ, ಪ್ರಭಾವ, ವಿಜ್ಞಾನ, ಸಂಪತ್ತು ನಮ್ಮ ದೇವರ ಸನ್ನಿಧಿಯಲ್ಲಿ ಇವೆ. ಹೌದು, ದೇವರ ಪ್ರಾರ್ಥನೆ ಮಾಡುವುದಾದರೆ ದೇವರ ಸನ್ನಿಧಿಯಲ್ಲಿ ಇರುತ್ತೇವೆ ಪ್ರೇರೆ. ದೇವರ ವಾಕ್ಯಾನುಸಾರವಾಗಿ ಜೀವಿಸುವುದಾದರೆ, ದೇವರ ಪ್ರಜ್ಞೆಯಿಂದ ಜೀವಿಸುವುದಾದರೆ ದೇವರ ಸನ್ನಿಧಿಯಲ್ಲಿ ಜೀವಿಸುತ್ತಿರುತ್ತೇವೆ. ಹೀಗೆ ಪರಿಶುದ್ಧವಾದ ಅಲಂಕಾರದೊಂದಿಗೆ, ಕೃತಜ್ಞತಾ ಸ್ತುತಿಯೊಂದಿಗೆ ನಾವು ದೇವರ ರಾಜ್ಯ, ಪ್ರಾರ್ಥನಾ ಕೋಣೆ, ದೇವರ ಸೇವೆ ಪ್ರವೇಶಿಸಬೇಕಾಗಿದೆ ಪ್ರೇರೆ. ಹೀಗೆ ಸಮೃದ್ಧಿ, ಜೀವ, ಸಮಯಕ್ಕೆ ಸುನಾದ ಜ್ಯೇಷ್ಠರ ಸಭೆಯೊಳಗೆ ಇವೆ. ಹೌದು, ಮೃದುವಾದ ಅಕ್ಷಯ ಅಲಂಕಾರದೊಂದಿಗೆ, ಸದ್ಭಕ್ತಿಯೊಂದಿಗೆ ನಾವು ಸಾಗಿ ಹೋಗಬೇಕಾಗಿದೆ ಪ್ರೇರೆ. ಯಾರಾದರೂ ಕ್ರಿಸ್ತ ಯೇಸುವನ್ನು ಅಂಗೀಕರಿಸಿದರೆ, ಸ್ವಂತ ರಕ್ಷಕಾಗಿ ಸ್ವೀಕರಿಸಿದರೆ, ದೇವಕುಮಾರನೆಂದು, ರಕ್ಷಕನೆಂದು, ದೇವರೆಂದು ಅವರಿಗೆ ದೇವರ ಮಕ್ಕಳಾಗ ಅಧಿಕಾರ ಕೊಡುತ್ತೇನೆಂದು ಹೇಳಿದ್ದಾನೆ ಪ್ರೇರೆ. ಹೀಗೆ ನಾವು ಮೃದುವಾದ ಅಕ್ಷಯ ಅಲಂಕಾರದೊಂದಿಗೆ, ಸದ್ಭಕ್ತಿಯೊಂದಿಗೆ ಸಾಗಿ ಹೋಗಬೇಕಾಗಿದೆ ಪ್ರೇರೆ. ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯಗಳನ್ನು ಮರೆಮಾಡಿ ಚಿಕ್ಕ ಮಕ್ಕಳಂಥವರಿಗೆ ತಿಳಿಯಪಡಿಸಿದ್ದಿ, ಬಾಲಕರಿಗೆ ಪ್ರಕಟಪಡಿಸಿದ್ದೆಂದು ತಂದೆ ನಿನ್ನನ್ನು ಕೊಂಡಾಡುತ್ತೇನೆ ಎಂದು ಯೇಸು ಕ್ರಿಸ್ತ ಹೇಳಿದ್ದಾನೆ ಪ್ರೇರೆ. ಹೌದು, ಅನೇಕರು ಜ್ಞಾನಿಗಳು, ಮೇಧಾವಿಗಳು ಅನೇಕ ವಿಷಯಗಳು ಗೊತ್ತಿದೆ ಎಂದು ಹೇಳಿಕೊಳ್ಳುವವರಿದ್ದಾರೆ ಪ್ರೇರೆ. ಆದರೆ ಲೋಕದ ಬೆಳಕಾದ ಯೇಸು ಕ್ರಿಸ್ತನನ್ನು ಅರಿತುಕೊಂಡಿಲ್ಲ. ಹೌದು, ಆತನ ಲೋಕದಲ್ಲಿದ್ದನು, ಲೋಕವು ಆತನ ಮುಖಾಂತರ ಉಂಟಾಯಿತು. ಇಂದಿಗೂ ಕೂಡ ದೇವರನ್ನು ಅರಿತುಕೊಂಡಿದ್ದೇವೆ ಎನ್ನುವವರಲ್ಲಿ ಕೂಡ ಜ್ಞಾನಿ ನಾನೇ ಎಂದು ಹೇಳಿಕೊಳ್ಳುವವರಿದ್ದಾರೆ. ಆದರೆ ಒಂದು ಮಾತು ಅವರು ಮರೆತು ಹೋಗುತ್ತಾರೆ ಪ್ರೇರೆ. ನಿಜವಾದ ಜ್ಞಾನಿ ಎನ್ನುವರು ಅವರು ತಾವು ತಿಳಿದುಕೊಳ್ಳಬೇಕಾದ ನಿಜ ಸಂಗತಿಯನ್ನೇ ತಿಳಿದುಕೊಂಡಿಲ್ಲ. ಹೌದು ಪ್ರೇರೆ, ದೇವರ ವಾಕ್ಯದ ಸಮೀಪ ಬರುವುದಾದರೆ ನಾವು ದಿನನಿತ್ಯ ಕಲಿಯದೇ ಇರುತ್ತದೆ ಪ್ರೇರೆ. ಪ್ರತಿಯೊಬ್ಬರು ಇದಕ್ಕೆ ಶಿಷ್ಯರೇ ಹೊರತು, ತೀರ ಕಲಿತವನಾದ ಶಿಷ್ಯನು ತನ್ನ ಗುರಿಯುವಂತಾಗುತ್ತಾನೆ ಹೊರತು ಮತ್ತೇನೂ ಅಲ್ಲ. ಹೌದು ಪ್ರೇರೆ, ನಮ್ಮ ಗುರುವಾದ ಯೇಸು ಕ್ರಿಸ್ತನ ಬಳಿಗೆ ದಿನನಿತ್ಯ ಪ್ರಾರ್ಥನೆಯಲ್ಲಿ ವಾಕ್ಯ ಧ್ಯಾನ ಮಾಡಲು ಬರೋಣ ಪ್ರೇರೆ. ಸ್ವಂತವಾಗಿ ನಾವು ಸಮಯವನ್ನು ವೆಚ್ಚ ಮಾಡಬೇಕಾಗಿದೆ ದೇವರ ವಾಕ್ಯ ಓದಲು. ಹೌದು, ಈ ಪರಿಶುದ್ಧ ಗ್ರಂಥದಲ್ಲಿ ಹೇಳ್ತದೆ ಪ್ರೇರೆ, ಪ್ರಕಟಣಾ ಗ್ರಂಥದಲ್ಲಿ ಈ ಪುಸ್ತಕ ಅಥವಾ ಪ್ರಕಟಣಾ ಗ್ರಂಥ ಪ್ರತ್ಯೇಕವಾಗಿ ಈ ಗ್ರಂಥದಲ್ಲಿ ಬರೆದಿರುವುದನ್ನು ಓದುವವನು, ಕೇಳಿಸಿಕೊಳ್ಳುವವನು, ಅದರಂತೆ ನಡೆಯುವವರು ಮೂವರು ಭಾಗ್ಯವಂತರು. ಹೌದು ಪ್ರೇರೆ, ದೇವರಿಗೆ ನೀಡು ಎನ್ನುವ ಅಂಶದ ಒಳಗೆ ಪ್ರವೇಶ ಆಗೋಣ ಪ್ರೇರೆ. ನಾವು ದೇವರಿಗೆ ನೀಡು ಎನ್ನುವ ಅಂಶದೊಳಗೆ ನಾವು ನೋಡೋದಾದರೆ ಪ್ರೇರೆ, ಒಂದು ಚಿಕ್ಕ ಸನ್ನಿವೇಶದ ಮುಖಾಂತರ ನೋಡೋಣ ಪ್ರೇರೆ. ಒಬ್ಬ
ಶ್ರೇಷ್ಠ ಧನವಂತಳು ಜೀವಿಸುತ್ತಿದ್ದಳು ಪ್ರೇರೆ. ಒಬ್ಬ ಶ್ರೇಷ್ಠ ಐಶ್ವರ್ಯವಂತ ಸ್ತ್ರೀ, ಆಕೆ ಒಬ್ಬ ವಿಶ್ವಾಸಿ ಪ್ರೇರೆ. ಆ ಶ್ರೇಷ್ಠ ವಿಶ್ವಾಸಿ ಆಗಿದ್ಲು. ಆಕೆ ದರ್ಶನದಲ್ಲಿ ಪರಲೋಕಕ್ಕೆ ಹೋದಾಗ ಬಹಳ ಅಂದವಾದ ನಿವಾಸ ಸ್ಥಳಗಳನ್ನು ನೋಡಿ ವಿಸ್ಮಯ ಹೊಂದಿದಳು. ಆಕೆ ಸ್ತ್ರೀ, ಯೇಸುವಿನಲ್ಲಿ ವಿಶ್ವಾಸ ಇಟ್ಟ ಒಬ್ಬ ಸ್ತ್ರೀ, ಆಕೆ ದರ್ಶನದಲ್ಲಿ ಪ್ರಭು ಆಕೆ ಆತ್ಮವನ್ನು ದೇವದೂತನ ಮುಖಾಂತರ ಪರಲೋಕಕ್ಕೆ ತೆಗೆದುಕೊಂಡು ಹೋದಾಗ ಬಹಳ ಅಂದವಾದ ನಿವಾಸ ಸ್ಥಳಗಳು ಇರುವುದನ್ನು ಆಕೆ ನೋಡಿ ವಿಸ್ಮಯ ಹೊಂದುತ್ತಾಳೆ. ಹಾಗೂ ತನಗೆ ಜೊತೆ ಬಂದಂಥ ಆ ದೇವರ ದೂತನೊಂದಿಗೆ ಆ ದೂತನು ಆಕೆಯ ಸ್ಥಳವನ್ನು ತೋರಿಸುತ್ತಾನೆ ಪ್ರೇರೆ. ಆಕೆ ಕೇಳುತ್ತಾಳೆ, ದೇವದೂತನೇ, ನನ್ನ ಸ್ಥಳ ಇಲ್ಲಿ ಇರುವುದೆಂದು ಕೇಳಿದಾಗ ಆ ದೇವರ ದೂತ ಆಕೆಯ ನಿವಾಸ ಸ್ಥಳವನ್ನು ಆಕೆಗೆ ತೋರಿಸ್ತಾನೆ ಪ್ರೇರೆ. ಅದು ಬಹಳ ಚಿಕ್ಕದಾದ, ಪ್ರವೇಶಿಸಲಾರದಷ್ಟು ಚಿಕ್ಕದಾಗಿತ್ತು ಪ್ರೇರೆ. ಆಕೆಗೆ ಆ ದೇವದೂತ ತೋರಿಸಿದಾಗ ಯಾರು ಸಾಮಾನ್ಯವಾಗಿ ಕಷ್ಟಪಟ್ಟು ಅದರೊಳಗೆ ಪ್ರವೇಶಿಸಬೇಕು, ಅಷ್ಟು ಚಿಕ್ಕ ಬಾಗಿಲು, ಬಹಳ ಚಿಕ್ಕದಾದ, ಪ್ರವೇಶಿಸಲಾರದಷ್ಟು ಅಂಥ ಮನೆಯನ್ನು ದೂತ ಆಕೆಗೆ ತೋರಿಸಿದಾಗ ದುಃಖದೊಳಗೆ ಆಕೆ ಮುಳುಗುತ್ತಾಳೆ. ಮತ್ತು ಆವಾಗ ದೇವರ ದೂತ ಹೀಗೆ ಹೇಳುತ್ತಾನೆ, ಆಕೆ ಕೇಳುತ್ತಾಳೆ, ಏನು ಇಷ್ಟು ಚಿಕ್ಕದಾಗಿದೆ ಅಲ್ಲ ನನ್ನ ಮನೆ ಅಂದಾಗ ಆವಾಗ ದೇವದೂತ ಹೇಳುತ್ತಾನೆ ಆಕೆ ದುಃಖ ನೋಡಿ, ಅಮ್ಮ, ನೀನು ದೇವರಿಗೆ ಕೊಡುವುದರಲ್ಲಿ ಹಿಂದೆ ಇರುವುದರಿಂದ ಮತ್ತು ನಿನ್ನ ಮೂಲಕ ರಕ್ಷಣೆ ಹೊಂದುವ ಆತ್ಮಗಳ ಸಂಖ್ಯೆ ಕಡಿಮೆ ಇರುವುದರಿಂದ ನಿನ್ನ ನಿವಾಸ ಸ್ಥಳ ಕಟ್ಟಲ್ಪಟ್ಟಿದೆ. ಅದು ಪ್ರೇರೆ. ಇದು ಒಂದು ಕಾಣಿಕೆ ವಿಷಯದಲ್ಲಾಗಲಿ ಅಥವಾ ಹಣ ವಿಷಯದಲ್ಲಾಗಲಿ ಅನೇಕ ದೇವಸೇವಕರು ಹೇಳುವುದುಂಟು ಪ್ರೇರೆ. ಆದರೆ ಇದು ನಿಜವಾದ ಘಟನೆ ಎಂದು ಹೇಳೋದಕ್ಕೆ ಸಾಧ್ಯವಿಲ್ಲ ಪ್ರೇರೆ. ಆದರೆ ಇದು ನಡೆದಿರಬಹುದು ಎಂದು ಊಹೆ ಪ್ರೇರೆ ಅಷ್ಟೇ. ಆದರೆ ನಿಜವಾಗಿ ನಾವು ದೇವರಿಗೆ ಕೊಡಬೇಕಾಗಿದೆ ಏನು ಪ್ರೇರೆ? ಹೌದು, ನಾವು ಪರಲೋಕ ಬ್ಯಾಂಕ್ನೊಳಗೆ ಒಂದನೇದಾಗಿ ನಾವು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಓದುತ್ತೇವೆ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 6 ವರ್ಸ್ 22 ವರ್ಡ್. ಇಲ್ಲಿ ಓದುವುದಾದರೆ, ಆ ಪರಲೋಕ ಬ್ಯಾಂಕಿನೊಳಗೆ ನಿಮ್ಮ ಧನವನ್ನು ಶೇಖರಿಸಿಡಿ, ಪರಲೋಕದಲ್ಲಿ ನಿಮಗೋಸ್ಕರ ಧನ ಸೇರಿಸಲ್ಪಡುತ್ತದೆ. ನಿನ್ನ ಧನ ಎಲ್ಲಿರುವುದು ಅಲ್ಲೇ ಇರುವುದು ನಿನ್ನ ಹೃದಯ ಎಂದು ಯೇಸು ಹೇಳಿದ್ದಾನೆ ಪ್ರೇರೆ. ಹೌದು, ನಮ್ಮ ಹಣವನ್ನು ಪರಲೋಕದಲ್ಲಿ ಶೇಖರಿಸಿಡಬೇಕೆಂದು ಹೇಳ್ತಿದ್ದಾನೆ ಪ್ರೇರೆ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 20ನೇ ವಾಕ್ಯದಿಂದ 22ನೇ ವಾಕ್ಯದವರೆಗೆ ಇನ್ನು ವಿವರವಾಗಿ ನೋಡುವುದಾದರೆ ಪ್ರೇರೆ, ಅಲ್ಲಿ 19ನೇ ವಾಕ್ಯದಿಂದ ನೋಡೋಣ ಪ್ರೇರೆ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 19ನೇ ವಾಕ್ಯದಿಂದ 22ನೇ ವಾಕ್ಯದವರೆಗೆ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬತ್ತಿ ಕೆಟ್ಟು ಹೋಗುವುದಿಲ್ಲ, ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ಹೌದು, ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ಹೀಗೆ ನಾವು ಭಾಳ ಸಂಪಾದಿಸುವ ವಿಷಯದಲ್ಲಿ ದೇವರಿಗೆ ಕೊಡಬೇಕೆಂದು ಅನೇಕರು ಇರ್ತಾರೆ ಪ್ರೇರೆ. ಆದರೆ ಯೇಸು ಕ್ರಿಸ್ತ ಐಶ್ವರ್ಯವಂತ ಯುವಕ ತನ್ನ ಬಳಿಗೆ ಬಂದಾಗ ಹೇಳ್ತಾನೆ ಪ್ರೇರೆ. ನಾವು ಲೂಕನ ಸುವಾರ್ತೆ 18ನೇ ಅಧ್ಯಾಯ 22ನೇ ವಾಕ್ಯದಿಂದ ಓದುತ್ತೇವೆ ಪ್ರೇರೆ. ಅಲ್ಲಿ ಐಶ್ವರ್ಯವಂತ ಯುವಕ ಬಂದಾಗ, ಬೋಧಕನೇ, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವ ಪಡೆಯಬೇಕೆಂದ್ರೆ ಏನು ಮಾಡಬೇಕೆಂದು ಕೇಳಿದಾಗ, ನೀನು ದೇವರ 10 ಆಜ್ಞೆಗಳನ್ನು ನೆರವೇರಿಸು ಎಂದು ಹೇಳ್ತಾನೆ ಪ್ರೇರೆ. ಧರ್ಮಶಾಸ್ತ್ರ 10 ದಶಾಜ್ಞೆಗಳನ್ನು ತಿಳಿದಿವೆಯಲ್ಲ, ಅದನ್ನು ನೆರವೇರಿಸು, ನಿನ್ನ ನಿತ್ಯ ಜೀವ ಸಿಗುತ್ತದೆ ಅಂದಾಗ ಆ ಯುವಕನು ಹೇಳ್ತಾನೆ, ಸ್ವಾಮಿ, ನಾನು ಚಿಕ್ಕಂದಿನಿಂದಲೇ ಈ ಆಜ್ಞೆಗಳನ್ನೆಲ್ಲ ನೆರವೇರಿಸುತ್ತಾ ಬಂದಿದ್ದೇನೆ, ಇನ್ನೇನು ಕಡಿಮೆಯಾಗಿದೆ ಎಂದು ಕೇಳಿದಾಗ ಪ್ರಭು ಆತನ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಯಿಂದ ನೋಡಿ, ನಿನಗೆ ಒಂದು ಕಡಿಮೆಯಾಗಿದೆ, ಇನ್ನು ಅಪಾರ ಆಸ್ತಿಪಾಸ್ತಿಯನ್ನು ಮಾರಿ ಬಡಬಗ್ಗರಿಗೆ ಹಂಚಿ ನನ್ನನ್ನು ಹಿಂಬಾಲಿಸು ಬಂದು, ಆಗ ನಿನಗೆ ಪರಲೋಕದಲ್ಲಿ ಅಪಾರ ಆಸ್ತಿ ಇರುತ್ತದೆ ಎಂದು ಹೇಳುತ್ತಾನೆ ಪ್ರೇರೆ. ಅದನ್ನು ಕೇಳಿದ ಆ ಐಶ್ವರ್ಯವಂತ ಯುವಕ ವ್ಯಸನಪಟ್ಟು ಮುಖ ಬಾಡಿದಾತನಾಗಿ ದುಃಖದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ಪ್ರೇರೆ. ಹೌದು, ಅಲ್ಲಿ ಯೇಸುಪ್ರಭು ಹೇಳುತ್ತಿದ್ದಾನೆ, ಪರಲೋಕ ಸೇರಬೇಕಾದ್ರೆ ನೀನು ದೇವರ ಆಲಯಕ್ಕೆ ಹೋಗಿ ಕಾಣಿಕೆ ಕೊಡು ಎಂದು ಹೇಳುತ್ತಿಲ್ಲ ಹೊಸ ಒಡಂಬಡಿಕೆಯಲ್ಲಿ.
ಹಳೆ ಒಡಂಬಡಿಕೆ ಮಲಾಕಿ ಗ್ರಂಥ 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳುತ್ತಿದೆ ಏನಂದರೆ, ನಿಮ್ಮ ದಶಮಾಂಶ ಯಾವಾಗಲೂ ನಿಮ್ಮ ದಶಮಾಂಶ ಯಾವತ್ತೂ ಯಾವ ಸಮಯ ಬೇಕಾದರೂ ನನ್ನ ಆಲಯಕ್ಕೆ ತರಬಹುದು ಅಂತ ಅಲ್ಲಿ ಹೇಳ್ತಿದ್ದಾನೆ. ಕಾರಣ, ನನ್ನ ಆಲಯ ಆಹಾರ ಶೂನ್ಯವಾಗದಂತೆ ನಿಮ್ಮ ದಶಮ ಅಂಶವನ್ನು 10ರಲ್ಲಿ 1 ಭಾಗವನ್ನು, ನಿಮ್ಮ ದುಡಿತದ 10ರಲ್ಲಿ 1 ಭಾಗವನ್ನು ಅಥವಾ ಬೆಳೆಯ ಪ್ರಥಮ ಭಾಗವನ್ನು ನನ್ನ ಆಲಯಕ್ಕೆ ತಂದು ಕೊಡಬೇಕಂತ ಅಲ್ಲಿ ಹೇಳ್ತಿದ್ದಾನೆ ಹಳೆ ಒಡಂಬಡಿಕೆ ಪ್ರಕಾರ. ಇಲ್ಲಿ ಹೊಸ ಒಡಂಬಡಿಕೆ ನೋಡುವುದಾದರೆ ಪ್ರೇರೆ, ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ನೋಡಬೇಕಾದ್ರೆ ಇಲ್ಲಿ ಆ ಐಶ್ವರ್ಯ ಅಂತ ಯುವಕನಿಗೆ ಹೇಳುತ್ತಿದ್ದಾನೆ, ನೀನು ನಿತ್ಯ ಜೀವ ಪಡೆಯಬೇಕಾದರೆ ನಿನ್ನ ಅಪಾರ ಆಸ್ತಿಪಾಸ್ತಿಯನ್ನು ಮಾರಿ ಬಡಬಗರಿಗೆ ಹಂಚು. ದೇವಾಲಯಕ್ಕೆ ಕೊಡು ಅಂತ ಹೇಳ್ತಿಲ್ಲ ಪ್ರೇರೆ, ಬಡಬಗ್ಗರಿಗೆ ಹಂಚು ಅಂತ ಹೇಳ್ತಿದ್ದಾನೆ. ಹೌದು, ಬಡವರು, ನಿರ್ಗತಿಕರು, ದಿಕ್ಕಿಲ್ಲದವರು ದೇವರ ಸ್ನೇಹಿತರು ಪ್ರೇರೆ. ಯಾಕಂದರೆ ಅವ್ರಿಗೆ ಕೊಟ್ಟರೆ ವಾಪಸ್ ಕೊಡಲ್ಲ, ಅವರಿಂದ ಆಗುವುದಿಲ್ಲ. ಹೌದು, ಅಲ್ಲಿ ಯೇಸು ಕ್ರಿಸ್ತ ಪ್ರಭು ಹೇಳ್ತಿದ್ದಾನೆ, ನೀನು ಸಮಾಜ ಮಂದಿರಕ್ಕೆ ಹೋಗು, ಅಲ್ಲಿ ಕೊಡು, ಅಲ್ಲಿ ಯಾಜಕರು ಇರುತ್ತಾರೆ, ಅವರು ಮೋಶೆಯ ಸ್ಥಾನದಲ್ಲಿ ಕುಳಿತಿದ್ದಾರೆ, ಅವ್ರಿಗೆ ಕೊಡು ಅಂತ ಹೇಳ್ತಿಲ್ಲ. ಬಡ ಬಗ್ಗರಿಗೆ ಹಂಚು, ಬಂದು ನನ್ನನ್ನು ಹಿಂಬಾಲಿಸಿ ಎಂದು ಹೇಳ್ತಿದ್ದಾನೆ. ಅಂದರೆ ಯೇಸು ಪ್ರಭು ತನಗೂ ಕೂಡ ಉಳಿಸಿಕೊಂಡು ಕೆಲವು ಹಣ ಎಂದು ಹೇಳ್ತಿಲ್ಲ, ಬಡವರಿಗೆ ಕೊಡು. ಯಾಕಂದರೆ ಒಬ್ಬನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾಗುವುದಿಲ್ಲ ಎಂದಿದ್ದಾನೆ ಪ್ರೇರೆ. ದೇವರಿಗಾದರೂ ಹಣಕ್ಕಾದರೂ ನೀನು ಒಂದಕ್ಕೆ ಮಾತ್ರ ಸೇವೆ ಮಾಡಬೇಕು. ಏಕಕಾಲದಲ್ಲಿ ಇಬ್ಬರು ಯಜಮಾನರಿಗೆ ಒಬ್ಬನು ಸೇವೆ ಮಾಡಲಾಗುವುದಿಲ್ಲ. ಹಾಗೆ ಏನಾದರೂ ಮಾಡಿದರೆ ಆತನು ಒಬ್ಬನನ್ನು ಹೊಂದಿಕೊಂಡು ಇನ್ನೊಬ್ಬನನ್ನು ತಾತ್ಸಾರ ಮಾಡುತ್ತಾನೆ, ಒಬ್ಬನನ್ನು ಪ್ರೀತಿಸಿ ಇನ್ನೊಬ್ಬನನ್ನು ದ್ವೇಷಿಸುತ್ತಾನೆ. ಹೌದು ಪ್ರೇರೆ. ಹಾಗೆಯೇ ನೀವು ದೇವರಿಗಾದರೂ ಹಣಕ್ಕಾದರೂ ಲೋಕಕ್ಕಾದರೂ ನೀವು ಸೇವೆ ಸಲ್ಲಿಸಬೇಕು ಅಥವಾ ಹೃದಯದಲ್ಲಿ ಇಟ್ಟುಕೊಳ್ಬೇಕು, ಪ್ರೀತಿಸಬೇಕೆಂದಿದ್ದಾನೆ. ಐಶ್ವರ್ಯವಂತನಿಗೆ ಹೇಳ್ತಾನೆ ಪ್ರೇರೆ, ನೀನು ಹೋಗಿ ನಿನ್ನ ಆಸ್ತಿ ಪಾಸ್ತಿ ಎಲ್ಲ ಮಾರಿ ಬಡಬಗರಿಗೆ ಹಂಚು, ಬಂದು ನನ್ನನ್ನು ಹಿಂಬಾಲಿಸು, ನಿನಗೆ ಪರಲೋಕದಲ್ಲಿ ಬಹಳ ಆಸ್ತಿ ಇರುತ್ತದೆ. ಹೌದು ಪ್ರೇರೆ, ಯೇಸು ಹಿಂಬಾಲಿಸಿದರೆ ಪರಲೋಕದಲ್ಲಿ ಆಸ್ತಿ ಇರುತ್ತದೆ. ಹೌದು ಪ್ರೇರೆ. ಹೀಗೆ ಯೇಸು ಪ್ರಭು ಬಡಬಗರಿಗೆ ನೀಡು ಎಂದು ಹೇಳಿದ್ದಾನೆ ಪ್ರೇರೆ, ನೀಡುವ ವಿಷಯದಲ್ಲಿ ಹೊಸ ಒಡಂಬಡಿಕೆಯಲ್ಲಿ. ಹೌದು, ಹೀಗೆ ಹಳೆ ಒಡಂಬಡಿಕೆಯಲ್ಲಿ ಮಾಡಬಹುದು, ದಾನ ಧರ್ಮ ಮಾಡುವವರು ಒಳ್ಳೆಯ ಮನಸ್ಕರೆ ಎಂದು ಹೇಳಿದ ಹಳೆ ಒಡಂಬಡಿಕೆ. ಆದರೆ ಹೊಸ ಒಡಂಬಡಿಕೆಗೆ ಬರೋಣ, ದಾನ ಧರ್ಮ ಬಡವರಿಗೆ ಮಾಡಬೇಕೆಂದು ಹೇಳ್ತಿದ್ದಾನೆ. ಮತ್ತು ಇನ್ನೊಂದು ಜೆರುಸಲೇಮಿನಿಂದ ಜೆರಿಕೋವಿಗೆ ಒಬ್ಬ ಪ್ರಯಾಣ ಮಾಡುತ್ತಿರ್ತಾನೆ ಪ್ರೇರೆ. ಜೆರುಸಲೇಮ್ ಅಂದರೆ ದೇವರ ಆಲಯ ಇರುವ ಸ್ಥಳ, ಪರಿಶುದ್ಧ ಸ್ಥಳ ಮತ್ತು ಪರಲೋಕಕ್ಕೆ ಸೂಚನೆ. ಜೆರಿಕೋ ಅಂದರೆ ಪಾಪಿಷ್ಟರ ಸ್ಥಳ ಅಥವಾ ನರಕಕ್ಕೆ ಹೋಗುವ ಸ್ಥಳ ಎಂದು ಇಂಡೈರೆಕ್ಟಾಗಿ ಅಂದುಕೊಳ್ಬೇಕು ಪ್ರೇರೆ. ಅಲ್ಲಿ ಜೆರುಸಲೇಮಿಂದ ಜೆರಿಕೋಗೆ ಹೋಗುವಾಗ ಒಬ್ಬಾತನು ದರೋಡೆಗಾರರ ಕೈಗೆ ಸಿಕ್ಕಿ ಬೀಳುತ್ತಾನೆ. ಆ ದರೋಡೆಗಾರರು ಆ ಪ್ರಯಾಣಿಕನನ್ನು ಜೆರುಸಲೇಮಿನಿಂದ ಉತ್ತಮ ಸ್ಥಳದಿಂದ ಕಠಿಣ ಅಂದರೆ ಕೆಟ್ಟ ಸ್ಥಳಕ್ಕೆ ಹೋಗುತ್ತಿರುವ ಆತನನ್ನು ಹಿಡಿದು ಅರೆ ಜೀವ ಮಾಡುವಷ್ಟು ಹೊಡೆದು ಬಿಟ್ಟು ಹೋಗುತ್ತಾರೆ ಪ್ರೇರೆ. ಅದೇ ದಾರಿಯಲ್ಲಿ ಯಾಜಕ ಬರುತ್ತಾನೆ, ಆತ ಓರೆಯಾಗಿ ಹೋಗಿಬಿಡುತ್ತಾನೆ, ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ. ಅದೇ ದಾರಿಯಲ್ಲಿ ಲೇವಿಯನು ಬರುತ್ತಾನೆ, ಆತನು ಕೂಡ ಯಾಜಕನಂತೆ ಗಂಭೀರವಾಗಿ ತೆಗೆದುಕೊಳ್ಳದೆ ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಎನ್ನುವ ಆ ಧರ್ಮಶಾಸ್ತ್ರ ನೆರವೇರಿಸುವುದಿಲ್ಲ ಪ್ರೇರೆ. ಅವರ ಪಕ್ಕಕ್ಕೆ ಹೋಗಿಬಿಡುತ್ತಾನೆ. ಮತ್ತು ಅದೇ ದಾರಿಯಲ್ಲಿ ಸಮಾರ್ಯನು ಬರುತ್ತಾನೆ. ಸಮಾರ್ಯ ಅಂದರೆ ಧಿಕ್ಕರಿಸಲ್ಪಟ್ಟವರು, ಕಡಿಮೆ ಅಂತಸ್ತಿನವರು. ಹೌದು, ಕಡಿಮೆ ಕುಲ ಎಂದು ಜನರಿಂದ ಬಹಿಷ್ಕರಿಸಲ್ಪಟ್ಟವರು. ಹೌದು, ಹೀಗೆ ಸಮಾರ್ಯದಾತ ಬಂದಾಗ ಆತನ ನೋಡಿ ಆತನ ಗಾಯಗಳನ್ನು ಕನಿಕರಿಸಿ ಆ ಗಾಯಗಳಲ್ಲಿ ದ್ರಾಕ್ಷಾರಸವನ್ನು ಹಾಕಿ ಬಟ್ಟೆಯಿಂದ ಕಟ್ಟಿ ಎಣ್ಣೆ ಸುರಿಸಿ ಬಟ್ಟೆಯಿಂದ ಕಟ್ಟಿ ತನ್ನ ವಾಹಕ ಪಶು ಕತ್ತೆ ಮೇಲೆ ಆತನನ್ನು ಕೂರಿಸಿಕೊಂಡು ಸಮೀಪದಲ್ಲಿರುವ ಅಂದರೆ ವೈದ್ಯಕ್ಕಾಗಿ ಚಿಕಿತ್ಸೆಗಾಗಿ ಛತ್ರಕ್ಕೆ ತೆಗೆದುಕೊಂಡು ಆತನನ್ನು ಒಪ್ಪಿಸುತ್ತಾನೆ ಪ್ರೇರೆ. ಕೆಲವು ಹಣ ಕೊಟ್ಟು ಇನ್ನೂ ಹೆಚ್ಚು ಹಣ ಆದರೆ ನಾನು ತಿರುಗಿ ಮರಳಿ ಯೋಗಕ್ಷೇಮ ನೋಡಲು ಬರುವಾಗ ಸಲ್ಲಿಸುತ್ತೇನೆ ಎಂದು ಹೇಳುತ್ತಾನೆ ಪ್ರೇರೆ. ಹೀಗೆ ಹೊಸ ಒಡಂಬಡಿಕೆ ಪೂರ್ತಿಯಾಗಿ ಹಳೆ ಒಡಂಬಡಿಕೆಗೆ ಭಿನ್ನವಾಗಿದೆ ಪ್ರೇರೆ. ಹೌದು, ಹಳೆ ಒಡಂಬಡಿಕೆ ಹೇಗೆಂದರೆ ಬಾಲ ಶಿಕ್ಷಣೆ ನೀಡುತ್ತದೆ ಪ್ರೇರೆ. ಈಗ ನಾವು ಯೇಸು ಕ್ರಿಸ್ತ ಬಂದಿದ್ದಾನೆ ಪ್ರೇರೆ, ದೇವರು ರಕ್ಷಕನಾಗಿ ಬಂದಿದ್ದಾನೆ ಪ್ರೇರೆ. ಈಗ ಯಾರಾದರೂ ಚಿಕ್ಕ ಮಗು ಕಳೆದೋದ್ರೆ ಆ ಪೊಲೀಸರ ವಶದಲ್ಲಿ ಸಿಕ್ಕಾಗ
ಅವ್ರ ತಂದೆ ತಾಯಿ ಬರತನ ಅವ್ರ ವಶದಲ್ಲಿ ಇರುತ್ತಾರೆ. ಆದರೆ ತಂದೆ ತಾಯಿ ಬರೋಣ ಆ ಚಿಕ್ಕ ಮಗುವನ್ನು ತೆಗೆದುಕೊಂಡು ಹೋಗ್ತಾರೆ. ಹೌದು, ಈಗ ನಾವು ಯೇಸು ಕ್ರಿಸ್ತ ಎಂಬ ತಂದೆಯ ಬಳಿಗೆ, ತಾಯಿಯಂತೆ ಸಂತೈಸುವ ದೇವರ ಬಳಿಗೆ ಬಂದಿದ್ದೇವೆ ಪ್ರಿಯರೇ. ಈಗ ಬಾಲ ಶಿಕ್ಷಣದಿಂದ ನಾವು ಉನ್ನತ ಶಿಕ್ಷಣಕ್ಕೆ, ಪರಲೋಕ ಶಿಕ್ಷಣಕ್ಕೆ ಯೇಸುವಿನಲ್ಲಿ ಬಂದಿದ್ದೇವೆ ಪ್ರಿಯರೇ. ಹೌದು, ಹೀಗೆ ಅರೆ ಜೀವ ಮಾಡಿ ಗಾಯಗೊಳಿಸಿ ಹೋದಾತನಿಗೆ ಸಮಾರ್ಯದಾತನು ಸಹಾಯ ಮಾಡುತ್ತಾನೆ ಪ್ರಿಯರೇ. ಒಬ್ಬ ಶಾಸ್ತ್ರಿ ಕೇಳುತ್ತಾನೆ ಇದೇ ವಿಷಯ, ನನ್ನ ನೆರೆಯವನು ಯಾರು ಎಂದಕ್ಕೆ ಕೇಳಿದಾಗ ಆತನಿಗೆ ಹೇಳುತ್ತಾನೆ, ಇದೇ ಸಾಮತಿ ಹೇಳುತ್ತಾನೆ, ಯಾರಿಗೆ ಅವಶ್ಯಕತೆ ಇದೆಯೋ ಸಹಾಯ, ನಿನ್ನ ದಯೆಯ ಅವಶ್ಯಕತೆ ಯಾರಿದೆಯೋ ಆತನೇ ನೆರೆಯವನು. ಮತ್ತು ನೆರೆಯವರಂದರೆ ಅವರು ಗಾಯಗೊಂಡಿರ್ಬೋದು, ಆ ಮರಣದ ಸಮಸ್ಯೆಯಲ್ಲಿರ್ಬೋದು. ಹೌದು ಪ್ರಿಯರೇ, ಇವತ್ತು ಸಹಾಯದ ಅವಶ್ಯಕತೆ ಅನೇಕರಿದ್ದಾರೆ. ಬಡವರಿವೆ ಎಂದು ಸುಳ್ಳು ಹೇಳುವವರು ಇದ್ದಾರೆ, ಏನೂ ಇಲ್ಲ ನಮಗೆಂದು ಸುಳ್ಳು ಹೇಳುವವರು ಇದ್ದಾರೆ. ಆದರೆ ನೆರೆಯವನು ಯಾರೆಂದರೆ ಎಲ್ಲರೂ ದಾಟಿ ಹೋಗುತ್ತಿರ್ತಾರಲ್ಲ. ಇವು ರೈಲ್ವೆ ಸ್ಟೇಷನಲ್ಲಿ ತೆಗೆದುಕೊಳ್ಳೋಣ, ಸಾಮಾನ್ಯವಾಗಿ ಒಬ್ಬತ್ತ ಬೆತ್ತಲಾಗಿ ತಿರುಗುತ್ತಾ ಇರ್ತಾನೆ, ಆತನಿಗೆ ಬಟ್ಟೆ ಒದಿಸುವವನೇ ನೆರೆಯವನು. ಹೌದು ಪ್ರಿಯರೇ, ಒಬ್ಬತ್ತ ಊಟ ಕೇಳುತ್ತಾ ತಿರುಗಾಡ್ತಿರ್ತಾನೆ, ಯಾರು ಕೊಡುವುದಿಲ್ಲ, ಆತನಿಗೆ 100 ಮಂದಿ ಒಳಗೆ ಸಹಾಯ ಮಾಡ್ತಾನಲ್ಲ ಆತನೇ ನೆರೆಯವನು. ಎಲ್ಲರಿಂದ ಧಿಕ್ಕರಿಸಲ್ಪಟ್ಟಿರ್ತಾರಲ್ಲ ಅವರಿಗೆ ಸಹಾಯ ಮಾಡಿದರೆ ಅವರೇ ನೆರೆಯವರು, ಚೆನ್ನಾಗಿರೋರೆಲ್ಲ ನೆರೆಯವರಲ್ಲ ಪ್ರೇರೆ. ಹೌದು, ಹೀಗೆ ನಾವು ದೇವರಿಗೆ ನೀಡಬೇಕಂದ್ರೆ ಪ್ರೇರೆ, ನಾವು ಒಂದನೇದಾಗಿ ನಮ್ಮ ಹೃದಯವನ್ನೇ, ಜೀವಿತವನ್ನು ನೀಡಬೇಕಾಗಿದೆ ಪ್ರೇರೆ. ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನೇ ಬಲಿಯಾಗಿ ಅರ್ಪಿಸಲು ಪರಲೋಕದ ತಂದೆಯಿಂದ ಅಪ್ಪಣೆ ಕೇಳಿ ಬಂದಿದ್ದ ಪ್ರೇರೆ. ಇಬ್ರಿಯ ಗ್ರಂಥದಲ್ಲಿ ನೋಡುತ್ತೇವೆ, ದೇವ ನನಗೊಂದು ದೇಹವನ್ನು ಸಿದ್ಧ ಮಾಡಿ ಕೊಟ್ಟೆ. ಹೌದು, ಯಾಕೆ? ಲೋಕದ ಮಾನವರ ಪಾಪಗಳನ್ನು ಹೊತ್ತುಕೊಂಡು ಹೋಗಲು, ದೇವರ ಚಿತ್ತವನ್ನು ವಿಧೇಯತೆಯಿಂದ ನೆರವೇರಿಸಲು ಯೇಸು ಕ್ರಿಸ್ತನ ಮುಂದೆ ಇಟ್ಟ ಆ ಪದವಿಯನ್ನು ಸ್ವೀಕರಿಸಲು. ಹೌದು ಪ್ರೇರೆ, ಹೀಗೆ ದೇವರಿಗೆ ಸರಿ ಸಮಾನಾಗಿದ್ದರೂ ದೇವರ ಸಿರಿ ಪದವಿಯನ್ನು ಬಿಟ್ಟು ಒಳ್ಳೆ ಎನ್ನದೆ ದಾಸನ ರೂಪವನ್ನು ಧರಿಸಿಕೊಂಡ ಬಂದ ಪ್ರೇರೆ. ಮನುಷ್ಯ ಆಕಾರದಲ್ಲಿ, ಪಾಪ ಆಕಾರದಲ್ಲಿ ಚಿಕ್ಕ ಮಗುವಾಗಿ ಬಂದ ಪ್ರೇರೆ. ಹೌದು, ಯಾಕಂದರೆ ನಮ್ಮನ್ನು ದೊಡ್ಡವರನ್ನಾಗಿ ಮಾಡಲು ತನ್ನನ್ನು ತಾನು ತಗ್ಗಿಸಿಕೊಂಡ. ಹೀಗೆ ನಾವು ದೇವರಿಗೆ ನೀಡುವ ವಿಷಯದಲ್ಲಿ ನೋಡುತ್ತಿದ್ದೇವೆ ಪ್ರೇರೆ. ಲೂಕನ ಸುವಾರ್ತೆ 17ನೇ ಅಧ್ಯಾಯ 9ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೂ ಕೂಡ ನೋಡಬಹುದು ಪ್ರೇರೆ. ಲೂಕನ ಸುವಾರ್ತೆ 18ನೇ ಅಧ್ಯಾಯ 9ರಿಂದ 14ರವರೆಗೆ. ಲೂಕ್ ಗಾಸ್ಪೆಲ್ ಚಾಪ್ಟರ್ 18 ವರ್ಸ್ 9 to 14. ಇಲ್ಲಿ ನಾವು ಪ್ರಾರ್ಥನೆ ಮಾಡುವುದಕ್ಕಾಗಿ ದೇವಾಲಯಕ್ಕೆ ಹೋದ ಪರಿಸಾಯನನ್ನು, ಸುಂಕದವನನ್ನು ಕುರಿತು ನೋಡ್ತೇವೆ ಪ್ರೇರೆ. ಪ್ರಾರ್ಥನೆ ಮಾಡುವುದಕ್ಕಾಗಿ ದೇವಾಲಯಕ್ಕೆ ಪರಿಸಾಯನು, ಸುಂಕದಾತನು ಹೋಗುತ್ತಾನೆ. ನಾವು ನೋಡ್ತೇವೆ ಪ್ರೇರೆ. ಪರಿಸಾಯ ಅಂದರೆ ಆ ದೇವರ ವಿಷಯ, ಧರ್ಮಶಾಸ್ತ್ರ ವಿಷಯ ಗ್ರಹಿಕೆ ಉಳ್ಳವರು. ಸುಂಕದಾತ ಅಂದರೆ ಹಣಕಾಸಿನ ಕೆಲಸ ಮಾಡುವವರು, ಗೌರ್ಮೆಂಟ್ ಕೆಳಗೆ, ಕೈಸರನ ಕೆಳಗೆ. ಹೌದು ಪ್ರೇರೆ. ಹೀಗೆ ಪರಿಸಾಯನು, ಸುಂಕದಾತನು ಪ್ರಾರ್ಥನೆ ಮಾಡುವುದಕ್ಕೆ ದೇವಾಲಯಕ್ಕೆ ಹೋದರು. 9ನೇ ವಾಕ್ಯದಿಂದ 18ನೇ ಅಧ್ಯಾಯ, ಲೂಕನ ಸುವಾರ್ತೆ 18ನೇ ಅಧ್ಯಾಯ 9ನೇ ವಾಕ್ಯದಿಂದ 14ರವರೆಗೆ. 9ನೇ ವಾಕ್ಯ, ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆವಿಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂತೆ ಕೆಲವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ ಪ್ರಾರ್ಥನೆ ಮಾಡಬೇಕೆಂದು 2 ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಪರಿಸಾಯನು, ಒಬ್ಬನು ಸುಂಕದವನು. 2 ಪ್ರೇರೆ, ಒಬ್ಬನು ಪರಿಸಾಯದವನು, ಒಬ್ಬನು ಸುಂಕದಾತ ದೇವಾಲಯಕ್ಕೆ ಪ್ರಾರ್ಥನೆ ಮಾಡಲು ಹೋಗುತ್ತಾರೆ. ಪರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಳುಕೊಳ್ಳುವವರು, ಅನ್ಯಾಯಗಾರರು, ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ. ಪ್ರೇರೆ, ಸುಳುಕೊಳ್ಳುವವರು, ಅನ್ಯಾಯ ಮಾಡುವವರು, ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಆದುದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ. 12ನೇ ವಾಕ್ಯದಿಂದ ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ ಎಂದು ಹೇಳುತ್ತಿದ್ದಾನೆ ಪ್ರೇರೆ. ಮತ್ತು ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10ರಲ್ಲಿ 1 ಪಾಲು ಕೊಡುತ್ತೇನೆ ಅಂದುಕೊಂಡನು. ನಾನು ಸಂಪಾದಿಸುವ ಎಲ್ಲದರಲ್ಲೂ 10ರಲ್ಲಿ 1 ಪಾಲು ಕೊಡುತ್ತೇನೆ ಎಂದು ಹೇಳುತ್ತಿದ್ದಾನೆ. ಯಾರು? ಪರಿಸಾಯನು ಪ್ರೇರೆ. ಆತ ಸಂಪಾದಿಸುವ ಎಲ್ಲದರಲ್ಲಿ 10ರಲ್ಲಿ 1 ಪಾಲು ಕೊಡುತ್ತಿದ್ದೇನೆ ಎಂದು ಹೇಳ್ತಿದ್ದಾನೆ.
ಆತ ಎಲ್ಲಿ ಸಂಪಾದಿಸಿದ್ದಾನೆ ಪ್ರೇರೆ? ಆತ ಪರಿಸಾಯ. ಆತ ದೇವರ ಆಲಯದ ಸಂಬಂಧಪಟ್ಟ ವಿಷಯಗಳಲ್ಲಿ ಇರ್ತಾನೆ. ಹೌದು, ಕಾಣಿಕೆಯಲ್ಲಿ ಕೊಡ್ತಾನೆ ಎಂದು ಅರ್ಥ. ಆದರೆ ಸುಂಕದವನು ಪರಿಸಾಯನ ಹೇಳಿದ ಪ್ರೇರೆ, ನಾನು ಸಂಪಾದಿಸುವ ಎಲ್ಲದರಲ್ಲಿ 10ರಲ್ಲಿ 1 ಪಾಲು ಕೊಡುತ್ತೇನೆ ಅಂದುಕೊಂಡನು. ಆದರೆ ಆ ಸುಂಕದವನು ದೂರದಲ್ಲಿ ನಿಂತುಕೊಂಡು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಪ್ರೇರೆ, ಪರಿಸಾಯನು 10ರಲ್ಲಿ 1 ಪಾಲು ಕೊಡುತ್ತೇನೆ ನಾನು ಸಂಪಾದಿಸಿದರಲ್ಲಿ ಅಂದುಕೊಳ್ತಿದ್ದಾನೆ. ಮತ್ತು ಈ ಸುಂಕದಾತನು ದೇವರ ಆಲಯದ ಹೊರಗಡೆ ನಿಂತುಕೊಂಡು ಆ ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆ ಬಡಿದುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು 14ನೇ ವಾಕ್ಯ, ಲೂಕನ ಸುವಾರ್ತೆ 18ನೇ ಅಧ್ಯಾಯ 14ನೇ ವಾಕ್ಯ ಪ್ರೇರೆ. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಪರಿಸಾಯನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ಪ್ರೇರೆ, ಈ ಸುಂಕದಾತ ನೀತಿವಂತನಾಗಿ ತನ್ನ ಮನೆಗೆ ಹೊರಟು ಹೋದನೆಂದು ಯೇಸು ಹೇಳ್ತಿದ್ದಾನೆ. ಆ ಪರಿಸಾಯನು ಅಂಥವನಾಗಿ ಹೊರಟು ಹೋಗಲಿಲ್ಲ ಎಂದು ಹೇಳ್ತಿದ್ದಾನೆ. ಸುಂಕದಾತ ಏನು ಮಾಡಿದ ಪ್ರೇರೆ? ಆ ದೇವಾಲಯದ ಹೊರಗಡೆ ನಿಂತುಕೊಂಡಿದ್ದ. ಆ ದೇವರ ಕಡೆಗೆ ಕಣ್ಣಿಟ್ಟು ಮನಸ್ಸಿಲ್ಲದೆ ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ, ಅಂದರೆ ದೇವರ ಸಿಂಹಾಸನ ಆಕಾಶ ಪ್ರೇರೆ. ಹೌದು, ನಾವು ಯೆಶಾಯ ಪ್ರವಾದಿ ಗ್ರಂಥ 66ನೇ ಅಧ್ಯಾಯ 1ನೇ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ. ಭೂಮಿ ಆಕಾಶವನ್ನು ಉಂಟು ಮಾಡಿದ ನನಗೆ ಎಂಥ ಆಲಯವನ್ನು ಕಟ್ಟಬಲ್ಲಿರಿ? ನನ್ನ ನಿವಾಸಕ್ಕೆ ಭೂಮಿ ಆಕಾಶಗಳೇ ಸಾಲದಿರುವಲ್ಲಿ ಎಂಥ ಆಲಯವನ್ನು ಕಟ್ಟಬಲ್ಲಿರಿ ನೀವೆಂದು ಪ್ರಶ್ನೆ ಮಾಡಿದ್ದಾನೆ ದೇವರು. ಅದಕ್ಕಾಗಿ ಆ ಸುಂಕದಾತನಿಗೆ ಎಷ್ಟು ಜ್ಞಾನ ಇದೆ ನೋಡಿ ಪ್ರೇರೆ. ಹೌದು, ಈ ಪರಿಸಾಯನ ಮಾಡುತ್ತಿರೋ ದೇವಾಲಯದಲ್ಲಿ ದೇವರ ನಿವಾಸಕ್ಕೆ ತಕ್ಕ ಸ್ಥಳ ಅಲ್ಲ ಇದೆ ಎಂದು ತಿಳಿದು ದೇವರ ಜ್ಞಾನ ವಾಕ್ಯ ಕಲಿಯುತ್ತಿರುವ ಪರಿಸಾಯನಿಗಿಂತ ಸುಂಕದಾತ ಆಕಾಶದ ಬಗ್ಗೆ ಯೋಚನೆ ಮಾಡುತ್ತಿದ್ದಾನೆ. ಯಾಕಂದರೆ ಆಕಾಶ ದೇವರ ಸಿಂಹಾಸನ ಪ್ರೇರೆ, ಭೂಮಿ ದೇವರ ಪಾದಪೀಠ. ಸಿಂಹಾಸನದ ಕಡೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ, ಆ ಧೈರ್ಯವಿಲ್ಲದೆ, ತಂದೆ ದೇವರೇ, ಪಾಪಿಯಾದ ನನ್ನ ಮೇಲೆ ಕರುಣೆ ತೋರು ಎಂದು ಹೇಳ್ತಾನೆ ಪ್ರೇರೆ. ಹೀಗೆ ದೊಡ್ಡ ಜ್ಞಾನವುಳ್ಳಾತನಾಗಿ ಪರಿಶುದ್ಧ ಗ್ರಂಥದ ವಾಕ್ಯಾನುಸಾರ ಆ ಆಕಾಶದ ಬಗ್ಗೆ, ದೇವರ ಸಿಂಹಾಸನದ ಬಗ್ಗೆ ಯೋಚನೆ ಮಾಡಿ ಪ್ರಾರ್ಥಿಸ್ತಾನೆ ಪ್ರೇರೆ. ಹೀಗೆ ದೇವರ ಪಾಪಿಯಾದ ನನ್ನನ್ನು ಕರುಣಿಸು ಎಂದಾಗ ಯೇಸು ಹೇಳ್ತಾನೆ, ಆತನು ಸುಂಕದಾತನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟು ಅಲ್ಲಿಂದ ಹೊರಟು ಹೋದನು ದೇವಾಲಯದ ಬಳಿಯಿಂದ. ಆದರೆ ದೇವಾಲಯದ ಒಳಗಿರುವ ಪರಿಸಾಯನು ಆತನು, ನಾನು ಇತರರಂತೆ ಆಧಾರ ಮಾಡುವುದಿಲ್ಲ ಮತ್ತು ಇತರರಂತೆ ನಾನು ಉಪವಾಸ ಮಾಡುತ್ತೇನೆ ವಾರಕ್ಕೆ 2 ಆವರ್ತಿ, ಮತ್ತು ನಾನು ಇತರ ಜನರಂತೆ ನಾನು ಆಧಾರ ಮಾಡುವುದಿಲ್ಲ, ಸುಲುಕೊಳ್ಳುವುದಿಲ್ಲ, ಅನ್ಯಾಯ ಮಾಡುವುದಿಲ್ಲ ಎಂದು ಹೇಳ್ತಿದ್ದಾನೆ ಪ್ರೇರೆ. ಇತರರ ಬಗ್ಗೆ ಹೋಲಿಸಿಕೊಳ್ಳುತ್ತಿದ್ದಾನೆ. ತಾನು ಇರುವ ಸಂಗತಿ, ತಾನು ಪಾಪದಲ್ಲಿರುವ ಸಂಗತಿ, ದೇವರ ಪರಿಶುದ್ಧತೆ ಮುಂದೆ ನಮ್ಮ ಪರಿಶುದ್ಧತೆ ಕೊಳೆ ಬಟ್ಟೆ, ಇನ್ನೂ ಪರಿಶುದ್ಧರಾಗಬೇಕು ಎನ್ನುವ ಸಂಗತಿ. ಹೌದು ಪ್ರೇರೆ, ಇದು ಮರೆತು ಹೋಗಿದ್ದಾನೆ. ಯೇಸು ಹೇಳ್ತಿದ್ದಾನೆ, ಈ ಪರಿಸಾಯನು ಅಂಥವನಾಗಿ ಹೋಗಲಿಲ್ಲ. ಹೌದು ಪ್ರೇರೆ, ಇಲ್ಲಿ 10ರಲ್ಲಿ 1 ಭಾಗ, ನನ್ನ ಸಂಪಾದನೆಯಲ್ಲಿ 10ರಲ್ಲಿ 1 ಭಾಗ ಕೊಡುತ್ತೇನೆ ಎಂದು ಹೇಳ್ತಿದ್ದಾನೆ. ಆದರೆ ಯೇಸು ಪ್ರಭು ಇನ್ನೊಂದು ಸುವಾರ್ತೆ ಭಾಗದಲ್ಲಿ ಹೇಳ್ತಿದ್ದಾನೆ, ಕಪಟಿಗಳಾದ ನೀವು ಸದಾಪು, ಪುದೀನ, ಜೀರಿಗೆ ಮುಂತಾದ ವಸ್ತುಗಳಲ್ಲಿ 10ರ ಒಂದು ಅಂಶ ಕೊಡುತ್ತೀರಿ 10ರಲ್ಲಿ. ಆದರೆ ನೀವು ದಯೆಯನ್ನು, ಕರುಣೆಯನ್ನು ಬದಿಗೆ ಒತ್ತಿದ್ದೀರಿ. ಹೌದು, ಇವುಗಳೊಂದಿಗೆ ಅವು ಮಾಡಬೇಕಾಗಿತ್ತು. ಹೌದು ಪ್ರೇರೆ, ಏನು 10ರಲ್ಲಿ 1 ಪಾಲು ಕೊಡ್ತಿದ್ದಾರಂತೆ ಪರಿಸಾಯರು, ಶಾಸ್ತ್ರಿಗಳು. ಸದಾಪು, ಪುದೀನ, ಜೀರಿಗೆ ಇವೆಲ್ಲ ಆ ಕಾಯಿಪಲ್ಯಗಳಲ್ಲಿ. ಆದರೆ ಕರುಣೆಯನ್ನು, ಪ್ರೀತಿಯನ್ನು, ದಯೆಯನ್ನು ನೀವು ಬದಿಗೊತ್ತಿದ್ದೀರಿ, ಇವುಗಳೊಂದಿಗೆ ಅವು ಮಾಡಬೇಕಾಗಿತ್ತು ಎಂದು ಹೇಳ್ತಿದ್ದಾನೆ. ಅಂದರೆ ಇವರು 10ರಲ್ಲಿ 1 ಅಂಶ ಆ ಹೊಸ ಒಡಂಬಡಿಕೆಯಲ್ಲಿ ಎದ್ದಿದ್ದು ಪರಿಸಾಯ ವಿಷಯ ಪ್ರೇರೆ. ಪರಿಸಾಯನ ತಗೊಂಡು ಬಂದಿದ್ದಾನೆ ಈ ವಿಷಯನ. ಯೇಸು ಪ್ರಭು ಎತ್ತಿಲ್ಲ ಈ ವಿಷಯ, ಎಲ್ಲಿ ಎತ್ತುವುದಿಲ್ಲ ಕೂಡ. ಯಾಕಂದರೆ ಪರಿಸಾಯರು ಅವರು ಸುಣ್ಣ ಬಡಿದ ಸಮಾಧಿಗಳು ಪ್ರೇರೆ. ಅವರು
ದೇವರ ರಾಜ್ಯದ ಬೀಗದ ಕೈಗೆ ಇಟ್ಟುಕೊಂಡು ತಾವು ಹೋಗುವುದಿಲ್ಲ, ಹೋಗುವವರನ್ನು ಹೋಗುಡಿಸುವುದಿಲ್ಲ. ಅವರು ನೆಲ ಸಮವಾದ ಸಮಾಧಿಗಳು. ಹೌದು ಪ್ರಿಯರೇ, ಅವರು ಯೇಸುಪ್ರಭು ಹೇಳುತ್ತಿದ್ದಾನೆ ಅವರಿಗೆ, ನೀವು ನನ್ನ ಕುರಿಗಳಲ್ಲ, ನಾನು ಆಗಲೇ ಹೇಳಿದೆನು ನಾನು ಯಾರೆಂದು, ನೀವು ಇನ್ನೂ ಪರೀಕ್ಷೆ ಮಾಡುತ್ತೀರಿ ನನ್ನ, ಕಾರಣ ನೀವು ನನ್ನ ಕುರಿಗಳಲ್ಲ. ಹೌದು ಪ್ರಿಯರೇ, 10ರಲ್ಲಿ ಒಂದು ಅಂಶ ಕೊಡುತ್ತೇನೆ, 2 ಆವರ್ತಿ ಉಪವಾಸ ಮಾಡುತ್ತೇನೆ, ಆ ವ್ಯಭಿಚಾರಿಗಳಂತೆ ನಾನಲ್ಲ, ಆಧಾರ ಮಾಡುವುದಿಲ್ಲ, ಸುಲುಕೊಳ್ಳುವುದಿಲ್ಲ ಮತ್ತು ಇತರರಂತೆ ನಾನಲ್ಲ ಎಂದು ಇತರರಿಗೆ ಹೋಲಿಸಿಕೊಂಡು ಆ ಹೊರಗಡೆ ನಿಂತನ ಸುಂಕದವನಂತೆಯೂ ನಾನಲ್ಲ ಎಂದು ಹೇಳ್ತಾನೆ ಪ್ರಿಯರೇ. ಆದರೆ 10ರಲ್ಲಿ ಒಂದು ಅಂಶ ಎನ್ನುವ ವಿಷಯ ಎಬ್ಬಿಸಿದ್ದು ವಾಕ್ಯ ಸುಂಕದ ಪರಿಸಾಯನ ಪ್ರಿಯರೇ. ಆ ಪರಿಸಾಯರು ಯೇಸು ಪ್ರಭು ಅದು ಅವರಿಗೆ ಹೇಳ್ತಾನೆ, ನೀವು 10ರಲ್ಲಿ ಒಂದು ಪಾಲು ಕೊಡ್ತಿರಕ್ಕೆ ಸರಿ, ಕರುಣೆಯನ್ನು ದಯೆಯನ್ನು ನೀವು ಬಿಟ್ಟಿದ್ದೀರಿ, ಇವುಗಳೊಂದಿಗೆ ಅವುಗಳೊಂದಿಗೆ ಇವು ಮಾಡಬೇಕಾಗಿತ್ತು. ಅಂದರೆ ಈ ವಿಷಯ ಪರಿಸಾಯರಿಗೆ ಸೇರಿದ್ದು ಪ್ರಿಯರೇ. ಹೌದು, ಪರಿಸಾಯರು ನೀವು ಇವುಗಳೊಂದಿಗೆ ಅವು ನೆರವೇರಿಸಿದ್ರು ಕೂಡ ಅವರು ಸರ್ಪ ಸಂತಾನದವರೇ. ಹೌದು ಪ್ರಿಯರೇ, ಅವರು ದೇವರ ಕುರಿಗಳಲ್ಲ. ಹೌದು ಪ್ರಿಯರೇ, ಹೀಗೆ ಯೇಸುಪ್ರಭು ಆರಿಸಿಕೊಂಡವರು ಕುರಿಗಳು ಪ್ರಿಯರೇ. ಆ ಪರಿಸರ ಶಾಸ್ತ್ರಿಗಳು ಯಾವತ್ತಿಗೂ ಮೇಕೆಯೇ. ಅವರು ಜನರಿಂದ ಬರುವ ಮರ್ಯಾದೆಯನ್ನು ಎದುರು ನೋಡ್ತಿದ್ರು. ಅವರು ಬೀದಿಗಳಲ್ಲಿ ನಮಸ್ಕಾರಗಳು, ವಂದನೋಪಚಾರಗಳು, ಸಭಾಮಂದಿರಗಳಲ್ಲಿ ಮೊದಲನೇ ಸ್ಥಾನ. ಹೌದು ಪ್ರಿಯರೇ, ಮತ್ತು ತಮ್ಮ ಗೊಂಡೆಗಳನ್ನು ಉದ್ದುದ್ದು ಮಾಡಿಕೊಳ್ಳುವುದು. ಹೌದು, ಹೀಗೆ ಯೇಸುಪ್ರಭು ದಶಮಾಂಶ ಕುರಿತು ಎಲ್ಲಿ ಹೇಳಿಲ್ಲ ಪ್ರಿಯರೇ. ಪರಿಸಾಯರ ಎಬ್ಬಿಸಿದ ವಿವಾದ ಇದು ಅಷ್ಟೇ. ನಾವು ದಶಮಾಂಶ ಕುರಿತು ಇನ್ನೊಂದು ಕಡೆ ನೋಡೋದಾದರೆ ಇಬ್ರಿಯರ ಗ್ರಂಥ 7ನೇ ಅಧ್ಯಾಯ 7ನೇ ವಾಕ್ಯದಿಂದ ನೋಡ್ತೇವೆ ಪ್ರಿಯರೇ. Hebrews chapter 7 verse 7th word. ಇಲ್ಲಿ ಓದುವುದಾದರೆ, ಆಶೀರ್ವಾದ ಹೊಂದುವವನಿಗಿಂತ ಆಶೀರ್ವದಿಸುವವನು ದೊಡ್ಡವನು ಎಂಬುದು ವಿವಾದವಿಲ್ಲದ ಮಾತಷ್ಟೇ. ಆಶೀರ್ವಾದ ಹೊಂದುವವನು ಆಶೀರ್ವಾದ ಹೊಂದುವವನಿಗಿಂತ ಆಶೀರ್ವಾದ ಮಾಡುವವನು ದೊಡ್ಡವನು ಎಂಬುದು ವಿವಾದವಿಲ್ಲದ ಮಾತಷ್ಟೇ. ಇದಲ್ಲದೆ ಲೇವಿಯರ ಕ್ರಮವನ್ನು ನೋಡಿದರೆ ಸಾಯತಕ್ಕವರು ಮನುಷ್ಯರು ದಶಮ ಭಾಗಗಳನ್ನು ತಕ್ಕೊಳ್ಳುತ್ತಾರೆ. ಲೇವಿಯರ ಕ್ರಮ ನೋಡುವುದಾದರೆ ಸಾಯತಕ್ಕವರಂತ ಪ್ರೇರೆ ದಶಮ ಭಾಗಗಳನ್ನು ತೆಗೆದುಕೊಳ್ಳುತ್ತಾರಂತೆ. ಮತ್ತು ಆದರೆ ಮೆಲ್ಕಿಜೆದೇಕನ ಕ್ರಮವನ್ನು ನೋಡಿದರೆ ಜೀವಿಸುತ್ತಿದ್ದಾನೆಂದು ಸಾಕ್ಷಿ ಹೊಂದಿರುವವನು ತಕ್ಕೊಳ್ಳುತ್ತಿದ್ದಾನೆ. ಆದರೆ ಮೆಲ್ಕಿಜೆದೇಕನ ಕ್ರಮವನ್ನು ನೋಡಿದರೆ ಜೀವಿಸುತ್ತಿದ್ದಾನೆ ಎಂದು ಸಾಕ್ಷಿ ಹೊಂದಿರುವವನು ತಕ್ಕೊಳ್ಳುತ್ತೇನಂತೆ ಪ್ರೇರೆ. ಅಬ್ರಾಮನು ಒಂದು ಯುದ್ಧ ಅಂದರೆ ತನ್ನ ಜನರ ವಿರುದ್ಧ ಆತನ ಅಣ್ಣನ ಮಗನಾದ ಲೋಟನ ವಿಷಯದಲ್ಲಿ ಕೆಲವು ಆತನನ್ನು ಕಾಪಾಡಲು ಹೋದಾಗ ಅವರನ್ನು ಗೆದ್ದು ಬರ್ತಾನೆ ಪ್ರೇರೆ, ವಿರೋಧಿಗಳನ್ನು. ಆಗ ಮೆಲ್ಕಿಜೆದೇಕ್ ಎಂಬ ಯಾಜಕ ಎದುರುಗೊಳ್ಳುತ್ತಾನೆ. ಆತನ ಕುರಿತು ಬರೆಯಲ್ಪಟ್ಟಿದೆ. ಆ ಮೆಲ್ಕಿಜೆದೇಕನ ಕ್ರಮವನ್ನು ನೋಡಿದರೆ ಜೀವಿಸುತ್ತಿದ್ದಾನೆ ಎಂದು ಸಾಕ್ಷಿ ಹೊಂದಿರುವನು ತಕ್ಕೊಳ್ಳುತ್ತಾನೆ. ಆಗ ಅಲ್ಲಿ ಕೊಳ್ಳೆ ಹೊಡೆದು ತೆಗೆದುಕೊಂಡು ಬಂದಿರುವುದನ್ನು ಆ ಮೆಲ್ಕಿಜೆದೇಕ್ ಎಂಬ ಯಾಜಕನಿಗೆ ದಶಮ ಅಂಶ ಕೊಡುತ್ತಾನೆ ಪ್ರೇರೆ. ಆ ವಿರೋಧಿಗಳು ಲೋಟನನ್ನು ಎತ್ತಿಕೊಂಡು ಹೋದಾಗ ಆತನನ್ನು ಸುರಕ್ಷಿತವಾಗಿ ಬಿಡಿಸಿಕೊಂಡು ಬಂದಾಗ ಅಲ್ಲಿಂದ ತೆಗೆದುಕೊಂಡು ಬಂದ ಆ ಸಾಮಾನುಗಳಲ್ಲಿ, ಆಸ್ತಿಯಲ್ಲಿ 10ರಲ್ಲಿ ಒಂದು ಭಾಗ ಯಾಜಕ ಮೆಲ್ಕಿಜೆದೇಕನಿಗೆ ಕೊಡುತ್ತಾನೆ. ಯಾರು? ಅಬ್ರಾಮ. ಹೀಗೆ ಜೀವಿಸುತ್ತಿದ್ದಾನೆಂದು ಸಾಕ್ಷಿ ಹೊಂದಿರುವನು ತಕ್ಕೊಳ್ಳುತ್ತಾನೆ. ಇದು ಮಾತ್ರವಲ್ಲದೆ ದಶಮ ಭಾಗಗಳನ್ನು ತಕ್ಕೊಳ್ಳುವ ಲೇವಿಯು ಕೂಡ ಅಬ್ರಾಮನ ಮೂಲಕ ದಶಮ ಭಾಗಗಳನ್ನು ಕೊಟ್ಟ ಹಾಗಾಯಿತೆಂದು ಹೇಳಬಹುದು. ಹೇಗೆಂದರೆ ಮೆಲ್ಕಿಜೆದೇಕನು ಲೇವಿಯ ಮೂಲ ಪುರುಷನನ್ನು ಎದುರುಗೊಂಡಾಗ ಲೇವಿಯು ತತ್ವರೂಪವಾಗಿ ಇವನೊಳಗೆ ಇದ್ದನು. ಅದು ಪ್ರೇರೆ, ಇಲ್ಲಿ ಅಬ್ರಾಮನ ಕುರಿತು ನೋಡುತ್ತೇವೆ. ದಶಮ ಭಾಗಗಳನ್ನು ಮೆಲ್ಕಿಜೆದೇಕನು ಕೊಟ್ಟನೆಂದು ಅಬ್ರಾಮನಲ್ಲಿ ಲೇವಿಯನು ಇದ್ದಾನೆಂದು ತಿಳಿದುಕೊಳ್ಳಬೇಕೆಂದು ಹೇಳ್ತಿದ್ದ ಪ್ರೇರೆ. ಮತ್ತು ಮೆಲ್ಕಿಜೆದೇಕನು ಲೇವಿಯ ಮೂಲ ಪುರುಷನನ್ನು ಎದುರುಗೊಂಡಾಗ, ಅಂದರೆ ಲೇವಿಯ ಮೂಲ ಪುರುಷ ಅಂದರೆ ಅಬ್ರಾಮ, ಲೇವಿಯು ತತ್ವರೂಪವಾಗಿ ಅಬ್ರಾಮನೊಳಗೆ ಇದ್ದನಂತ ಪ್ರೇರೆ. ಹೀಗೆ ಹಳವಡೆಂಬಲಿಕೆ ಪ್ರಕಾರ ದಶಮಾಂಶ ಮೆಲ್ಕಿಜೆದೇಕನಿಗೆ ಕೊಟ್ಟ ಪ್ರೇರೆ. ಎಷ್ಟು ಸಾರಿ ಕೊಟ್ಟ? ಒಂದೇ ಸಾರಿ ಕೊಟ್ಟ ಪ್ರೇರೆ. ಒಂದೇ ಸಾರಿ ತನ್ನ ಜೀವಿತವನ್ನೇ ಒಪ್ಪಿಸಿದ ಅಂತ ಅರ್ಥ ಅಬ್ರಾಮ. ಇವತ್ತು ಅಬ್ರಾಮನ ಆಶೀರ್ವಾದ ಎಂದು ಹೇಳ್ತಾರೆ. ಅಬ್ರಾಮನು ಯಾರಲ್ಲಿ ಕೈ ಚಾಚಿ ಕೇಳಿಲ್ಲ. ಹೌದು ಪ್ರೇರೆ, ಅವರಾಗಿ ಅಬ್ರಾಮನ ದೇವರ ಮನುಷ್ಯ ಎಂದು, ದೇವರ ಪ್ರವಾದಿ ಎಂದು ಕೊಟ್ಟು ಕಳಿಸ್ತಿದ್ರು.
ಅಬ್ರಾಮನು ಗುಡಾರಗಳಲ್ಲಿ ವಾಸ ಮಾಡುತ್ತಿದ್ದ. ಅಬ್ರಾಮನು ತನಗಾಗಿ ಯಾವ ದೊಡ್ಡ ಅರಮನೆ ತಯಾರಿಸಿಕೊಳ್ಳಲಿಲ್ಲ ಪ್ರೇರೆ. ಆತನು ಗುಡಾರಗಳಲ್ಲಿ ವಾಸ ಮಾಡಿದ. ಶಾಶ್ವತ ಬುನಾದಿಯುಳ್ಳ ಪಟ್ಟಣಕ್ಕಾಗಿ ಎದುರು ನೋಡಿದ, ಪರಲೋಕ ಎಂಬ ಪಟ್ಟಣಕ್ಕೆ. ಹೀಗೆ ನಾವು ಅಬ್ರಾಮನ ಕುರಿತು ಯೋಚಿಸಬೇಕಾಗಿದೆ ಪ್ರೇರೆ. ಆಶೀರ್ವಾದ, ಅಬ್ರಾಮ ಆಶೀರ್ವಾದ ಅಂದರೆ ಕಾರು, ಬಂಗ್ಲೆ, ಹಣ ಇದಲ್ಲ ಪ್ರೇರೆ. ಆ ಅಬ್ರಾಮನು ತನ್ನ ಮಗನನ್ನು ಬಲಿಯಾಗಿ ಕೇಳಿದರೂ ಕೂಡ ಕೊಡುವುದಕ್ಕೆ ಮುಂದಾದ. ಇಂದಿನವರು ಆಶೀರ್ವಾದ, ಅಬ್ರಾಮ ಆಶೀರ್ವಾದ ಎಂದು ನೆನೆಸುತ್ತಾರೆ. ತಮ್ಮ ಮಕ್ಕಳನ್ನು ಬಲಿಯಾಗಿ ಕೊಡಂದರೆ ಕೊಡುವುದಿಲ್ಲ. ಹೌದು, ಸುಂದರವಾಗಿ ಲೋಕಾನುಸಾರವಾಗಿ ಜೀವಿಸಲು ಅವರನ್ನು ಸಿದ್ಧ ಮಾಡುತ್ತಾರೆ. ಇಲ್ಲ ಪ್ರೇರೆ, ಅಬ್ರಾಮನು ಆಶೀರ್ವಾದ ಯೇಸು ಕ್ರಿಸ್ತನಲ್ಲಿ ಪ್ರಾರಂಭವಾಗುತ್ತದೆ. ಹೌದು ಪ್ರೇರೆ. ಹೀಗೆ ನಾವು ಇನ್ನೊಂದು ವಾಕ್ಯ ನೋಡೋದಾದರೆ ಪ್ರೇರೆ, ಇನ್ನು ನಾವು ದೇವರ ಆಜ್ಞೆಗೆ ನಾವು ಒಳಗಾಗಬೇಕಾಗಿದೆ ಪ್ರೇರೆ. ದೇವರು ಉತ್ಸಾಹವಾಗಿ ನೀಡುವವರನ್ನು ಪ್ರೀತಿಸುತ್ತಾನೆ. ಹೌದು, ಕೊರಿಂಥ 2ನೇ ಪತ್ರಿಕೆ 9ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡುತ್ತೇವೆ. 2 Corinthians chapter 9 verse 7th word. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಕೊರಿಂಥ 2ನೇ ಪತ್ರಿಕೆ 9ನೇ ಅಧ್ಯಾಯ 7ನೇ ವಾಕ್ಯದಿಂದ ನೋಡೋಣ ಪ್ರೇರೆ. ಅಲ್ಲಿ ಪೀಠಿಕೆ 6ನೇ ವಾಕ್ಯದಿಂದ ಕೂಡ ನೋಡ್ಬೋದು. ಪೌಲನು ಪೀಠಿಕೆ 9ನೇ ಅಧ್ಯಾಯ ಪೀಠಿಕೆ ಕೊರಿಂಥ 2ನೇ ಪತ್ರಿಕೆ 9ನೇ ಅಧ್ಯಾಯ 6ರಿಂದ 9ನೇ ವಾಕ್ಯದವರೆಗೆ ನೋಡೋಣ ಪ್ರೇರೆ. ಪೌಲನು ಕೊರಿಂಥದ ಸಭೆಯವರನ್ನು ಉದಾರವಾಗಿ ಕೊಡುವುದಕ್ಕೆ ಪ್ರೇರೇಪಿಸುವುದು. ಪೌಲನು ಕೊರಿಂಥದವರನ್ನು ಉದಾರವಾಗಿ ಕೊಡುವುದಕ್ಕೆ ಪ್ರೇರೇಪಿಸುತ್ತಾನೆ. ಹೌದು, ಯಾಕಂದರೆ ಬಡವರಿಗೆ ಇದ್ದಾರೆ ನಮ್ಮಲ್ಲಿ, ನಮ್ಮ ಮಧ್ಯೆ. ಅವರ ಬಡತನ ನಿಮ್ಮ ಸಿರಿತನದಿಂದ ಅವರು ನೀಗಬೇಕಾಗಿದೆ ಎಂದು. ಹೌದು, ಪೌಲನು ಕೊರಿಂಥದ ಸಭೆಯವರನ್ನು ಉದಾರವಾಗಿ ಕೊಡುವುದಕ್ಕೆ ಪ್ರೇರೇಪಿಸಿದ್ದನು. 6ನೇ ವಾಕ್ಯ, ಕೊರಿಂಥ 2ನೇ ಪತ್ರಿಕೆ 9ನೇ ಅಧ್ಯಾಯ 6ನೇ ವಾಕ್ಯದಿಂದ 9ರವರೆಗೆ 6ನೇ ವಾಕ್ಯ. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳ್ಕೊಳ್ಳಿರಿ. ಹೌದು ಪ್ರೇರೆ, ಇಲ್ಲಿ ದೇವರ ರಾಜ್ಯ ತಿನ್ನುವುದರಲ್ಲಿ ಕುಡಿಯುವುದರಲ್ಲಿ ಇಲ್ಲ, ನಿನ್ನ ನೆರೆಯವರನ್ನು ಪ್ರೀತಿಸುವುದರಲ್ಲಿ ಇದೆ. ಹೌದು ಪ್ರೇರೆ. ಸಭೆಯಲ್ಲಿ ಕೆಲವರು ಬಡವರಿದ್ದರು ಪ್ರೇರೆ. ಅದಕ್ಕಾಗಿ ಅವರ ಬಡತನ ನೀಗಲು, ಅವರ ಅವಶ್ಯಕತೆಗಳನ್ನು ನೀಗಲು ನೀವು ಯಾವ ರೀತಿ ಬಿತ್ತುತ್ತೀರಿ ಎನ್ನುವ ವಿಷಯದಲ್ಲಿ ಹೇಳ್ತಿದ್ದಾನೆ. ಸ್ವಲ್ಪವಾಗಿ ಬಿತ್ತಿದರೆ ಸ್ವಲ್ಪ ಕೊಯ್ಯುತ್ತೀರಿ, ಅಂದರೆ ಪರಲೋಕದಲ್ಲಿ ಕೊಯ್ಯುತ್ತೀರಿ. ಹೌದು ಪ್ರೇರೆ, ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಜೀವಿಸಿರಿ, ನಂತರ ಎಲ್ಲವೂ ಕೂಡಿಸಿ ಕೊಡಲಾಗುವುದು. ಸ್ವಲ್ಪವಾಗಿ ಬಿತ್ತುವವನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳಿದುಕೊಳ್ಳಿರಿ. ಹೌದು, 7ನೇ ವಾಕ್ಯ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿಶ್ಚಯಿಸಿಕೊಂಡ ಪ್ರಕಾರ ಕೊಡಲಿ, ದುಃಖದಿಂದ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 7ನೇ ವಾಕ್ಯ ಪ್ರೇರೆ. 2ನೇ ಕೊರಿಂಥ 9ನೇ ಅಧ್ಯಾಯ 7ನೇ ವಾಕ್ಯ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿಶ್ಚಯಿಸಿಕೊಂಡಷ್ಟು ಕೊಡಲಿ ಎಂದು ಹೇಳ್ತಿದ್ದಾನೆ ಪ್ರೇರೆ. ನಿಶ್ಚಯಿಸಿಕೊಂಡಷ್ಟು, ದಶಮಾಂಶ ಕೊಡಿರಿ ಎಂದು ಹೇಳ್ತಿಲ್ಲ ಅಲ್ಲಿ. ನಿಶ್ಚಯಿಸಿಕೊಂಡಷ್ಟು ನೀವು ಸಾಮರ್ಥ್ಯಕ್ಕೆ ತಕ್ಕಾಗಿ ಕೊಡಿರಿ, ಇಲ್ಲದ್ದನ್ನು ಕೇಳುತ್ತಿಲ್ಲ, ಇರುವುದರಲ್ಲೇ ಶ್ರೇಷ್ಠವಾದ್ದು ಕೊಡಿರಿ. ಹೌದು ಎಂದು ಹೇಳ್ತಿದ್ದಾನೆ. ಇಲ್ಲಿ ದಶಮಾಂಶ ವಿಷಯ ಬಂದೇ ಇಲ್ಲ. ಪೌಲನಿಗೆ ಧರ್ಮಶಾಸ್ತ್ರ ಗೊತ್ತು ಪ್ರೇರೆ. ಆತನು ಪಂಡಿತನಾದ ಗಮಲಿಯಲ್ ಪಾದದಲ್ಲಿ ಕಲಿತಿದ್ದಾನೆ ಮತ್ತು ರಾಜಾದಿರಾದ ಯೇಸು ಕ್ರಿಸ್ತನು ಆತನ ಕಣ್ಣನ್ನು ತೆರೆದಿದ್ದಾನೆ, ಪರಿಶುದ್ಧಾತ್ಮನನ್ನು ತುಂಬಿಸಿದ್ದಾನೆ. ಅನ್ಯಜನರಿಗೂ ರಾಜರ ಬಳಿಗೂ ದೂರ ದ್ವೀಪದ ಬಳಿಗೂ ತನ್ನ ಪ್ರಜಾದ ಇಸ್ರಾಯೇಲರ ಬಳಿಗೂ ತನ್ನ ಸುವಾರ್ತೆಯನ್ನು, ಬೆಳಕಿನ ವಾರ್ತೆಯನ್ನು ಸಾರಲು ಆರಿಸಿಕೊಂಡಿರುವ ಸಾಧನ. ಹೌದು ಪ್ರಿಯ, ಆತನಿಗೆ ದಶಮಾಂಶ ಹೇಳ್ಬೋದಾಗಿತ್ತು, ಹಾಗೆ ಹೇಳುತ್ತಿಲ್ಲ. ಆದರೆ ಸ್ವಲ್ಪವಾಗಿ ಬಿತ್ತವನು ಸ್ವಲ್ಪ ಕೊಯ್ತಾನೆ, ಪೈರನ್ನು ಹೆಚ್ಚಾಗಿ ಬಿತ್ತಿದರೆ ಹೆಚ್ಚು ಕೊಯ್ತಾನೆ. ಹೌದು, ಹೀಗೆ ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ಇದು ಸಹಾಯ ವಿಷಯ ಪ್ರೇರೆ. ನೀವು ಇತರಿಗೆ ಹೆಚ್ಚು ಸಹಾಯ ಮಾಡಿದರೆ ನಿಮಗೂ ಕೂಡ ಒಂದು ಸಮಯ ಬರುತ್ತದೆ, ಹೆಚ್ಚು ಸಹಾಯ ಆಗುತ್ತದೆ ನಿಮ್ಮ ಕೊರತೆಯ ಸಮಯದಲ್ಲಿ ಎಂದು. ಹೀಗೆ ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿಶ್ಚಯಿಸಿಕೊಂಡ ಪ್ರಕಾರ ಕೊಡಲಿ. ನಿಶ್ಚಯಿಸಿಕೊಳ್ಬೇಕು ಪ್ರೇರೆ, ದೇವರಿಗೆ ಇಷ್ಟು ಕೊಡುತ್ತೇನೆ ಎಂದು. ಇಲ್ಲದನ್ನು ದೇವರು ಕೇಳುವುದಿಲ್ಲ, ಇರುವುದರಲ್ಲೇ ನಾವು ಕೊಡಬೇಕು, ದೇವರೊಂದಿಗೆ ತೃಪ್ತರಾಗಿರಬೇಕು. ಹೀಗೆ ಹೆಚ್ಚು ಕಡಿಮೆ ನಿಮಗೆ ದೇವರಿಗೆ ಸಂಬಂಧಪಟ್ಟಿದ್ದು ಪ್ರೇರೆ. ಮೇಲೆ ಬೋಧಕರು ಹೇಳುವುದು ಅದು ವಾಕ್ಯಾನುಸಾರ ಅಲ್ಲ. ಹೌದು ಪ್ರೇರೆ, ಹಾಗೇನು ಹೇಳುವುದಾದರೆ ಅವರು ವಾಕ್ಯವನ್ನು ದಾಟಿ ಹೋಗುತ್ತಿದ್ದಾರೆ. ಹೌದು, ಅವರು
ದೇವರ ಪ್ರೀತಿಯಿಂದ ಮೇರೆ ದಾಟುತ್ತಿದ್ದಾರೆ. ದೇವಜನರ ಪ್ರೀತಿಯನ್ನು ಕೂಡ ಕಳೆದುಕೊಳ್ಳುವ ಮಾರ್ಗದಲ್ಲಿದ್ದಾರೆ. ಹೀಗೆ ನಿಶ್ಚಯಿಸಿಕೊಂಡಷ್ಟು ತನ್ನ ಹೃದಯದಲ್ಲಿ ನಿಶ್ಚಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು. ನೋಡ್ರಿ, ದುಃಖದಿಂದಾಗಲಿ ಬಲಾತ್ಕಾರದಿಂದ ಯಾರು ಕೊಡಬಾರ್ದಂತೆ. ಇವತ್ತು ದುಃಖದಿಂದ ಅನೇಕರು ಕೊಡ್ತಿದ್ದಾರೆ ಪ್ರೇರೆ. ಹೌದು, ಬಲಾತ್ಕಾರದಿಂದಲೇ ಕೊಡುತ್ತಿದ್ದಾರೆ. ಹೇಳಿದ್ದೇ ಹೇಳುವುದಕ್ಕೆ ಪರಿಶುದ್ಧ ಗ್ರಂಥದಲ್ಲಿ ಅನೇಕ ವಾಕ್ಯಗಳಿವೆ ಪ್ರೇರೆ. ಹೌದು, ಯಾವಾಗಲೂ ಹಣದ ವಿಷಯದಲ್ಲಿ ಬೋಧಿಸಬಾರದು. ಯಾಕಂದರೆ ತಿಮೋತಿ 6ನೇ ಪತ್ರಿಕೆಯಲ್ಲಿ ನೋಡುತ್ತೇವೆ ಪ್ರೇರೆ, ನಾವು ಹಣದಾಸೆ ಸಮಸ್ತ ಕೇಡಿಗೆ ಮೂಲ. ಹಣ ಗಳಿಕೆಗೆಂದೇ ಅನೇಕರು ಹಾಳಾಗಿ ಹೋದರು. ಇಸ್ಕರಿಯೋತ ಯೂದ ಕೂಡ ಮೊದಲಿನಿಂದಲೂ ಹಣದ ಚೀಲ ಆತನಲ್ಲಿತ್ತು ಪ್ರೇರೆ. ಸುವಾರ್ತೆ ಹೇಳುವುದಕ್ಕೆ ಹೋದಾಗ ಯಾರಾದರೂ ಸ್ತ್ರೀಯರು ಅವರ ಆಹಾರಕ್ಕಾಗಿ ಹಣದ ಸಹಾಯ ಮಾಡಿದರೆ ಇಸ್ಕರಿಯೋತ ಯೂದನ ಚೀಲದಲ್ಲಿ ಇರುತ್ತಿತ್ತು. ಆತನು ಹಣದಾಸಿ ಉಳ್ಳತಾಗಿದ್ದ. ಹಾಗಾಗಿ ಆ ಬಂದ ಹಣದಲ್ಲಿ ಕದ್ದುಕೊಳ್ತಿದ್ದಂತೈತೆ. ಮತ್ತು ಯೇಸು ಕ್ರಿಸ್ತನ ಸೀಮೋನ ಏನು ಐಶ್ವರ್ಯವಂತ ಮನೆಯಲ್ಲಿ ಮತ್ತು ಏನು ಅತಿಥಿಯಾಗಿ ಇಳಿದುಕೊಂಡಾಗ ಅಲ್ಲಿ ಒಬ್ಬ ವಿಚಾರಣೆ ಸ್ತ್ರೀ ಬರ್ತಾಳೆ ಪ್ರೇರೆ. ಆಕೆ ಬಂದು ಯೇಸುವಿನ ಪಾದದಲ್ಲಿ ತನ್ನ ಕಣ್ಣೀರು ಇಡುತ್ತಾಳೆ. ಆಕೆ ಯೇಸುವಿನ ಪಾದದಲ್ಲಿ ತನ್ನ ಕೂದಲಿನಿಂದ ಒರೆಸುತ್ತಾಳೆ, ಮುದ್ದಿಡುತ್ತಾಳೆ. ಸುಗಂಧದ ತೈಲದ ಪಾತ್ರೆಯಿಂದ ಡಬ್ಬೆಯಿಂದ ಆತನ ತಲೆಗೆ ಪಾದಕ್ಕೆ ಸುರಿಸುತ್ತಾಳೆ. ಹೌದು ಪ್ರೇರೆ, ಆ ಸುಗಂಧ ತೈಲದಿಂದಲೇ ಆಕೆ ಪುರುಷರನ್ನು ಆಕರ್ಷಿಸಿ ತನ್ನ ವ್ಯಭಿಚಾರ ವೃತ್ತಿಯನ್ನು ಮಾಡುತ್ತಿದ್ದಳು. ಆದರೆ ಆಕೆ ಸೈತಾನನ ಪ್ಲ್ಯಾನ್ ಪ್ರೇರೆ ಯೇಸುವಿನ ಮೇಲೆ, ಯೇಸುವನ್ನು ಪಾಪದಲ್ಲಿ ಸಿಕ್ಕಿಸುವುದಕ್ಕೆ ಪ್ರಯತ್ನಿಸಿದಾಗ ಆ ಸ್ತ್ರೀ ಸೈತಾನ ಪ್ರೇರಣೆಯಿಂದಲೇ ಬಂದಳು. ಆದರೆ ಯೇಸುವಿನ ಪಾದದಲ್ಲಿ ಬರುತ್ತಲೇ ಆಕೆಯಲ್ಲಿರುವ ಕತ್ತಲ ಶಕ್ತಿ, ದುರಾಲೋಚನೆ ಉಂಟು ಮಾಡುವ ದುರಾತ್ಮ ಓಡಿ ಹೋದ. ಹಾಗೆ ಆಕೆ ಪರಿಶುದ್ಧಳಾದಳು. ಆಕೆ ಪಾಪಕ್ಕೆ ಉಪಯೋಗಿಸ್ತಿದ್ದ ವಸ್ತೆಲ್ಲ ಆತನ ಪಾದಕ್ಕೆ ಹಾಕಿದಳು ಪ್ರೇರೆ. ಬದಲಿಗೆ ಪಾಪ ಕಣ್ಣೀರಿನ ಮುಖಾಂತರವಾಗಿ ಆಕೆಯಿಂದ ಹೊರಟು ಬಂದಿತ್ತು ಪ್ರೇರೆ. ಹೌದು, ಕಣ್ಣೀರಿನ ಮೂಲಕ ಪಶ್ಚಾತ್ತಾಪಟ್ಟಳು. ಹೌದು, ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವುದಾದರೆ ದೇವರ ಕರುಣೆ ದೊರಕುತ್ತದೆ. ಅಲ್ಲಿ ಆಕೆ ಪಾಪವನ್ನು ಒಪ್ಪಿಕೊಂಡಳು ಪ್ರೇರೆ. ಕಣ್ಣೀರಿನಿಂದ ಪಾದವನ್ನು ತೊಳಿಸಿದ್ಲು, ಕೂದಲಿಂದ ಒರೆಸಿದ್ಲು, ಮುದ್ದು ಕೊಟ್ಟಳು. ತನ್ನ ಬೆಲೆಯುಳ್ಳ ಅಮೃತ ಭರಣಿ ಸುಗಂಧ ತೈಲವನ್ನು ಪ್ರಭುವಿನ ಮೇಲೆ ಸುರಿದಳು. ಆಗ ಇಸ್ಕರಿಯೋತ ಯೂದ ಹೇಳ್ತಾನೆ ಪ್ರೇರೆ, ನೀನು ಇಷ್ಟು ಬೆಲೆ ಬಾಳುವ ಸುಗಂಧ ತೈಲವನ್ನು ಯಾಕೆ ವ್ಯರ್ಥ ಮಾಡಿದೆ ಸ್ವಾಮಿಯ ಪಾದಕ್ಕೆ ಸುರಿಸಿ? ಇದನ್ನು ಮಾರಿ ಬಡವ ಬಗ್ಗರಿಗೆ ಹಂಚಬಹುದಾಗಿತ್ತಲ್ಲ, ಸಹಾಯಕ್ಕಾಗಿ ಹಣ ಆಗಲಿ ವಸ್ತು ಆಗಲಿ ಎಂದು ಹೇಳ್ತಾನೆ. ಆದರೆ ಆತನು ಬಡ ಬಗ್ಗರ ಮೇಲೆ ಕರುಣೆಯಿಂದ ಹೇಳಲಿಲ್ಲ. ಆತನು ಹಣದಾಸೆ ಹೇಳಾತನಾಗಿದ್ದರಿಂದ ಹಾಗಾಗಿ ಶಿಷ್ಯರ ಆ ಚೀಲದಲ್ಲಿ ಹಣವನ್ನು ಕದ್ದುಕೊಳ್ಳುವವನಾಗಿದ್ದರಿಂದ ಹಣದಾಸೆ ಹೇಳಾತನಾಗಿದೆ ಹೇಳಿದ ಪ್ರೇರೆ. ಹೀಗೆ ನಾವು ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಕೊಡಬಾರ್ದು ಪ್ರೇರೆ. ಯಾಕಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು. ಇವತ್ತು ಕೂಡ ನಾವು ಸಂತೋಷವಾಗಿ ಕೊಡಿರಿ ಎಂದು ಹೇಳಬೇಕು. ದುಃಖದಿಂದ ಕೊಡಬೇಡಿರಿ. ಬಲಾತ್ಕಾರದಿಂದ ನಾವು ಕೇಳಬಾರ್ದು, ಅವರು ಕೊಡಬಾರ್ದು. ಅದು ದೇವರಿಗೆ ಸೇರುವುದಿಲ್ಲ ಪ್ರೇರೆ. ಹೌದು, ಅದು ವ್ಯರ್ಥವಾಗಿ ಕಾರ್ಯಗಳಿಗೆ ಹೋಗುತ್ತದೆ. ಸೇವಕರಿಗಾಗಲಿ ಸಭೆಗಾಗಲಿ ಕೆಲಸಕ್ಕೆ ಬರೋದಿಲ್ಲ. ಯಾಕಂದರೆ ದುಃಖ ಅಲ್ಲಿ ಸಭೆಯನ್ನು ಮುಂದುವರಿಸುವುದಿಲ್ಲ. ಹೌದು, ಬಲಾತ್ಕಾರ ದೇವರ ಚಿತ್ತವನ್ನು ಅಲ್ಲಿ ಸಭೆಯಲ್ಲಿ ನೆರವೇರಿಸುವುದಿಲ್ಲ. ಕೊಡುವಾತನ ಜೀವನದಲ್ಲಿ, ತೆಗೆದುಕೊಳ್ಳುವವರ ಜೀವನದಲ್ಲಿ ದೇವರ ಚಿತ್ತ ನೆರವೇರುವುದಿಲ್ಲ. ಹೀಗೆ ದುಃಖದಿಂದ ಬಲಾತ್ಕಾರದಿಂದ ಕೊಡಬಾರದೆಂದು ವಾಕ್ಯ ಹೇಳ್ತಿದ್ದು ಪ್ರೇರೆ. ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು, ಸಂತೋಷವಾಗಿ ಕೊಡುವವರ ಮೇಲೆ ದೇವರ ಪ್ರೀತಿ ಉಂಟು ಪ್ರೇರೆ. ಸಂತೋಷವಾಗಿ ಯಾರು ಕೊಡುತ್ತಾರೆ? ದೇವರ ಚಿತ್ತದ ಪ್ರಕಾರ ದೇವರ ಸೇವಕರು ಜೀವಿಸ್ತಿದ್ದಾರೆ. ಈ ಸಭೆ ಜೀವಂತ ಸಭೆ ಇದೆ. ಈ ಸಭೆಯಲ್ಲಿ ಸುವಾರ್ತೆ ಕಾರ್ಯಗಳು ನಡೆಯುತ್ತಿವೆ. ಈ ಸಭೆ ವಾಕ್ಯಾನುಸಾರವಾಗಿ ನಡೆಯುತ್ತಿದೆ. ಈ ಸಭೆಯಲ್ಲಿರುವ ಸೇವಕರು ಪರಿಶುದ್ಧಾತ್ಮ ತುಂಬಿಕೊಂಡಿದ್ದಾರೆ. ಈ ಸಭೆಯಲ್ಲಿರುವ ಸೇವಕರು ಹಣದಾಶೆ ಇಲ್ಲ, ಸ್ತ್ರೀ ವ್ಯಾಮೋಹ ಇಲ್ಲ. ಹೌದು, ಇವರು ಕುಡಿಕರು ಅಲ್ಲ ಎಂದು ಸಭೆಯವರು ಗುರುತಿಸಿ ಕೊಡುವುದಾದರೆ ಸಂತೋಷವಾಗಿ ಕೊಟ್ಟಂತೆ ಪ್ರೇರೆ. ಹೀಗೆ ಸಂತೋಷವಾಗಿ ಕೊಡುವವರ ಮೇಲೆ ದೇವರಿಗೆ ಪ್ರೀತಿ ಇರುತ್ತದೆ. ಏನೋ ಸದಸ್ಯ ಆಗಿದ್ದೇನೆ ಈ ಸಭೆಗೆ ಎಂದು ದುಃಖವಾಗಿ ಬಲಾತ್ಕಾರದಿಂದ
ಕೊಡುವುದಾದರೆ, ಆ ಸಭೆಯವರು ತೆಗೆದುಕೊಳ್ಳುವುದಾದರೆ ಅದರಿಂದ ದೇವರಿಗೆ ಮಹಿಮೆ ಇಲ್ಲ ಪ್ರಿಯರೇ. ದೇವರ ರಾಜ್ಯದಲ್ಲಿ ಅದು ಕೆಲಸಕ್ಕೆ ಬರುವುದಿಲ್ಲ. ಹೌದು, ಹೀಗೆ ಸಂತೋಷವಾಗಿ ಕೊಡುವವರ ಮೇಲೆ ನಾವು ಸಂತೋಷವಾಗಿ ಕೊಡಬೇಕಾಗಿದೆ ಪ್ರಿಯರೇ. ಅವರಿಗಾಗಿ ಪ್ರಾರ್ಥಿಸಬೇಕಾಗಿದೆ ಮತ್ತು ನಿಜವಾದ ಸಭೆಯನ್ನು ಗುರುತಿಸಿ ಅದರಲ್ಲಿ ಸೇರಬೇಕಾಗಿದೆ. ಇಲ್ಲದಿದ್ದರೆ ನೀವೇ ಏಕಾಂತವಾದ ಕೋಣೆಯೊಳಗೆ ಹೋಗಿ ಅಂತರಂಗದಲ್ಲಿರೋ ತಂದೆಗೆ ಪ್ರಾರ್ಥನೆ ಮಾಡಿ ಎಂದು ಯೇಸು ಹೇಳಿದ್ದಾನೆ. ಹೌದು, ಸಂತೋಷವಾಗಿ ಕೊಡುವ ಮೇಲೆ ದೇವರಿಗೆ ಪ್ರೀತಿ ಉಂಟು. ದೇವರು 8ನೇ ವಾಕ್ಯ ಪ್ರಿಯರೇ, 2 ಕೊರಿಂಥ 9ನೇ ಅಧ್ಯಾಯ 8ನೇ ವಾಕ್ಯ. 2 Corinthians chapter 9 verse 8th word. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ಏನು ಪ್ರಿಯರೇ, ನಾವು ಒಂದನೇದಾಗಿ ಸ್ವಲ್ಪವಾಗಿ ಬಿತ್ತೋರು ಸ್ವಲ್ಪ ಪೈರನ್ನು ಕೊಯ್ಯುತ್ತಾರೆ, ಭಾಳವಾಗಿ ಹೆಚ್ಚಾಗಿ ಬಿತ್ತೋರು ಹೆಚ್ಚಾಗಿ ಪೈರನ್ನು ಕೊಯ್ಯುತ್ತಾರೆ. ದೇವರ ಆಶೀರ್ವಾದ, ದೇವರ ಜ್ಞಾನ, ದೇವರ ಆತ್ಮನ ಅಭಿಷೇಕ. ಹೌದು ಪ್ರಿಯರೇ, ಇದು ಬಡತನವನ್ನು ನೀಗಿಸಲು ಬಿತ್ತಬೇಕು ಪ್ರಿಯರೇ. ಹೌದು, ಬಡತನವನ್ನು ನೀಗಿಸುವ ಬಗ್ಗೆ ಹೇಳುತ್ತಿದ್ದಾನೆ. ಹೀಗೆ 2ನೇದಾಗಿ ದುಃಖದಿಂದ ಕೊಡಬಾರ್ದು. ನಾವು ನಮ್ಮ ಹೃದಯದಲ್ಲಿ ನಿಶ್ಚಯಿಸಿಕೊಂಡಷ್ಟು ಪ್ರಕಾರ ಕೊಡಬೇಕು. ಬಲಾತ್ಕಾರದಿಂದ ಕೊಡಬಾರ್ದು. ಅದು 1 ರೂಪಾಯಿ ಆಗಿರ್ಬೋದು, 1000, 100, ಲಕ್ಷ ಆಗಿರ್ಬೋದು, ಕೋಟಿ ಆಗಿರ್ಬೋದು ಪ್ರಿಯರೇ. ಮನಸ್ಸಿನಲ್ಲಿ ಹೃದಯದಲ್ಲಿ ನಿಶ್ಚಯಿಸಿಕೊಂಡಷ್ಟು ಕೊಡಬೇಕು. ದುಃಖದಿಂದ ನಿಶ್ಚಯಿಸಿಕೊಳ್ಳಬಾರ್ದು, ಬಲಾತ್ಕಾರದಿಂದ ನಿಶ್ಚಯಿಸಿಕೊಳ್ಳಬಾರ್ದು. ಶುದ್ಧ ಹೃದಯ ನೀಡು ದೇವರೇ, ಸಂತೋಷ ನೀಡು, ಪೂರ್ಣ ಹೃದಯದಿಂದ ಕೊಡಬೇಕು ಅಂತ ಪ್ರಾರ್ಥಿಸಿ ಕೊಡಬೇಕು ಪ್ರಿಯರೇ. ಹೀಗೆ ಸಂತೋಷದಿಂದ ಕೊಡುವುದಾದರೆ ನಿಮ್ಮ ಮೇಲೆ ದೇವರಿಗೆ ಪ್ರೀತಿ ಉಂಟು. ಹೌದು, ಮತ್ತು ಬಲಾತ್ಕಾರದಿಂದ ಮತ್ತು ಬೇರೆ ರೀತಿಯಿಂದ ತೆಗೆದುಕೊಳ್ಳುವವರು ಇರುವುದಾದರೆ ಅವರ ಮೇಲೆ ದೇವರಿಗೆ ಪ್ರೀತಿ ಇರುವುದಿಲ್ಲ. ಅದು ಅವರಿಗೆ ಕೆಲಸಕ್ಕೆ ಬರುವುದಿಲ್ಲ. ಇಸ್ಕೊಂಡ್ರೂ ಕೂಡ ದೇವರ ರಾಜ್ಯ ಕಾರ್ಯಗಳಲ್ಲಿ ಉಪಯೋಗವಾಗುವುದಿಲ್ಲ. ಹೀಗೆ ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾಗಿದ್ದಾನೆ. ಯಾವಾಗ? ಸಂತೋಷದಿಂದ ಕೊಡುವಾಗ ಮತ್ತು ದೇವಚಿತ್ತಾನುಸಾರವಾಗಿ ನೀಡಿರಿ, ಹೃದಯದಲ್ಲಿ ನಿಶ್ಚಯಿಸಿಕೊಂಡ ಪ್ರಕಾರ ನೀಡಿರಿ ಎಂದು ದೇವಸೇವಕರು ಕೇಳಿದಾಗ ದೇವರು ಸಕಲ ವಿಧದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುತ್ತಾನೆ ಪ್ರಿಯರೇ. ಯಾಕಂದರೆ ದೇವರು ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕೆಂದು ದೇವರು ಇಷ್ಟಪಡುತ್ತಿದ್ದಾನೆ. ಹೌದು, ಎಲ್ಲ ವಿಷಯಗಳಲ್ಲಿ ನಾವು ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ ದೇವರು ನೀವು ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ಸಂತೋಷವಾಗಿ ಕೊಡಬೇಕು ಪ್ರಿಯರೇ, ಮತ್ತು ದುಃಖದಿಂದ ಕೊಡಬಾರ್ದು, ಬಲಾತ್ಕಾರದಿಂದ ಕೊಡಬಾರ್ದು. ಹೀಗೆ ತೆಗೆದುಕೊಳ್ಳುವವರು ಕೂಡ ಸಭೆಯವರು ಕೂಡ ಸಭೆಯವರನ್ನು ಬೋಧಕರು ದುಃಖಪಡಿಸಬಾರ್ದು, ಬಲಾತ್ಕಾರ ಮಾಡಬಾರ್ದು, ಸಂತೋಷಪಡಿಸಬೇಕು. ಅವರನ್ನು ಪ್ರೀತಿಯಿಂದಲೇ ಬೋಧಿಸಬೇಕಾಗಿದೆ. ಮತ್ತು ಮನಸ್ಸಿನಲ್ಲಿ ಹೃದಯದಲ್ಲಿ ನಿಶ್ಚಯಿಸಿಕೊಂಡ ಪ್ರಕಾರವೇ ಕೊಡಿರಿ. ಇಲ್ಲದ್ದನ್ನು ನಿಮ್ಮಲ್ಲಿ ಕೇಳುವುದಿಲ್ಲ ದೇವರು ಎಂದು ಹೇಳಬೇಕಾಗಿದೆ. ಹೀಗೆ ಹೇಳುವುದಾದರೆ ದೇವರು ಕೇಳುವ ಜನಕ್ಕೆ ಧಾರಾಳವಾಗಿ ಅನುಗ್ರಹಿಸುತ್ತಾನೆ ಮತ್ತು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರನ್ನಾಗಿ ಮಾಡುತ್ತಾನೆ. ನಿಮ್ಮ ವಾಕ್ಯದ ಮುಖಾಂತರ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗುತ್ತೇವೆ, ಹೇಳುವವರು ಕೇಳುವವರು. ಹೀಗೆ 9ನೇ ವಾಕ್ಯ ಪ್ರಿಯರೇ, 2 ಕೊರಿಂಥ 9ನೇ ಅಧ್ಯಾಯ 9ನೇ ವಾಕ್ಯ. ಉಪಕಾರಿಯ ವಿಷಯದಲ್ಲಿ ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು. ಅವನ ನೀತಿಯ ಫಲವು ಸದಾಕಾಲವೂ ಇರುವುದು ಎಂಬುದಾಗಿ ಶಾಸ್ತ್ರದಲ್ಲಿ ಬರೆದದೆಯಲ್ಲ. ಇಲ್ಲಿ ನೋಡ್ರಿ, ಮತ್ತೆ ಸಭೆಗೆ ಕೊಡಿರಿ ಎಂದು ಹೇಳುತ್ತಿಲ್ಲ, ದಶಮಾಂಶ ಕೊಡಿರಿ ಎಂದು ಹೇಳುತ್ತಿಲ್ಲ. ಒಂದು ವೇಳೆ ಸಭೆಗೆ ಕೊಟ್ಟರೂ ಕೂಡ ಅದು ಬಡವರಿಗೋಸ್ಕರ ಎಂದು ಹೇಳುತ್ತಿದೆ. 9ನೇ ಅಧ್ಯಾಯ 2 ಕೊರಿಂಥ 9ನೇ ವಾಕ್ಯ. ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು. ಯಾರು? ಹೃದಯದಲ್ಲಿ ನಿಶ್ಚಯಿಸಿಕೊಂಡ ಪ್ರಕಾರ ಕೊಟ್ಟಾತ, ದುಃಖ ಸಂತೋಷದಿಂದ ಕೊಟ್ಟಾತ, ಬಲಾತ್ಕಾರ ಇಲ್ಲದೆ ಕೊಟ್ಟಾತ, ಆತ ಬಡವರಿಗೆ ಧಾರಾಳವಾಗಿ ಕೊಟ್ಟನು ಎಂದು ಅರ್ಥ. ಅವನ ನೀತಿಯು ಫಲವು ಸದಾಕಾಲ ಇರುವುದು. ಯಾರ ನೀತಿ ಪ್ರೇರೆ? ಬಹಳವಾಗಿ ಬಿತ್ತಿದಾತನ ನೀತಿ, ಹೃದಯದಲ್ಲಿ ನಿಶ್ಚಯಿಸಿಕೊಂಡಷ್ಟು ಕೊಟ್ಟಾತನ, ಸಂತೋಷದಿಂದ ಕೊಟ್ಟಾತನ ನೀತಿ, ಬಡವರಿಗೆ ಧಾರಾಳವಾಗಿ ಕೊಟ್ಟಾತನ ನೀತಿ ಸದಾಕಾಲವು ಇರುವುದು ಎಂಬುದಾಗಿ ಶಾಸ್ತ್ರದಲ್ಲಿ ಬರೆದಿದೆಯಲ್ಲ.
ಹೌದು ಪ್ರಿಯರೇ, ಸಭೆಯಲ್ಲಿ ಕೊಡುವುದು ತೆಗೆದುಕೊಳ್ಳುವುದು ಯಾವುದೇ ಆಗಲಿ, ಇನ್ನೊಂದು ಸಭೆಯಲ್ಲಿರುವ ಇನ್ನು ಅನೇಕ ಸಭೆಗಳಿದ್ದರೆ ಈ ಸಭೆಯವರ ಪೂರ್ಣತೆ ಅಂದರೆ ಕೊರತೆ ಇಲ್ಲದಿದ್ದರೆ ಕೊರತೆ ಇರುವ ಸಭೆಗೆ ಇಲ್ಲಿಂದ ಅಲ್ಲಿ ಟ್ರಾನ್ಸ್ಫರ್ ಮಾಡುವುದು. ಹೌದು ಪ್ರಿಯರೇ, ಹೀಗೆ ಸಭೆಯವರು ಉದಾರವಾಗಿ ಕೊಡುವುದಕ್ಕೆ ಪೌಲನು ಪ್ರೇರೇಪಿಸ್ತಾನೆ ಪ್ರಿಯರೇ. ಯಾಕಂದರೆ ಬಡವರಿಗೆ ಧಾರಾಳವಾಗಿ ಅವರ ಕೊರತೆ ನೀಗಿಸುವುದಕ್ಕಾಗಿ. ಹೌದು ಪ್ರಿಯರೇ, ಇಷ್ಟೇ. ದಶಮಾಂಶ ಎಲ್ಲಿ ಮಾತಾಡಿಲ್ಲ ಪ್ರಿಯರೇ ಹೊಸ ಒಡಂಬಡಿಕೆಯಲ್ಲಿ. ಇದು ಫರಿಸಾಯ ಶಾಸ್ತ್ರಿಗಳು ಎಬ್ಬಿಸಿದ ವಿವಾದ. ಹೌದು, ಸುಂಕದಾತ ಫರಿಸಾಯ ಪ್ರಾರ್ಥನೆಗೆ ಹೋದಾಗ ದೇವರಿಗೆ ಆಲಯದೊಳಗೆ ಹೋದ ಫರಿಸಾಯ ಮಾತಾಡುತ್ತಿದ್ದಾನೆ, ದೇವರೇ, ನಾನು ಕಳ್ಳನಲ್ಲ, ಸುಲ್ಕೊಳ್ಳೋವನಲ್ಲ, ಅನ್ಯಾಯಗಾರನಲ್ಲ, ಹೊರಗಡೆ ನಿಂತಿರುವ ಸುಂಕದವನಂತೆ ಅಲ್ಲ, ನಾನು ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ, ನನ್ನ 10ರಲ್ಲಿ 1 ಪಾಲು ಕೊಡುತ್ತೇನೆ ನನ್ನ ದುಡಿತದಲ್ಲಿ ಎಂದು ದೇವರಿಗೆ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದಾನೆ. ದೇವರಿಗೆ ಎಲ್ಲ ಗೊತ್ತು, ನೀನು ಏನು ಮಾಡೋದಿಲ್ಲ, ಅದೇ ರೀತಿ ಹೇಳಿಕೊಳ್ಳುತ್ತಿದ್ದಾನೆ. ಅಲ್ಲಿ 10ರಲ್ಲಿ 1 ವಿಷಯ ಬಂದಿದ್ದು ಫರಿಸಾಯನ ವಿಷಯ ಪ್ರಿಯರೇ. ಯೇಸುಪ್ರಭು ಹೇಳಿಲ್ಲ ಅಲ್ಲಿ. ಹೌದು, ಫರಿಸಾಯರು ಯಾವಾಗಲೂ ಯೇಸುವಿಗೆ ವಿರೋಧ. ಹೌದು, ಸುಂಕದಾತ ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡದೆ, ದೇವರೇ, ಪಾಪಿಯಾದ ನನ್ನ ಮೇಲೆ ಕರುಣೆ ಇಡಿ ಎಂದು ಹೇಳಿ ಹೊರಟು ಹೋದ. ಯೇಸು ಕ್ರಿಸ್ತ ಹೇಳ್ತಾನೆ, ಆ ಒಬ್ಬರ ಪ್ರಾರ್ಥನೆ ಮಾತ್ರ ಕೇಳಲ್ಪಟ್ಟಿತು. ಆತನು ಸುಂಕದಾತನು, ಆತನು ಅಲ್ಲಿಂದ ನೀತಿವಂತನೆಂದು ಹೊರಟು ಹೋದನು. ಆ ಫರಿಸಾಯನಾದರೂ ದೇವರ ವಿಷಯಗಳಲ್ಲಿ ಪಂಡಿತನಾದಾತನು, ವಾರಕ್ಕೆ 2 ಆವರ್ತಿ ಉಪವಾಸ ಮಾಡಾತನು, 10ರಲ್ಲಿ 1 ಪಾಲು ಕೊಡಾತನು, ಅನೀತಿವಂತನಿಂದ ಹೊರಟು ಹೋದ ಪ್ರೇರೆ. ಹೌದು, 10ರಲ್ಲಿ 1 ಪಾಲು ಕೊಟ್ಟರು ಕೂಡ ನೀನು ನೀತಿವಂತ ಆಗುವುದಿಲ್ಲ ಹೊಸ ಒಡಂಬಡಿಕೆಯಲ್ಲಿ. ಇನ್ನು ಬಡವರಿಗಾಗಿ ಈ ಧಾರಾಳವಾಗಿ ಕೊಡಬೇಕಷ್ಟೇ. ಮತ್ತು ಸಭೆ ದೇವರದೆಂದು ಕೊಡಬೇಕು. ಮತ್ತು 10ರಲ್ಲಿ 1 ಪಾಲಲ್ಲ, ನಿನಗೆ ಇರುವುದರಲ್ಲಿ ಕೊಡಬೇಕಾಗಿದೆ. ಇಲ್ಲದ್ದನ್ನು ದೇವರಿಗೆ ಕೇಳಿಕೊಳ್ಳುವುದಿಲ್ಲ. ಹೌದು ಪ್ರೇರೆ, ಸಾಲ ಮಾಡಿ ಕೊಡುವುದಾಗಲಿ ಇದೆಲ್ಲ ನಡೆಯುವುದಿಲ್ಲ. ಹೌದು, ಹೀಗೆ ಅವನ ಬಡವರಿಗೆ ಧಾರಾಳವಾಗಿ ಕೊಟ್ಟನು, ಅವನ ನೀತಿಯ ಫಲವು ಸದಾಕಾಲ ಇರುವುದು ಎಂದು ವಾಕ್ಯ ಹೇಳ್ತಿದೆ ಪ್ರೇರೆ. ಕೊರಿಂಥ 2ನೇ ಪತ್ರಿಕೆ 9ನೇ ಅಧ್ಯಾಯ 9ನೇ ವಾಕ್ಯ. ಈ ಕೊಡುವುದೇನು ವಿಷಯ ಪ್ರೇರೆ ಬಡವರಿಗಾಗಿಯೇ. ಹೌದು, ಯೇಸು ಕ್ರಿಸ್ತ ಐಶ್ವರ್ಯವಂತ ಯುವಕನಿಗೆ ಹೇಳಿದ, ನೀನು ಹೋಗಿ ಆಸ್ತಿ ಪಾಸ್ತಿ ಮಾರಿ ಬಡವರಿಗೆ ಹಂಚಿ ಬಂದು ನನ್ನನ್ನು ಹಿಂಬಾಲಿಸು. ಹೌದು ಪ್ರಿಯ, ಅಲ್ಲಿ ದಶಮಾಂಶ ನನಗೂ ಕೂಡ ತೆಗೆದುಕೊಂಡು ಬಾ, ಅಥವಾ ಸಮಾಜ ಮಂದಿರ ಇದೆ, ಪರಿಸರ ಶಾಸ್ತ್ರೀಯರಿದ್ದಾರೆ, ಮೋಶೆಯ ಪೀಠದಲ್ಲಿದ್ದಾರೆ, ಅವರಿಗೂ ಕೊಡು ಅಂತ ಹೇಳಿಲ್ಲ. ಬಡವರು ಹುಡುಕು. ಹೌದು, ಯಾರು ಸುಳ್ಳು ಹೇಳುವ ಬಡವರನ್ನು ಹುಡುಕಬೇಡ, ನಿಜವಾದ ಬಡವರು ಹುಡುಕು ಅಂತ ಹೇಳಿದ್ದಾನೆ. ಬಡವರೆನ್ನೋರು ರೋಡಿಗೆ ಒಬ್ಬರು ಸಿಗ್ತಾರೆ, ಅವರು ಬಡವರಲ್ಲ, ಅವರು ಪಾಪದಿಂದ ಬಡವರಾಗಿದ್ದಾರೆ. ನಿಜವಾಗಿ ಬಡವರಿದ್ದಾರೆ, ದೇವರ ಮಹಿಮೆಗಾಗಿ ಬಡತನದಲ್ಲಿರುವವರಿದ್ದಾರೆ. ಅವರ ಬಳಿ ಹೋಗು, ಅವರಿಗೆ ಹಂಚು, ಆಗ ನನಗೆ ಕೊಟ್ಟಂತೆ ನನ್ನ ಹಿಂಬಾಲಿಸು, ನಿನಗೆ ಸ್ವರ್ಗದಲ್ಲಿ ಬಹಳ ಆಸ್ತಿ ಸಂಪತ್ತು ಇರುತ್ತದೆ ಎಂದು ಹೇಳುತ್ತಿದ್ದಾನೆ. ಹೀಗೆ ನಾವು ಇನ್ನೊಂದು ವಾಕ್ಯ ನೋಡುವುದಾದರೆ ಪ್ರೇರೆ, ದೇವರಿಗೆ ನೀಡುವ ವಿಷಯದಲ್ಲಿ ನಾವು ತೇಜೋವಾಸಿಗಳಾದ ಪರಿಶುದ್ಧರ ಸ್ವಾಸ್ಥ್ಯದೊಳಗೆ ಪಾಲುಗಾರರಾಗುವುದಕ್ಕಾಗಿ ನಮ್ಮನ್ನು ಪಾತ್ರರನ್ನಾಗಿಸುವುದಕ್ಕಾಗಿ ದೇವರು ಕೋರುತ್ತಿದ್ದಾನೆ ಪ್ರೇರೆ. ನಾವು ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನೋಡುತ್ತೇವೆ. ಕೊಲೊಸ್ಸೆ ಲೆಟರ್ ಚಾಪ್ಟರ್ 1 ವರ್ಸ್ 12th ವರ್ಡ್. ಕೊಲೊಸಿಯನ್ ಚಾಪ್ಟರ್ 1 ವರ್ಸ್ 12th ವರ್ಡ್. ಇಲ್ಲಿ ಓದುವುದಾದರೆ, ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾಸ್ತುತಿ ಮಾಡುವವರಾಗಿರಬೇಕೆಂತಲೂ ದೇವರಿಗೆ ಬೇಡಿಕೊಳ್ಳುತ್ತೇವೆ. ಏನು ಪ್ರೇರೆ, ನಾವು ಯಾವಾಗ ಬಡವರಿಗೋಸ್ಕರ ನೀಡುತ್ತೇವೋ, ನಾವು ಯಾವಾಗ ಸಂತೋಷದಿಂದ ಕೊಡುತ್ತೇವೋ, ದುಃಖದಿಂದ ಕೊಡದೆ, ಬಲಾತ್ಕಾರದಿಂದ ಕೊಡದೆ, ನಾವು ಆ ಸಭೆಯಲ್ಲಿ ಬಡವರು ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಅಥವಾ ಈ ಸಭೆಯಿಂದ ಇನ್ನೊಂದು ಸಭೆ ಬಡತನ ನೀಗುತ್ತದೆ ಎನ್ನುವ ವಿಷಯದಲ್ಲಿ ಆಗ್ಬೋದು, ಒಟ್ಟಿನಲ್ಲಿ ಬಡತನ ನೀಗುವುದಕ್ಕಾಗಿ ನೀ ಕೊಡಬೇಕಾಗಿದೆ ಪ್ರೇರೆ. ಇದ್ದದ್ದರಲ್ಲಿ ಇಲ್ಲದ್ದನ್ನು ದೇವರು ಕೇಳೋದಿಲ್ಲ. ಹೌದು, ನಿನಗೆ ಗೌರ್ಮೆಂಟ್ ಜಾಬ್ ಇದೆ, ಇದ್ದದರಲ್ಲಿ ಕೊಡಬೇಕು, ಸಂತೋಷವಾಗಿ ಕೊಡುವ ಮೇಲೆ ದೇವರ ಪ್ರೀತಿ ಇದೆ ಎಂದು ಹೇಳುತ್ತಿದ್ದಾನೆ. ಹೌದು, ಇಲ್ಲಿ ದಶಮಾಂಶ ವಿಷಯನೇ ಬರುವುದಿಲ್ಲ. ಹೌದು ಪ್ರೇರೆ, ನಾವು ಅಪೊಸ್ತಲ ಕಾರ್ಯದಲ್ಲಿ ನೋಡುತ್ತೇವೆ 5ನೇ ಅಧ್ಯಾಯದಲ್ಲಿ 6-7ನೇ ಅಧ್ಯಾಯದಲ್ಲಿ ಅಲ್ಲಿ ಅನನೀಯ ಸಫೇರ
ಅವರು ತಮ್ಮ ಆಸ್ತಿಯನ್ನೇ ಮಾರಿಕೊಂಡು ಬರುತ್ತಾರೆ. ಹೌದು, ಆದರೂ ಕೂಡ ಅರ್ಧ ಆಸ್ತಿ ಬಚ್ಚಿಡುತ್ತಾರೆ. ಇಷ್ಟೇ ಏನು ಆಸ್ತಿ ನೀವು ಮಾರಿದ್ದೆಂದು ಪರಿಶುದ್ಧಾತ್ಮ ಮೂಲಕವಾಗಿ ಪೇತ್ರನು ಕೇಳುತ್ತಾನೆ. ಆಗ ಅನನೀಯ ಹೇಳ್ತಾನೆ ಇಷ್ಟೇ ಎಂದು. ಹೆಂಡತಿ ಆತ ಮಾತಾಡಿಕೊಂಡಿರುತ್ತಾರೆ. ಆತ ಏಕೆ ನೀನು ಸೈತಾನಿಗೆ ನಿನ್ನ ಹೃದಯದಲ್ಲಿ ಸ್ಥಳ ಮಾಡಿಕೊಟ್ಟೆ ಎಂದು ಸುಳ್ಳು ಯಾಕೆ ಹೇಳಿದ? ನನಗೆ ಹೇಳಿಲ್ಲ, ನೀನು ದೇವರ ಪರಿಶುದ್ಧಾತ್ಮನಿಗೆ ಹೇಳಿದೆ ಎಂದು ಹೇಳಿದಾಗ ಸತ್ತು ಬೀಳುತ್ತಾನೆ ಪ್ರೇರೆ. ಸ್ವಲ್ಪ ಆತನ ಶವವನ್ನು ತೆಗೆದುಕೊಂಡೋಗಿ ಸಮಾಧಿ ಮಾಡುತ್ತಾರೆ. ಕೂಡಲೇ ಆತನ ಹೆಂಡತಿ, ಅನನೀಯನ ಹೆಂಡತಿ ಸಫೈರ ಬರುತ್ತಾಳೆ. ಆಕೆ ಬರುತ್ತಲೇ ಪೇತ್ರನ ಕೇಳುತ್ತಾನೆ, ಏನಮ್ಮ ನೀನು ನಿಮ್ಮ ಗಂಡ ಹೊಲವನ್ನು ಮಾರಿದ್ದು ಇಷ್ಟೇ ಹಣಕ್ಕೋ ಎಂದಾಗ ಹೌದು ಎಂದು ಹೇಳ್ತಾಳೆ. ಸುಳ್ಳು ಹೇಳ್ತಾರೆ ಪ್ರೇರೆ. ಇವಾಗ 10 ಲಕ್ಷಕ್ಕೆ ಮಾರಿದರೆ 5 ಲಕ್ಷ ಅಂತ ಹೇಳಿರುತ್ತಾರೆ ಎಂದು ಭಾವಿಸೋಣ. ಇನ್ನೊಂದು 5 ಲಕ್ಷ ತಮ್ಮ ಭವಿಷ್ಯಕ್ಕಾಗಿ ಇಟ್ಟಿರುತ್ತಾರೆ. ಆದರೆ ಇಷ್ಟೇ ಎಲ್ಲ ಮಾರಿದ್ದೆಂದು ಸುಳ್ಳು ಹೇಳಿರುತ್ತಾರೆ. ಆತ ಹೇಳ್ತಾನೆ, ನೀವು ಮಾರುವಾಗ ನಿಂಬದೆ ಕೊಡುವಾಗ ನಿಂಬದೆ ಯಾಕೆ ಸುಳ್ಳು ಹೇಳಿದಿರಿ? ಇಷ್ಟಕ್ಕೆ ಹೋಗಿದೆ ಎಂದು ಕರೆಕ್ಟ್ ಹೇಳಿದರೆ ಅದೇನು ದೇವರು ನಿಮ್ಮನ್ನು ಕೇಳುತ್ತಿದ್ನ? ಇಲ್ಲ, ಸಮರ್ಪಣೆ ತಪ್ಪಾಗಿದೆ. ಹೌದು ಪ್ರೇರೆ, ಇವತ್ತು ಬೋಧಕರು ಹೇಳುವಾಗ ಅವರು ವಾಕ್ಯದ ಸಮರ್ಪಣೆ ಹೇಳುವುದು ತಪ್ಪಾಗಿದೆ. ಫೋರ್ಸ್ ಮಾಡುತ್ತಾರೆ ದಶಮಾಂಶ ಎಂದು. ದಶಮಾಂಶ ಹೊಸ ಒಡಂಬಡಿಕೆ ಇಲ್ಲ, ಪರಿಸಾಯರ ವಿಷಯದಲ್ಲಿ ಹೇಳಿದ್ದಾನೆ ಯೇಸು ಪ್ರಭು. ಪರಿಸಾಯರೇ ಸುಂಕದಾತ ಪರಿಸಾಯ ಪ್ರಾರ್ಥನೆ ಹೋದಾಗ ಸುಂಕದಾತ ಎತ್ತಿದ ವಿವಾದ ಇದು. ಆತ ಅನೀತಿವಂತನಾಗಿ ಹೊರಟು ಹೋದ. ಹೌದು ಪ್ರೇರೆ, ಯಾರು? ಪರಿಸಾಯ. ಸುಂಕದಾತ ನೀತಿವಂತನಾಗಿ ಹೊರಟು ಹೋದ. 10ರಲ್ಲಿ 1 ಪಾಲು ಉಪವಾಸ ಏನೂ ಹೇಳಲಿಲ್ಲ. ಒಳಗಿದ್ದ ಪರಿಸಯನಾದರೂ ನಾನು ಸುಲುಕೊಳ್ಳುವವನಂತಲ್ಲ, ಅನ್ಯಾಯಗಾರ ಅಲ್ಲ, ಆಧಾರ ಮಾಡುವವನಲ್ಲ, ವಾರಕ್ಕೆ 2 ವಾರತಿ ಉಪವಾಸ ಮಾಡ್ತೇನೆ, 2 ಸಾರಿ ಉಪವಾಸ ಮಾಡ್ತೇನೆ ವಾರಕ್ಕೆ, ಮತ್ತು ನನ್ನ ದುಡಿತದ ಆದಾಯದಲ್ಲಿ 10ರಲ್ಲಿ 1 ಪಾಲ ಕೊಡುತ್ತೇನೆ, ಹೊರಗಡೆ ಇರುವ ಸುಂಕದವನಂತೆಯೂ ಅಲ್ಲ ಎಂದು ವಿಪರೀತವಾಗಿ ಮಾತಾಡುತ್ತಾನೆ ಪ್ರೇರೆ. ಆತನ ವಿಷಯದ ದೇವರು ಕೇರೆ ಮಾಡುವುದಿಲ್ಲ. ಒಂದು ವಿಷಯ ಹೇಳ್ತಾನೆ ದೇವರು, ಅವನು ಅಂಥವನಾಗಿ ಹೋಗಲಿಲ್ಲ. ಆತ ಇವೆಲ್ಲ ಮಾಡಿರ್ಬೋದು, ಧರ್ಮಶಾಸ್ತ್ರ ನಿಯಮನಿಷ್ಠೆಗಳಿಂದ ರಕ್ಷಣೆ ಇಲ್ಲ ಪ್ರೇರೆ, ನಂಬಿಕೆಯಿಂದಲೇ ರಕ್ಷಣೆ. ಹೌದು, ಹೀಗೆ ಯೇಸುಪ್ರಭು ಹೇಳ್ತಿದ್ದಾನೆ ಪ್ರೇರೆ, ದಶಮಾಂಶ ವಿಷಯ ಅಲ್ಲ ಪ್ರೇರೆ. ನೀವು ಪ್ರೀತಿಯನ್ನು, ದಯೆಯನ್ನು, ಕರುಣೆಯನ್ನು ಬದಿಗೊಟ್ಟಿದ್ದೀರಿ, ಇವುಗಳೊಂದಿಗೆ ಅವು ಮಾಡಬೇಕಾಗಿತ್ತು. ಅವ್ರ ವಿಷಯದಲ್ಲಿ ಹೇಳ್ತಿದ್ದಾನೆ ಪ್ರೇರೆ. ಯಾರು? ಪರಿಸರ ಶಾಸ್ತ್ರ ವಿಷಯ. ಅವರು ಎಷ್ಟು ಧರ್ಮಶಾಸ್ತ್ರ ತಿಳಿದರೂ ಕೂಡ ಯೇಸುವನ್ನು ಸ್ವೀಕರಿಸುವುದಿಲ್ಲ. ಎಷ್ಟು ಮೋಶೆ ದೇವರೇ ನಿಜವಾದ ದೇವರು, ಆತನೇ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟಿದ್ದಾನೆ, ನಂಬುವುದಿಲ್ಲ. ಅಬ್ರಾಹ್ಮನ ವಂಶದಾತ ಈತನೇ, ಅಬ್ರಾಹ್ಮನ ಸಂತತಿಯಿಂದಲೇ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುತ್ತದೆ ಎಂದು ಹೇಳಿದರೂ ಕೂಡ ಈತನೇ ಸಂತತಿಗಳಿಗೆ ಎಂದು ಹೇಳದೆ ಸಂತತಿ ಎಂದು ಹೇಳಿದ್ದಾನೆ ಪ್ರಿಯರ. ಆ ಸಂತತಿ ಯೇಸು ಕ್ರಿಸ್ತನೇ. ಆ ಯೇಸು ಕ್ರಿಸ್ತನ ನಂಬುವುದಿಲ್ಲ, ಅಬ್ರಾಹ್ಮನ ನಂಬುತ್ತಾರೆ. ಹೌದು ಪ್ರಿಯರೇ, ಅಬ್ರಾಹ್ಮನು ಎಲ್ಲಿ ತನ್ನ ಬಗ್ಗೆ ತಾನು ಏನು ಕೊಚ್ಚಿಕೊಳ್ಳಲಿಲ್ಲ, ಶಾಸ್ತ್ರ ಪರಿಸರು ಕೊಚ್ಚಿಕೊಳ್ಳುತ್ತಾರೆ. ಹಣದ ವಿಷಯದಲ್ಲಿ, ಅವರ ಹೆಸರಿನ ವಿಷಯದಲ್ಲಿ, ಆಚಾರದ ವಿಷಯದಲ್ಲಿ. ಹೌದು ಪ್ರಿಯರೇ, ಹೀಗೆ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡುವವರಾಗಿರಬೇಕೆಂದು ದೇವರನ್ನು ಬೇಡಿಕೊಳ್ಳುತ್ತೇನೆ. ದೇವರಿಗೆ ನೀಡುವ ವಿಷಯದಲ್ಲಿ ಪ್ರೇರೆ, ನಾವು ನಮಗಿರುವುದು ಸಂತೋಷವಾಗಿ ಕೊಡುವುದು ಮಾತ್ರವಲ್ಲ, ಮತ್ತು ಬಲಾತ್ಕಾರದಿಂದ ಕೊಡುವುದು ಮಾತ್ರವಲ್ಲ, ದೇವರ ರಾಜ್ಯದೊಳಗೆ ನಾವು ಬಾಧ್ಯತೆ ಹೊಂದುವುದಕ್ಕಾಗಿ ನಾವು ಕೃತಜ್ಞತಾ ಸ್ತುತಿ ಮಾಡುವವರಾಗಿರಬೇಕೆಂದು ದೇವರು ಕೇಳಿಕೊಳ್ತಿದ್ದಾನೆ ಪ್ರೇರೆ. ಕೃತಜ್ಞತಾ ಸ್ತುತಿ ಕೊಡಬೇಕಾಗಿದೆ. ಅನುದಿನದ ಜೀವಿತದಲ್ಲಿ ದೇವರು ಮಾಡಿದ ಉಪಕಾರಗಳನ್ನು ಸ್ಮರಿಸಬೇಕಾಗಿದೆ. ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬಾರದು. ಹೀಗೆ ನಾವು ದೇವರ ಜನರ ಬಾಧ್ಯತೆಯಲ್ಲಿ ಪಾಲ್ಗಾರರಾಗುವುದಕ್ಕೆ ಕರೆದಿದ್ದಾನೆಂದೇ ನಾವು ದೇವರ ಆಲಯಕ್ಕೆ ಹೋಗಬೇಕಾಗಿದೆ ಪ್ರೇರೆ, ಪ್ರಾರ್ಥನೆ ಮಾಡಬೇಕಾಗಿದೆ. ಅಥವಾ ನಮ್ಮ ಪ್ರಾರ್ಥನೆ ಕೋಣೆಗೆ ಹೋಗಿ ನಾವು ದೇವಜನರ ಬೆಳಕಿನ ರಾಜ್ಯದೊಳಗೆ ಬಾಧ್ಯತೆಯಲ್ಲಿ ಪಾಲುಗಾರರಾಗಬೇಕೆಂದು ಪ್ರಾರ್ಥಿಸಬೇಕಾಗಿದೆ. ಮತ್ತು ನಮ್ಮ ಪ್ರಾರ್ಥನೆಯಲ್ಲಿ ಕೃತಜ್ಞತಾ ಸ್ತುತಿ ಮಾಡಬೇಕಾಗಿದೆ. ಹೌದು ಪ್ರೇರೆ, ಹೀಗೆ ನಾವು ಕೃತಜ್ಞತಾ ಪ್ರಾರ್ಥನೆಯು ದೇವರಿಗೆ ಮೆಚ್ಚುಗೆಯಾಗಿದೆ ಪ್ರೇರೆ. ಹೌದು, ಹೀಗೆ ನಾವು ಸಭೆಯವರೆಲ್ಲ ಸೇರುವಾಗ ನಾವು ದೇವರಿಗೆ ಕೃತಜ್ಞತಾ ಸ್ತುತಿ ಪ್ರಾರ್ಥನೆ ಮಾಡಬೇಕಾಗಿದೆ. ಅನೇಕ ನಾಶವಾಗುತ್ತಿರುವ ಆತ್ಮಗಳಿಗಾಗಿ, ಬೆಳಕಾದ ಯೇಸುವನ್ನು ವಿಶ್ವಾಸದ ಆತ್ಮಗಳಿಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಅವರು ಆ ಪರಲೋಕ ಎಂಬ ಬ್ಯಾಂಕ್ನಲ್ಲಿ ತಮ್ಮ ಹಣವನ್ನು ಸೇರಿಸಬೇಕೆಂದು. ಹೌದು, ಪರಲೋಕದಲ್ಲಿ ಅವರಿಗೋಸ್ಕರ ಧನ
ಸೇರಿಸಬೇಕಾಗಿದೆ ಪ್ರೇರೆ. ದೇವಜನರು ಆ ಸತ್ಕಾರ್ಯಗಳೇ ಪರಲೋಕಕ್ಕೆ ತೆಗೆದುಕೊಂಡು ಹೋಗುತ್ತವೆ ಪ್ರೇರೆ. ಹೌದು, ಭಕ್ತರಾಗಿ ಸಾಯುವವರು ಭಾಗ್ಯವಂತರು ಧನ್ಯರೆಂದು ಬರೆಯೆಂದು ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಭಕ್ತರಾಗಿ ಅಂದರೆ ನಿದ್ರಿಸುವವರು ಧನ್ಯರೆಂದು ಬರೆ ಎಂದು ಯೋಹಾನನಿಗೆ ಹೇಳುತ್ತಿದ್ದಾನೆ. ಯಾರು? ದೇವದೂತ. ಹೌದು, ಭಕ್ತರಾಗಿ ಸಾಯುವವರು ಧನ್ಯರು, ಅವರ ಕಾರ್ಯಗಳು ಸತ್ಕಾರ್ಯಗಳು ಅವರೊಂದಿಗೆ ಬರುವವು. ಹೌದು ಪ್ರೇರೆ. ಸತ್ಕಾರ್ಯಗಳು ಯಾವೆಂದರೆ ಯೇಸುಪ್ರಭು ಹೇಳಿದ್ದಾನೆ ಐಶ್ವರ್ಯವಂತ ಯುವಕನಿಗೆ, ನಿನ್ನ ಅಪಾರ ಆಸ್ತಿಪಾಸ್ತಿ ಮಾರಿ ಬಡವರಿಗೆ ಹಂಚು, ಬಂದು ನನ್ನನ್ನು ಹಿಂಬಾಲಿಸು, ಪರಲೋಕದಲ್ಲಿ ನಿನಗೆ ಬಹಳ ಸಂಪತ್ತಿರುತ್ತದೆ. ಹೌದು ಪ್ರೇರೆ. ಇಲ್ಲಿ ದಶಮಾಂಶ ಕೂಡ ಹೇಳಿಲ್ಲ, ನನಗೂ ಕೊಡು, ಅಥವಾ ಸಮಾಜ ಮಂದಿರ ಆಲಯಗಳಿದ್ವು, ಅವಾಗ ಕೂಡ ಜೆರುಸಲೇಮ್ ದೇವಾಲಯ ಇತ್ತು, 40 ವರ್ಷದಲ್ಲಿ ಸೊಲೊಮೋನ್ ಕಟ್ಟಿದ್ದು. ಶಿಷ್ಯರು ಹೇಳಿದರು, ಸ್ವಾಮಿ ಎಷ್ಟು ದೊಡ್ಡ ಕಟ್ಟಣ, ಎಷ್ಟು ಅಂದವಾದ ಕಲ್ಲುಗಳಿಂದ ನಿರ್ಮಿತ ಆಗಿದೆ ಅಂದಾಗ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಇದು ಕೆಡವಲ್ಪಡುವ ಕಾಲ ಬರುತ್ತದೆ. ಹೌದು, ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಪುನಃ ಎಬ್ಬಿಸುವೆನೆಂದು ಹೇಳ್ತಾನೆ ಪ್ರೇರೆ. ಆದರೆ ಹೊಸ ಒಡಂಬಡಿಕೆ ಪ್ರಕಾರ ದೇಹವೇ ದೇವಾಲಯ. ಯೇಸು ಕ್ರಿಸ್ತ ಮಾತಾಡಿದ್ದು ತನ್ನ ದೇಹದ ಕುರಿತು ಪ್ರೇರೆ. ಎಲ್ಲ ಮಾನವರ ಪಾಪಗಳನ್ನು ಹೊತ್ತುಕೊಂಡು ಹೋಗಿ ದೇವರ ಕುರಿಮರಿಯಂತೆ ಮರಣಿಸಿ ಶಿಲುಬೆಯಲ್ಲಿ ಸಮಾಧಿಯಾಗಿ 3ನೇ ದಿನ ಎದ್ದೇಳುವ ವಿಷಯದಲ್ಲಿ ಹೇಳುತ್ತಿದ್ದಾನೆ. ಹೌದು ಪ್ರೇರೆ. ಭೂಮಿ ಆಕಾಶವನ್ನು, ಸಮುದ್ರ, ಜಲಚರಗಳನ್ನು ಸೃಷ್ಟಿಸಿದ ದೇವರು ಮಾನವ ನಿರ್ಮಿತ ಕಟ್ಟಡಗಳಲ್ಲಿ, ಮಾನವರು ನಿರ್ಮಿಸಿದ ಕಲ್ಲು ಮಣ್ಣಿನ ಗುಡಿಗಳಲ್ಲಿ ವಾಸ ಮಾಡುವಂಥತನಲ್ಲ ಪ್ರೇರೆ. ಆತ ಉನ್ನತ ಲೋಕ ಎಂಬ ಪವಿತ್ರಾಲಯದಲ್ಲಿ ನಿತ್ಯ ನಿವಾಸಿಯಾದರೂ ದೀನನ ಆತ್ಮದಲ್ಲಿ ಜಜ್ಜಿ ಹೋದ ಭಕ್ತನ ಹೃದಯದಲ್ಲಿ ನಿವಾಸಿಸುತ್ತೇನೆ ಎಂದು ಹೇಳಿದ್ದಾನೆ. ಹೌದು, ಆ ದೀನನ ಆತ್ಮವನ್ನು ಉಜ್ಜೀವಿಸುತ್ತಾ ಆ ಜಜ್ಜಿ ಹೋದ ಮನಸ್ಸನ್ನು ಸ್ವಸ್ಥಪಡಿಸುತ್ತಾ ಇರುತ್ತೇನೆ ಎಂದು ಹೇಳಿದ್ದಾನೆ. ಹೀಗೆ ಪ್ರೇರೆ, ದೇವರ ಆತ್ಮವು ನಿಮ್ಮಲ್ಲಿರುವುದಾದರೆ ನೀವು ದೇವರ ಆಲಯವಾಗಿದ್ದೀರಿ. ಕೊರಿಂಥ 1ನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಓದುತ್ತೇವೆ, ನಿಮ್ಮಲ್ಲಿ ದೇವರ ಆತ್ಮ ವಾಸಿಸ್ತಾನೆಂದು ನಿಮಗೆ ತಿಳಿದಿಲ್ಲವೋ? ನೀವು ದೇವರ ಆಲಯವಾಗಿದ್ದೀರಿ ಎಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ಆಲಯವನ್ನು ಕೆಡಿಸಿದರೆ ದೇವರ ಅವನನ್ನೇ ಕೆಡಿಸುವನು. ಆ ಆಲಯವು ನೀವೇ. ಆ ಆಲಯವು ಪವಿತ್ರವಾದುದು. ಅದು ಪ್ರೇರೆ. ಈ ಹೊಸ ಒಡಂಬಡಿಕೆ ಪ್ರಕಾರ ನಾವೇ ದೇವರ ಆಲಯ ಪ್ರೇರೆ. ನಾವೇ ಆತ್ಮಸ್ವರೂಪವಾದ ದೇವರನ್ನು ಹೊತ್ತುಕೊಂಡು ಹೋಗುವ ದೇವರ ಮಂಜೂಷ ಪೆಟ್ಟಿಗೆ. ಹೌದು, ಆ ವಾಕ್ಯವೇ ನಮ್ಮ ದಾರಿಗೆ ದೀಪ ಪ್ರೇರೆ, ನಮ್ಮ ಕಾಲಿಗೆ ಬೆಳಕು. ಹೌದು, ದೇವರ ಆತ್ಮನೇ ನಮ್ಮ ಆಲಯ. ನಾವು 90ನೇ ಕೀರ್ತನೆಯಲ್ಲಿ ನೋಡುತ್ತೇವೆ, ದೇವರೇ ಅನಾದಿಯಿಂದಲೂ ನೀನೇ ನಮಗೆ ನಿವಾಸ ಸ್ಥಾನವಾಗಿದ್ದಿ. ಹೌದು ಪ್ರೇರೆ, ನಮ್ಮ ನಿವಾಸ ಸ್ಥಾನ ದೇವರೇ, ಅಂದರೆ ದೇವರ ಆತ್ಮ ಆಗಿದ್ದಾನೆ. ಆತನ ಆತ್ಮವೇ ನಮ್ಮೊಳಗೆ ಬಂದಾಗ ನಾವು ದೇವರೊಳಗೆ ಪ್ರವೇಶ ಆಗುತ್ತೇವೆ. ಹೀಗೆ ಪ್ರೇರೆ, ನಾವು ಯಾವನಲ್ಲಿ ದೇವರ ಆತ್ಮ ಇದೆಯೋ ಅವನ ಜೀವ ಸ್ವರೂಪನಾದ ದೇವರಲ್ಲೇ ಇದ್ದಾನೆ. ಹೌದು, ಹೀಗೆ ದೇವರಿಗೆ ನೀಡು. ನಿನ್ನ ಆತ್ಮ ದೇವರಿಗೆ ನೀಡಿದಾಗ, ನಿನ್ನ ಆಲೋಚನೆ ದೇವರಿಗೆ ನೀಡಿದಾಗ, ನಿನ್ನ ಕೃತ್ಯಗಳನ್ನು ದೇವರಿಗೆ ನೀಡಿದಾಗ, ನಾವು ರೋಮಾಪತ್ರಿಕೆ 12ನೇ ಅಧ್ಯಾಯದಲ್ಲಿ ಓದುತ್ತೇವೆ ಪ್ರೇರೆ. ಪೌಲನು ಹೇಳುತ್ತಿದ್ದಾನೆ, ಸಹೋದರರೇ, ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಾನು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನಿಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವ ಬಲಿಯಾಗಿ ಅರ್ಪಿಸಿಕೊಳ್ಳಿರಿ, ಇದುವೇ ವಿವೇಕಪೂರ್ವಕವಾದ ನಿಜವಾದ ದೈವಾರಾಧನೆ ಎಂದು ಹೇಳುತ್ತಿದ್ದಾನೆ. ಹೌದು ಪ್ರೇರೆ, ನಾವು ದೇವರಿಗೆ ನೀಡುವ ವಿಷಯದಲ್ಲಿ ನೋಡುತ್ತಿದ್ದೇವೆ. ಅನೇಕರು ಹಣ ಎಂದು ಅಂದುಕೊಳ್ತಾರೆ. ಆದರೆ ಇಲ್ಲಿ ನೋಡುವುದಾದರೆ ಪೌಲನು ಹೇಳುತ್ತಿದ್ದಾನೆ, ಸಹೋದರರೇ, ದೇವರ ಅಪಾರ ಕೃಪೆ ನಿಮ್ಮ ನೆನಪಿಗೆ ತರುತ್ತಿದ್ದೇನೆ. ಏನಂದರೆ, ನಿಮ್ಮನ್ನೇ ದೇವರಿಗೆ ಮೀಸಲಾಗಿ ಕೊಡಿರಿ. ನಿಮ್ಮನ್ನೇ ಕೇಳುತ್ತಿದ್ದಾನೆ ದೇವರು. ನಿಮ್ಮ ದೇಹವೇ ದೇವರಿಗೆ ಆಲಯ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ನಿಮ್ಮನ್ನು ಯೇಸು ಕ್ರಿಸ್ತ ತನ್ನ ರಕ್ತ ಎಂಬ ಬೆಲೆಗೆ ಕೊಂಡುಕೊಂಡಿದ್ದಾನೆ. ಆದುದರಿಂದ ನಿಮ್ಮ ದೇಹದಲ್ಲಿ ದೇವರ ಮಹಿಮೆಯನ್ನು ಬೆಳಗಿಸಿರಿ. ದೇಹ ಇರುವುದು ದುರಾಚಾರಕ್ಕಾಗಿ ಅಲ್ಲ, ಪ್ರಭುವಿನ ಸೇವೆಗಾಗಿ ಎಂದು ಪೌಲ ಹೇಳುತ್ತಿದ್ದಾನೆ ಪ್ರೇರೆ. ನಾವು ಕೊರಿಂಥ 6ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಹೀಗೆ ರೋಮ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡಿದಂತೆ ಪೌಲ ಹೇಳಿದಂತೆ ನಿಮ್ಮನ್ನೇ ದೇವರಿಗೆ ಮೀಸಲಾಗಿ, ಅಂದರೆ ನಮ್ಮನ್ನೇ ದೇವರಿಗೆ ಕೊಡಬೇಕಾಗಿದೆ ಪ್ರೇರೆ. ದೇವರು ಹಣ ಕೇಳುತ್ತಿಲ್ಲ. ಅದು ಪೌಲ ಕೇಳಿದ್ದು ಆ ಸಭೆಯಲ್ಲಿರುವ ಬಡವರ ಬಡತನ ನೀಗಿಸುವುದಕ್ಕಾಗಿ ಮಾತ್ರ. ಹೌದು ಪ್ರೇರೆ, ದಶಮಾಂಶ ವಿಷಯನೇ ಇಲ್ಲ ಹೊಸ ಒಡಂಬಡಿಕೆಯಲ್ಲಿ. ಹೌದು, ಏಕೆಂದರೆ ಅದು
ಇಸ್ರಾಯೇಲರಿಗೆ ಸಂಬಂಧಪಟ್ಟಿದ್ದು. ಇಸ್ರಾಯೇಲರು ಯಾವಾಗಲೂ ದೇವರಿಗೆ ವಿರುದ್ಧವಾಗಿಯೇ ಇದ್ದರು. ಹೌದು ಪ್ರಿಯರೇ, ಇಸ್ರಾಯೇಲರು ಯಾವಾಗಲೂ ಈಜಿಪ್ಟಿನ ಕಡೆಗೆ ನೋಡಿದರು. ಇಸ್ರಾಯೇಲರು ಎಷ್ಟು ದೇವರ ಅದ್ಭುತ ಮಹತ್ಕಾರ್ಯ ಸೂಚಕ ಕಾರ್ಯಗಳನ್ನು ನೋಡಿದರೂ ಕೂಡ ಅವರು ಹೃದಯ ಮೊಂಡಾಯಿತು ಪ್ರಿಯರೇ. ಅವರು ದೇವರ ಆಜ್ಞೆಗೆ ಮಣಿಯದವರು, ಅವರು ಶರೀರ ಸ್ವಭಾವ ಇರುವವರು ಮತ್ತು ಪಕ್ಕದ ಜನಾಂಗಗಳ ದೇವತೆಗಳ ಮೇಲೆ ಪೂಜಿಸಲು ಆಕರ್ಷಣೆ ಹೊಂದಿದವರು ಮತ್ತು ತಮ್ಮಲ್ಲೇ ಅಶ್ಲೀಲ ಕಾರ್ಯಗಳನ್ನು ಮಾಡಿದವರಾಗಿದ್ದರು. ಹೀಗೆ ದೇವರ ಕೋಪ ನಿರಂತರ ಆ ಇಸ್ರಾಯೇಲರ ಮೇಲೆ ಇದ್ದೇ ಇತ್ತು. ಆ ಇಸ್ರಾಯೇಲರು ಈಜಿಪ್ಟಿನಿಂದ ಕಾನಾನ್ ಪ್ರಯಾಣವಾದಾಗ ಅನೇಕರು ಅರಣ್ಯದಲ್ಲಿ ಸತ್ತು ಹೋದರು ಪ್ರಿಯರೇ. ದೇವರಿಗೆ ವಿರುದ್ಧವಾಗಿ, ಮನುಷ್ಯನಾದ ಮೋಶೆಗೆ ವಿರುದ್ಧವಾಗಿ ಎದುರು ಬಿದ್ದಿದ್ದರಿಂದ. ಹೌದು, ನಾವು ಅಡವಿಯಲ್ಲಿ ಸತ್ತೋದ್ರೆ ನಮ್ಮ ಮಕ್ಕಳು ಏನಾಗುವರು ಎಂದು ಅವರು ನೆಗೆಟಿವ್ ಅಂದರೆ ಕೆಟ್ಟದಾಗಿ ಆಲೋಚಿಸಿದ್ದರಿಂದ ದೇವರು ನಮ್ಮನ್ನು ರಕ್ಷಿಸುವುದಕ್ಕೆ ದೇವರು ಹೇಳಿದ ಸ್ಥಳಕ್ಕೆ ನಾವು ಹೋಗುತ್ತೇವೋ ಇಲ್ಲ ಎಂದು ಭಯಪಟ್ಟಿದ್ದರಿಂದ ಅವರ ಮೇಲೆ ಬರುವಂತೆ ದೇವರು ಮಾಡಿದ ಪ್ರೇರೆ. ಮೋಶೆಗೆ ಹೇಳುತ್ತಾನೆ ದೇವರು, ಇವರು ಹೀಗೆ ಮಾತಾಡಿದ್ದರಿಂದ ಇವರ ಮಕ್ಕಳು ಆ ವಾಗ್ದಾನ ಭೂಮಿಗೆ ಹೋಗುತ್ತಾರೆ, ಹಾಲು ಜೇನು ಹರಿಯುವ ಫಲವತ್ತಾದ ಭೂಮಿಗೆ. ಇವರನ್ನು ನಾನು ಅರಣ್ಯದಲ್ಲಿಯೇ ಸಾಯಿಸುವೆನು ಎಂದು ದೇವರು ತನ್ನೊಂದಿಗೆ ಶಪಥ ಮಾಡುತ್ತಾನೆ ಪ್ರೇರೆ. ಹೌದು, ದೇವ ಜನರ ಮಕ್ಕಳು ಹೋದರು ಪ್ರೇರೆ ವಾಗ್ದಾನ ಭೂಮಿಗೆ. ಇವತ್ತು ಕೂಡ ನಾವು ಅನೇಕರು ನೋಡುತ್ತೇವೆ, ನಾವು ಯೇಸುವಿನ ವಿಶ್ವಾಸಿದರೂ ಕೂಡ, ಸೇವೆ ಮಾಡಿದರೂ ಕೂಡ ಲೋಕದ ಕಡೆಗೆ ನೋಡುತ್ತಿರ್ತೇವೆ. ಲೋಕದಂತೆ ನಾವು ಆಲೋಚಿಸೋದು, ಲೋಕದ ಐಶ್ವರ್ಯದ ವ್ಯಾಮೋಹ, ಪ್ರಾಪಂಚಿಕ ಚಿಂತೆಗಳು ಫಲ ಕೊಡದಂತೆ ಅದಿಮಿ ಬಿಡುತ್ತವೆ ಪ್ರೇರೆ ಆತ್ಮಿಕ ಜೀವನವನ್ನು. ಯೇಸು ಕ್ರಿಸ್ತ ಹೇಳಿದ್ನಲ್ಲ ಪ್ರೇರೆ, ಬಿತ್ತುವುದಕ್ಕೆ ಹೊರಟ ರೈತ ಯೇಸು ಕ್ರಿಸ್ತನೇ. ಬಿತ್ತುವಾಗ ಬೀಜಗಳೆಂದರೆ ದೇವರ ವಾಕ್ಯವೇ. ದೇವರ ವಾಕ್ಯ ಜೀವ ಆತ್ಮ ಆಗಿದೆ ಪ್ರೇರೆ, ಪರಿಶುದ್ಧಾತ್ಮ ಆಗಿದ್ದಾನೆ. ಹೀಗೆ ಪರಿಶುದ್ಧಾತ್ಮನ ಕೈಯಲ್ಲಿ ದೇವರ ವಾಕ್ಯ ಸಾರ್ಥಕವಾಗುತ್ತದೆ, ಸಾಮರ್ಥ್ಯವುಳ್ಳದ್ದಾಗಿರುತ್ತದೆ. ಹೀಗೆ ಬಿತ್ತುವುದಕ್ಕೆ ಹೊರಟ ರೈತ ಬಿತ್ತುವಾಗ ದಾರಿಯಲ್ಲಿ ಬಿದ್ದು ಕೆಲವು ಬೀಜ ಪಕ್ಷಿಗಳು ತೆಗೆದುಕೊಂಡು ಹೋದವು. ಗಟ್ಟಿ ನೆಲ ಇದ್ದರಿಂದ. ಎರಡನೇ ಬೀಜ ಕಲ್ಲು ನೆಲದ ಮೇಲೆ ಬಿತ್ತು. ಅದರ ಕಲ್ಲು ನೆಲದ ಮೇಲೆ ಮಣ್ಣು ತೆಳ್ಳಗಿರುವುದರಿಂದ ಬೇಗನೆ ಮೊಳೆತವು. ಅದರ ಬೇರು ಆಳಕ್ಕೆ ಇಳಿಯಲಿಲ್ಲ. ಸೂರ್ಯನು ತಲೆ ಮೇಲೆ ಬರುತ್ತಲೇ ಆ ಸಸಿಗಳ ಮೇಲೆ ಬೇರು ಕೆಳಗೆ ಇಳಿಯದಿದ್ದರಿಂದ ಅದು ಒಣಗೋಯಿತು. ಅದು ಪ್ರೇರೆ, ಅದು ಒಂದನೇದಾಗಿ ಪಕ್ಷಿಗಳು ಎತ್ತಿಕೊಂಡು ಹೋದು ಅಂದರೆ ಕೇಳುತ್ತಲೇ ಸೈತಾನ ತೆಗೆದುಕೊಂಡು ಹೋಗುತ್ತಾನೆ. ಅವರು ಶಾರೀರಿಕ ಸ್ವಭಾವದವರು, ಅವರು ಲೋಕಾಶೆಗಳಿಗೋಸ್ಕರ ಏನೋ ಇವತ್ತು ಹೋಗಬೇಕಲ್ಲ ದೇವರಾಲಯಕ್ಕೆ ಅಂತ ಹೋದವರು, ಅಥವಾ ಇನ್ನೊಬ್ಬರು ದೇವರ ವಾಕ್ಯ ಕೇಳೋಣ ಬಾ ಸಮಯ ಫ್ರೀ ಇದ್ದಲ್ಲ ಎಂದು ಹೋದವರು. ದೇವರ ವಾಕ್ಯ ದೇವರ ಪ್ರೀತಿಸುವ ಉದ್ದೇಶದಿಂದ ಹೋಗಲಿಲ್ಲ ಪ್ರೇರೆ, ದೇವರನ್ನು ಹುಡುಕುವ ಉದ್ದೇಶದಿಂದ ಹೋದವರಲ್ಲ ಇವರು. ಹೀಗೆ ಎರಡು ಬೀಜ ವೇಸ್ಟ್ ಆದವು ಪ್ರೇರೆ. ಒಂದನೇದು ಪಕ್ಷಿಗಳು ಎತ್ಕೊಂಡೋದು, ಎರಡನೇದು ವಾಕ್ಯವನ್ನು ಕೇಳುತ್ತಲೇ ಸಂತೋಷದಿಂದ ಸ್ವೀಕರಿಸಿದ. ಆದರೆ ಆ ಕಷ್ಟ ಬರುತ್ತಲೇ ಬಿಟ್ಟ ಪ್ರೇರೆ, ಬೇರು ಇಲ್ಲ. ಕಷ್ಟ ಅಂದರೆ ಸೂರ್ಯನ ನೆರಳು, ಬಿಸಿ. ಹೀಗೆ ಮೂರನೇ ಬೀಜ ಬೆಳೆಯಿತು ಪ್ರೇರೆ. ಅದು ಬೆಳೆಯಿತು, ಕಾಯ ಆಯಿತು. ಅದು ಫಲ ಕೊಡುವ ಕಾಲದಲ್ಲಿ ಹಣ್ಣು ಮಾಗಲಾರ್ದಂಗೆ ಲೌಕಿಕ ಅಂದರೆ ಮುಳ್ಳು ಪೊದೆಗಳು ಬಂದು ಮುಚ್ಚಿಬಿಟ್ಟವು. ಹೌದು ಪ್ರೇರೆ, ಆ ಗಿಡ ಬೆಳೆಯಿತು, ಕಾಯ ಆಯಿತು, ಹಣ್ಣಾಯಿತು, ಆ ಹಣ್ಣು ಮಾಗಲಿಲ್ಲ. ಹೌದು ಪ್ರೇರೆ, ಪಕ್ವತೆಗೆ ಬರಲಿಲ್ಲ. ಆಗ ಅಂದರೆ ಫಲ ಪಕ್ವಾಗಿ ಆಗಲಿಲ್ಲ ಪ್ರೇರೆ. ನೀವು ಪ್ರೀತಿಸುವುದು, ಆನಂದಿಸುವುದು, ದೇವರ ಆನಂದ, ದೇವರ ಪ್ರೀತಿ, ಸಮಾಧಾನ, ದಯೆ, ಸದ್ಗುಣ, ಶಾಂತಿ ಮತ್ತು ಸಹನೆ, ತಾಳ್ಮೆ, ಭಯಭಕ್ತಿ, ಇವೆಲ್ಲ ಪರಿಶುದ್ಧಾತ್ಮನ ಫಲಗಳು. ಈ ಫಲಗಳು ಪೂರ್ತಿಯಾಗಿ ನೆರವೇರಿಸಲಿಲ್ಲ. ಏನು ನೆರವೇರಿಸಬೇಕೆಂದು ಬಾಹ್ಯಾಚಾರವಾಗಿಯೇ ವೇಷಧಾರಿತನದಲ್ಲಿ ಮುಕ್ತಾಯ ಆಯ್ತು ಪ್ರೇರೆ ಅವ್ರದ್ದು. ಹೌದು, ಅವರು ಕೂಡ ದೇವರ ವಾಕ್ಯವನ್ನು ಸ್ವೀಕರಿಸಿದರು. ದೇವರಾತ್ಮನಿಂದಲೇ ಅವರು ವರ ಪಡೆದಿರ್ಬೋದು. ಫಲಿಸುವ ಕಾಲ ಬಂದಾಗ ಆ ಫಲ ಆಗಲಿಲ್ಲ ಪ್ರೇರೆ, ಮಾಗಲಿಲ್ಲ. ಲೌಕಿಕ ಮುಳ್ಳು ಪೊದೆಗಳು ಬಂದು ಆದಮಿ ಬಿಟ್ಟವು. ಹೌದು, ಆ ಮುಳ್ಳು ಪೊದೆಗಳು ಯಾವೆಂದರೆ ಹಣದಾಸೆ, ಪ್ರಾಪಂಚಿಕ ಚಿಂತೆಗಳು, ಐಶ್ವರ್ಯದ ವ್ಯಾಮೋಹ. ಅನ್ಯ ಜನರು ಇಷ್ಟು ಶ್ರೀಮಂತರಾಗುತ್ತಿದ್ದರೆ ನಮಗೆ ಯಾಕೆ ಆಶೀರ್ವಾದ ಮಾಡೋದಿಲ್ಲ ದೇವರು, ನಮ್ಮ ದೇವರು ನಿಜವಾದ ದೇವರೆಂದು ತಪ್ಪಾಗಿ ಲೌಕಿಕೃತರ ಆಲೋಚನೆ ಮಾಡೋದು. ಅನ್ಯ ಜನರೇ, ಪಕ್ಕದವರೇ ಅನ್ಯ ಜನರು
ನಿಜವಲ್ಲದ ದೇವರನ್ನು ವಿಶ್ವಾಸಿಸ್ತಾರೆ, ಅವರೇ ಅಂತಸ್ತು ಮೇಲೆ ಅಂತಸ್ತು ಕಟ್ಟುವುದಾದರೆ ನಾವು ನಿಜವಾದ ದೇವರ ಮಕ್ಕಳು, ನಾವು ಅವರಿಗಿಂತ ಜಾಸ್ತಿ ಆಶೀರ್ವಾದ. ಈ ರೀತಿ ಲೌಕಿಕ ಆಲೋಚನೆ ಮಾಡಿ ಆ ಪರಲೋಕದ ಆಶೀರ್ವಾದ ಕಳೆದುಕೊಂಡು ಬಿಡೋರು ಪ್ರೇರೆ ಇವರು. ಆಗ ಸೈತಾನನು ಬರ್ತಾನೆ ಪ್ರೇರೆ. ಯೇಸುವಿಗೆ ಹೇಳಿದ್ದಾನೆ, ಆ ಬೆಟ್ಟದ ಮೇಲೆ ತೆಗೆದುಕೊಂಡು ಹೋಗಿ, ನೀನು ಅದು ಪ್ರಪಂಚದ ವೈಭವ ಎಲ್ಲ ತೋರಿಸ್ತಾನೆ ಕ್ರಿಸ್ತ ಯೇಸುವಿಗೆ, ನೀನು ನನಗೆ ಅಡ್ಡ ಬೀಳುವುದಾದರೆ ಇದೆಲ್ಲ ನಿನಗೆ ಕೊಡಬಲ್ಲೆ ಎಂದು ಯೇಸು ಕ್ರಿಸ್ತನಿಗೆ ಹೇಳಿದ್ದಾನೆ. ಇಂದು ವಿಶ್ವಾಸಿಗಳಿಗೆ ಹೇಳುವುದು ದೊಡ್ಡ ವಿಷಯ ಅಲ್ಲ ಪ್ರೇರೆ. ಹೌದು, ಹೀಗೆ ನಾವು ದೇವರಿಗೆ ನೀಡು ಎನ್ನುವ ಅಂಶದಲ್ಲಿ ಹೇಗೆ ಯಾವುದು ನೀಡಬೇಕಾಗಿದೆ? ನಿಮ್ಮನ್ನೇ ದೇವರಿಗೆ ಮೀಸಲಾಗಿ ನೀಡಬೇಕಾಗಿದೆ ಪ್ರೇರೆ. ರೋಮಾಪತ್ರಿಕೆ 12ನೇ 1ನೇ ವಾಕ್ಯ 2-3 ವಾಕ್ಯದಲ್ಲಿ ನೋಡುತ್ತೇವೆ. ನಿಮ್ಮನ್ನೇ ದೇವರಿಗೆ ಮೀಸಲಾಗಿ ನೀಡಬೇಕಾಗಿದೆ, ಮೆಚ್ಚುಗೆಯಾಗಿ ಇರುವಂತೆ ನೀಡಬೇಕಾಗಿದೆ ಮತ್ತು ಸಜೀವ ಬಲಿಯಾಗಿ ನೀಡಬೇಕಾಗಿದೆ ಪ್ರೇರೆ. ನಿಮಗಿರುವುದೆಲ್ಲ, ನಿಮ್ಮ ಆಸೆಗಳನ್ನೆಲ್ಲ ದೇವರ ಆಸೆಯೇ ನಿಮ್ಮ ಆಸೆಯನ್ನಾಗಿ ತೀರಿಸಿಕೊಳ್ಳಬೇಕಾಗಿದೆ. ದೇವರ ಚಿತ್ತವೇ ನಿನ್ನ ಚಿತ್ತವನ್ನಾಗಿ ಮಾರ್ಪಡಿಸಿಕೊಳ್ಳಬೇಕಾಗಿದೆ. ಸಜೀವ ಬಲಿಗೆ ಅರ್ಪಿಸಿಕೊಳ್ಳುವುದೆಂದರೆ ಹೌದು ಪ್ರೇರೆ. ಅಬ್ರಾಮನು ತನ್ನ ಮಗನನ್ನು ದೇವರು ಬಲಿಯಾಗಿ ಕೇಳಿದಾಗ ಹೇಗೆ ದೇವರು ಹೇಳಿದ್ದನು ಹಾಗೆಯೇ ಕೊಡಲು ನಿಶ್ಚಯಿಸಿಕೊಂಡ ಪ್ರೇರೆ. ಆ ಮಗನನ್ನು ಸಾಯದಂತೆ ಮರಳಿ ಪಡೆದುಕೊಂಡ. ಹೌದು, ಯೇಸು ಕ್ರಿಸ್ತನು ಹೇಳಿದ್ದಾನೆ, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುವವನು ಅದನ್ನು ಕಳೆದುಕೊಳ್ಳುತ್ತಾನೆ, ಆದರೆ ನನ್ನ ಹೆಸರಿನ ನಿಮಿತ್ತ, ನಾನು ಹೇಳಿದ ಸುವಾರ್ತೆಯ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ನಿತ್ಯಕ್ಕಾಗಿ ಪಡೆದುಕೊಳ್ಳುತ್ತಾನೆ. ಅದು ಪ್ರೇರೆ. ನಾವು ಪಡೆದುಕೊಳ್ಳುತ್ತೇವೆ ಎಂದು ಯೇಸು ಹೇಳ್ತಿದ್ದಾನೆ. ಆದರೆ ಲೋಕ ನೀನು ಪಡೆದುಕೋ ಎಂದು ಹೇಳ್ತಿದೆ, ಆದರೆ ಅದು ಲೋಕ ದೇವರನ್ನು ಕಳೆದುಕೊಳ್ಳಲು ಹೊರಟಿದೆ ಪ್ರೇರೆ. ಪರಲೋಕವನ್ನು ಕಳೆದುಕೊಳ್ಳಲು ಹೊರಟಿದೆ. ಕಣ್ಣಿನಾಶೆ, ಶರೀರದಾಶೆ, ಬದುಕುವೆಂಬ ಲೋಕಜ್ಞಾನ. ಹೌದು ಪ್ರೇರೆ, ಲೋಕಜ್ಞಾನ ದೇವರು ಹುಚ್ಚು ಜ್ಞಾನ ಎಂದು ಹೇಳ್ತಿದ್ದಾನೆ ಪ್ರೇರೆ. ಕೊರಿಂಥ 1ನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಲೋಕಜ್ಞಾನವನ್ನು ದೇವರು ಹುಚ್ಚು ಸಂಗತಿಯನ್ನಾಗಿ ಮಾಡಿದ್ದಾನೆ. ಹೌದು, ಆ ಜ್ಞಾನ ಹೆಚ್ಚಾದರೆ ದೆವ್ವಗಳಿಗೆ ಸಂಬಂಧಪಡುತ್ತದೆ ಪ್ರೇರೆ. ಹೀಗೆ ಪರಲೋಕ ಸಂಬಂಧವಾದ ಜ್ಞಾನ ಯೇಸು ಕ್ರಿಸ್ತನು ಕೊಡಲು ಬಂದಿದ್ದಾನೆ ಪ್ರೇರೆ. ಆತನಲ್ಲಿ ವಿಶ್ವಾಸವಿಡುವವನು ಸತ್ತರೂ ಬದುಕುತ್ತಾನೆ, ಬದುಕುತ್ತಾ ನೀನು ನಂಬುವುದಾದರೆ ಎಂದಿಗೂ ಸಾಯುವುದಿಲ್ಲ. ಹೌದು ಪ್ರೇರೆ. ಬೆಳಕಿರುವಾಗಲೇ ಬೆಳಕನ್ನು ನಂಬಿರಿ, ಆಗ ನೀವು ಬೆಳಕಿನ ಮಕ್ಕಳಾಗುವಿರಿ. ಕತ್ತಲು ಬರುತ್ತದೆ, ಆಗ ಮಾಡಲು ಕೆಲಸ ಇರುವುದಿಲ್ಲ ಎಂದು ಹೇಳಿದ್ದಾನೆ. ಹೀಗೆ ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ, ಜೀವ ಕೊಡುವ ಬೆಳಕನ್ನು ಹೊಂದಿರುತ್ತಾನೆ. ಹೌದು ಪ್ರೇರೆ. ಆ ಜೀವ ಕೊಡುವ ಬೆಳಕನ್ನು ಯೇಸುವನ್ನು ಹಿಂಬಾಲಿಸೋಣ ಪ್ರೇರೆ. ಆತನು ಹೇಳ್ತಿದ್ದಾನೆ, ನಿಮ್ಮನ್ನೇ ನನಗೆ ಮೀಸಲಾಗಿ, ಅಂದರೆ ನಿಮ್ಮನ್ನು ಮೀಸಲಂದರೆ ನೀವು ನನ್ನವರೇ ಎಂದು ಒಪ್ಪಿಸಿಕೊಡಿರಿ. ನಿಮ್ಮ ದುಡ್ಡು ಅಲ್ಲ, ನಿಮ್ಮ ಆಸ್ತಿಪಾಸ್ತಿ ಅಲ್ಲ, ನಿಮ್ಮನ್ನೇ. ಅನನೀಯ ಸಫೇರ ಆಸ್ತಿಪಾಸ್ತಿ ಕೊಡಲು ಬಂದರು, ಆದರೂ ಫೇಲ್ ಆದರು ಪ್ರೇರೆ. ಹೌದು, ಹೀಗೆ ನಿಮ್ಮನ್ನೇ ದೇವರಿಗೆ ಮೀಸಲಾಗಿ, ನಿಮ್ಮನ್ನೇ ದೇವರಿಗೆ ಮೆಚ್ಚುಗೆಯಾಗಿ ಕೊಡಬೇಕು ಪ್ರೇರೆ. ಅಶುದ್ಧವಾಗಿ ಸೇವೆ ಮಾಡುವುದಲ್ಲ. ಹೌದು ಪ್ರೇರೆ. ಬಹುಮಂದಿ ಬೋಧಕರಾಗಬೇಡಿರಿ, ಏಕೆಂದರೆ ಬೋಧಕರಾದ ನಾವು ಅನೇಕ ವಿಷಯಗಳಲ್ಲಿ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಒಬ್ಬನು ನಡತೆಯಲ್ಲಿ ತಪ್ಪುವುದುಂಟು. ಹೌದು, ಹೀಗೆ ಬಹುಮಂದಿ ಬೋಧಕರಾಗಬೇಡಿರಿ, ಬೋಧಕರಿಗೆ 2ರಷ್ಟು ತೀರ್ಪಿರುತ್ತದೆ. ಹೌದು ಪ್ರೇರೆ. ಆದ್ದರಿಂದ ದೇವರಿಗೆ ಮೀಸಲಾಗಿ, ಮೆಚ್ಚುಗೆಯಾಗಿ, ಸಜೀವ ಬಲಿಯಾಗಿ ಸಮರ್ಪಿಸಿಕೊಂಡು ಸೇವೆ ಮಾಡಬೇಕಾಗಿದೆ. ಹೌದು, ಹೀಗೆ ಯೇಸುಪ್ರಭು ಹೇಳ್ತಿದ್ದಾನೆ, ಆ 100 ಕುರಿಗಳ ಬಗ್ಗೆ ಪ್ರೇರೆ. ಒಂದು ಕುರಿ ತಪ್ಪಿ ಹೋಯಿತು, ಆ ಕುರಿಯನ್ನು ಹುಡುಕಲು 99 ಕುರಿಗಳನ್ನು ಅಲ್ಲೇ ಬಿಟ್ಟು ಹೊರಟು ಹೋಗುತ್ತಾನೆ. ಆ ಕುರಿ ಸಿಕ್ಕ ತಕ್ಷಣ ಅದನ್ನು ಹೆಗಲ ಮೇಲೆ ಹೊತ್ತುಕೊಂಡು ಬಂದು ತನ್ನ ನೆರೆಯವರನ್ನು ಕರೆದು, ಬನ್ನಿರಿ ಹಬ್ಬ ಮಾಡೋಣ, ಕಳೆದು ಹೋದ ನನ್ನ ಕುರಿ ಪುನಃ ಸಿಕ್ಕಿದೆ, ನನ್ನೊಂದಿಗೆ ಹರ್ಷಿಸಿರಿ, ಸಂತೋಷಪಡಿರಿ ಎಂದು ಹೇಳುವ ಕುರಿ ಯಾವುದಂದರೆ ಪ್ರೇರೆ, ಆ ಕುರಿ ತನ್ನನ್ನೇ ಯೇಸುವಿಗೆ ಮೀಸಲಾಗಿ ಒಪ್ಪಿಸಿಕೊಂಡಿದ್ದು, ಮೆಚ್ಚುಗೆಯಾಗಿ ಒಪ್ಪಿಸಿಕೊಂಡಿದ್ದು, ಸಜೀವ ಬಲಿಯಾಗಿ ಒಪ್ಪಿಸಿಕೊಂಡಿದ್ದು. ಹೌದು ಪ್ರೇರೆ. ಆ ಕಳೆದು ಹೋಗದ 99 ಕುರಿಗಳಿಗಿಂತ ಕಳೆದು ಹೋದ ಕುರಿಗೆ ಹೆಚ್ಚು ಸಂತೋಷ ಉಂಟಾಯಿತು ಆತನಿಗೆ. ಹೌದು ಪ್ರೇರೆ. ಪಶ್ಚಾತ್ತಾಪವಿಲ್ಲದ 99 ಮಂದಿ ನೀತಿವಂತರಿಗಿಂತ ಪಶ್ಚಾತ್ತಾಪ ಪಡುವ ಒಬ್ಬ ಪಾಪಿ ವಿಷಯದಲ್ಲಿ ಸ್ವರ್ಗದಲ್ಲಿ, ಪರಲೋಕದಲ್ಲಿ ದೇವದೂತರೊಂದಿಗೆ ದೇವರ ಮುಂದೆ ಯೇಸು ಹರ್ಷವಾಗುತ್ತಾನೆ ಎಂದು ಹೇಳ್ತಿದ್ದಾನೆ. ಪರಲೋಕದಲ್ಲಿ ಸಂತೋಷವಾಗುತ್ತದೆ ದೇವದೂತರ ಮುಂದೆ ದೇವರಿಗೆ. ಹೌದು ಪ್ರೇರೆ. ನಾವೆಲ್ಲರೂ ಪಶ್ಚಾತ್ತಾಪ ಪಡೋಣ ಪ್ರೇರೆ. ನಾವು ಯಾರಿಂದಾದರೂ ಬಲಾತ್ಕಾರದಿಂದ ಇಸ್ಕೊಂಡಿದ್ದಾದರೆ, ದುಃಖಪಡಿಸಿ ಇಸ್ಕೊಂಡಿದ್ದಾದರೆ,
ದೇವರ ವಾಕ್ಯದಲ್ಲಿ ಇಲ್ಲದ ಆ ದಶಮಾಂಶ ತೆಗೆದುಕೊಂಡಿದ್ದಾದರೆ ನಾವು ದೇವರಲ್ಲಿ ಕ್ಷಮಾಪಣೆ ಬೇಡಿಕೊಳ್ಳೋಣ ಪ್ರೇರೆ. ಆ ಪರಿಸಾಯರ ಶಾಸ್ತ್ರಿಗಳಂತೆ ಜೀವಿಸಿದ ಜೀವಿತಕ್ಕಾಗಿ ಕ್ಷಮೆ ಬೇಡಿಕೊಳ್ಳೋಣ. ಆ ಸುಂಕದವನಂತೆ ದೇವರೇ ಪಾಪಿಯಾದ ನನ್ನ ಮೇಲೆ ಕರುಣಿಸೆಂದು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡಿ ಕ್ಷಮೆ ಬೇಡೋಣ. ಆ ಸುಂಕದವನಂತೆ ನಾವು ನೀತಿವಂತರಾಗಿ ಸೇವೆ ಮಾಡೋಣ, ಪರಲೋಕಕ್ಕೆ ಸೇರೋಣ ಪ್ರೇರೆ. ಹೀಗೆ ನಾವು ದೇವರಿಗೆ ನೀಡು ಎನ್ನುವ ವಿಷಯದಲ್ಲಿ ನಾವು ಒಂದನೇದಾಗಿ ನಮ್ಮ ಹಣ ಎಲ್ಲಿರುತ್ತದೆಯೋ ಅಲ್ಲೇ ನಮ್ಮ ಹೃದಯ ಇರುತ್ತದೆ ಎಂದು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಪ್ರಭು ನುಡಿಯುತ್ತಿದ್ದಾನೆ ಪ್ರೇರೆ. ನಮ್ಮ ಹೃದಯ ಪ್ರಭುವಿನಲ್ಲಿ ಇರಬೇಕಾಗಿದೆ. ಹೌದು, ದೇವರ ವಾಕ್ಯದಲ್ಲಿ ಇರಬೇಕಾಗಿದೆ. ದೇವರ ವಾಕ್ಯದ ಸಂತೋಷ ಬೇಕಾಗಿದೆ. ನೀನು ಆಸ್ತಿಪಾಸ್ತಿಯನ್ನೆಲ್ಲ ಮಾರಿ ಯೇಸು ಹಿಂಬಾಲಿಸಬೇಕಾಗಿದೆ. ಒಂದು ವೇಳೆ ನಿತ್ಯ ಜೀವ ಬೇಕೆಂದು ಆ ಐಶ್ವರ್ಯನಂತೆ ಬೇಡಿಕೊಳ್ಳುವುದಾದರೆ, ಎರಡನೇದಾಗಿ ದೇವರ ಆಜ್ಞೆಗಳಿಗೆ ವಿಧೇಯವಾಗಬೇಕಾಗಿದೆ. ಉತ್ಸಾಹವಾಗಿ ನೀಡುವವನನ್ನೇ ದೇವರು ಪ್ರೀತಿಸುತ್ತಾನೆ ಪ್ರೇರೆ. ದೇವರಿಗೆ ಬಡತನ ದೇವಜನರ ಬಡತನ ನೀಗಿಸುವುದಕ್ಕಾಗಿ ಉತ್ಸಾಹವಾಗಿ ನೀಡಬೇಕಾಗಿದೆ ಪ್ರೇರೆ. ಅದು ದೇವಜನರಾಗಿರ್ಬೋದು, ಅನ್ಯ ಜನರಾಗಿರ್ಬೋದು. ಹೀಗೆ ಮೂರನೇದಾಗಿ ತೇಜವಾಸಿಗಳ ಪರಿಶುದ್ಧತೆಯ ಸ್ವಾಸ್ಥ್ಯದೊಳಗೆ ನಾವು ತೇಜವಾಸಿಗಳಾದ ಆ ಪರಿಶುದ್ಧರ ಸ್ವಾಸ್ಥ್ಯದೊಳಗೆ, ಆ ಬೆಳಕಿನ ರಾಜ್ಯದೊಳಗೆ ಭಾಗ ಪಡೆಯಬೇಕಾಗಿ ಭಾಗಸ್ಥರಾಗುವುದಕ್ಕಾಗಿ ನಮ್ಮನ್ನು ಪಾತ್ರರನ್ನಾಗಿ ದೇವರು ಮಾಡಲು ಕರೆಯುತ್ತಿದ್ದಾನೆ ಪ್ರೇರೆ. ಹೀಗೆ ದೇವರಿಗೆ ಕೃತಜ್ಞತಾ ಸ್ತುತಿ ನಮ್ಮಿಂದ ಕೇಳುತ್ತಿದ್ದಾನೆ, ಆ ಬೆಳಕಿನ ಲೋಕದಲ್ಲಿ ಪಾಲುಗಾರರಾಗಿ ಮಾಡಲು. ನಾಲ್ಕನೇದಾಗಿ ನಾವು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಧನ್ಯ ಎಂದು ಅಪೊಸ್ತಲ ಕಾರ್ಯ 20ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ತೆಗೆದುಕೊಳ್ಳುವುದಕ್ಕಿಂತ ಕೇಳುವುದಕ್ಕಿಂತ ಕೊಡುವುದೇ ದೊಡ್ಡದು. ಪ್ರಭುವಾದ ಯೇಸು ಕ್ರಿಸ್ತನು ತನ್ನನ್ನು ತಾನೇ ನಮಗೋಸ್ಕರ ಕೊಟ್ಟಿದ್ದಾನೆ ಶಿಲುಬೆಯಲ್ಲಿ ಪ್ರೇರೆ. ನಾವು ಅಪೊಸ್ತಲ ಕಾರ್ಯ 20ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ನೋಡುವುದಾದರೆ, ಅಪೊಸ್ತಲ್ ಚಾಪ್ಟರ್ 20 ವರ್ಸ್ 35th ವರ್ಡ್ ಇಲ್ಲಿ ಓದುವುದಾದರೆ 34ನೇ ವಾಕ್ಯದಿಂದ ಓದೋಣ ಪ್ರೇರೆ. ಅಪೊಸ್ತಲ ಕಾರ್ಯ 20ನೇ ಅಧ್ಯಾಯ 34ರಿಂದ 38ರವರೆಗೆ. ಈ ಕೈಗಳೇ ಕೆಲಸ ಮಾಡಿ ನನ್ನ ಕೊರತೆಗಳನ್ನು, ನನ್ನ ಜೊತೆಯಲ್ಲಿದ್ದವರ ಕೊರತೆಗಳನ್ನು ನೀಗಿದ್ದನ್ನು ನೀವೇ ಬಲ್ಲಿರಿ. ಪೌಲನು ಅಪೊಸ್ತಲ ಕೃತ್ಯಗಳ 20ನೇ ಹೇಳುತ್ತಿದ್ದಾನೆ ಪ್ರೇರೆ. 20ನೇ ಅಧ್ಯಾಯ 34ನೇ ವಾಕ್ಯ. ಈ ಕೈಗಳೇ ಅಂದರೆ ಅಪೊಸ್ತಲನ ಸ್ವಂತ ಕೈಗಳಿಂದ ಕೆಲಸ ಮಾಡಿ ನನ್ನ ಕೊರತೆಗಳನ್ನು, ಆತನ ಕೊರತೆಗಳನ್ನು ಮತ್ತು ಆತನ ಜೊತೆಯಲ್ಲಿದ್ದವರ ಕೊರತೆಗಳನ್ನು ನೀಗಿದ್ದನ್ನು ನೀವೇ ಬಲ್ಲಿರೆಂದು ಆ ಶಿಷ್ಯರಿಗೆ ಹೇಳ್ತಿದ್ದಾನೆ, ಜೊತೆ ಸುವಾರ್ತೆ ಕೇಳುವವರಿಗೆ. 35ನೇ ವಾಕ್ಯ. ಎಲ್ಲ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ, ನೀವು ಹಾಗೆಯೇ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು. ಎಲ್ಲ ವಿಷಯದಲ್ಲಿ ನಿಮಗೆ ಮಾದರಿ ತೋರಿಸಿದ್ದೇನೆ. ಸ್ವಂತ ಕೈಯಿಂದ ಕೆಲಸ ಮಾಡಿ ನನ್ನ ಕೊರತೆ, ನನ್ನ ಜೊತೆಯಲ್ಲಿದ್ದವರ ಕೊರತೆ ನೀಗಿಸಿದ್ದನ್ನು ಮತ್ತು ಉಚಿತವಾಗಿ ಸುವಾರ್ತೆ ಸಾರುವುದೇ ನನ್ನ ಪಾಲಿಗೆ ಬಂದ ಭಾಗ್ಯ ಎಂದು ಹೇಳ್ತಿದ್ದಾನೆ. ಮತ್ತು ಇನ್ನೊಂದು ಕಡೆಯಲ್ಲಿ ಹೀಗೆ ಎಲ್ಲ ವಿಷಯದಲ್ಲಿ ನಿಮಗೆ ನಾನು ಮಾದರಿ ತೋರಿಸಿದ್ದೇನೆ, ನೀವು ಹಾಗೆಯೇ ನನ್ನಂತೆಯೇ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು. ನೋಡ್ರಿ, ಆತ ದುಡಿದಿದ್ದು ಬಲವಿಲ್ಲದವರಿಗೆ ಉಪಕಾರ ಮಾಡುವುದಕ್ಕಾಗಿ ಅಥವಾ ತನ್ನ ಕೊರತೆಗಳನ್ನು ಕೂಡ ನೀಗಿಸುವುದಕ್ಕಾಗಿ, ಜೊತೆಯಲ್ಲಿದ್ದವರ ಕೊರತೆಗಳನ್ನು ನೀಗಿಸುವುದಕ್ಕಾಗಿ. ಹೀಗೆ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂದು ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು ಅಂದನು. 35ನೇ ವಾಕ್ಯ. ಅಪೊಸ್ತಲ ಕಾರ್ಯ 20ನೇ ಅಧ್ಯಾಯ 34-35 ಪ್ರೇರೆ. ಇಷ್ಟು ಸಾಕು. ಅಲ್ಲಿ ಸ್ವಂತ ಕೈಗಳಿಂದ ದುಡಿದಿದ್ದೇನೆಂದು ಹೇಳ್ತಿದ್ದ ನನ್ನ ಕೊರತೆ, ಜೊತೆಯಲ್ಲಿದ್ದವರ ಕೊರತೆ ನೀಗಿದ್ದನ್ನು ನೀವೇ ಬಲ್ಲಿರಿ ಮತ್ತು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು ಎಂದು ಹೇಳುತ್ತಿದ್ದಾನೆ. ಈ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ. ಯಾಕೆ ಸ್ವಂತ ದುಡಿಬೇಕಂದರೆ ಕೊರತೆ ನೀಗುವುದಕ್ಕಾಗಿ, ಐಶ್ವರ್ಯವಂತರಾಗುವುದಕ್ಕಾಗಿಲ್ಲ, ಬಲವಿಲ್ಲದವರಿಗೆ ನೀವೇ ಉಪಕಾರ ಮಾಡುವುದಕ್ಕಾಗಿ ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಎಂದು ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದ ಮಾತುಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡಿರಬೇಕೆಂದು ಹೇಳಿದ್ದಾನೆ. ಅದು ಯೇಸು ಕ್ರಿಸ್ತ ಕೂಡ ಹೇಳಿದ್ದಾನೆ, ಏನೆಂದರೆ ಕೊಡಿರಿ ನಿಮಗೆ ಕೊಡಲಾಗುವುದು, ತುಂಬಿ ಕೊಡಿರಿ ಚೆಲ್ಲುವಾಗಿ ನಿಮಗೆ ಕೊಡಲಾಗುವುದು. ಹೌದು, ಮತ್ತು ಬಿಡಿಸಿರಿ ಬಿಡಿಸಲಾಗುವುದು ನಿಮ್ಮನ್ನು ಕೂಡ. ಹೀಗೆ ಪ್ರಭು ಅದ್ಭುತವಾದ ವಾಕ್ಯಗಳನ್ನ ಹೇಳಿದ್ದಾನೆ ಪ್ರೇಯರ್. ಹೀಗೆ ದೇವರಿಗೆ ಕೊಡಿರಿ ಎನ್ನುವ ವಿಷಯದಲ್ಲಿ ನಾವು ಧನ್ಯದಾಗಿ
ಬಡವರಿಗೆ ಕೊಡಬೇಕಾಗಿದೆ ಪ್ರೇರೆ. ಮತ್ತು ಸಭೆಯಲ್ಲಿರುವ ವಿಶ್ವಾಸಿಗಳ ಬಡತನ ನೀಗಿಸುವುದಕ್ಕಾಗಿ ಕೊಡಬೇಕಾಗಿದೆ. ಸಂತೋಷದಿಂದ ಬಲಾತ್ಕಾರ ಇಲ್ಲದೆ ದುಃಖ ಇಲ್ಲದೆ ಕೊಡಬೇಕಾಗಿದೆ. ಹೀಗೆ ನಾವು ತೇಜವಾಸಿಗಳ ಸ್ವಾಸ್ಥ್ಯದಲ್ಲಿ ಭಾಗ ತೆಗೆದುಕೊಳ್ಳುವುದಕ್ಕಾಗಿ ದೇವರಿಗೆ ಕೃತಜ್ಞತಾ ಸ್ತುತಿಯೊಂದಿಗೆ ಕೊಡಬೇಕಾಗಿದೆ. ಮತ್ತು ನಮ್ಮಲ್ಲಿ ಇದ್ದಷ್ಟು ಕೊಡಬೇಕಾಗಿದೆ, ಇಲ್ಲದ್ದನ್ನು ದೇವರು ಕೇಳುವುದಿಲ್ಲ. ಹೌದು ಪ್ರೇರೆ, ಕೊಡುವಾಗ ಸಂತೋಷವಾಗಿ ಕೊಡಬೇಕೆಂದು ಹೇಳಿದ್ದಾನೆ ಪ್ರಭು. ಮತ್ತು ಕೈಗಳಿಂದ ಕೆಲಸ ಮಾಡಿ ನಮ್ಮ ಕೊರತೆ, ಜೊತೆಯಲ್ಲಿದ್ದವರ ಕೊರತೆ ಮತ್ತು ಬಲ ಇಲ್ಲದವರಿಗೆ ಉಪಕಾರ ಮಾಡುವುದಕ್ಕಾಗಿ ಕೊಡಬೇಕಾಗಿದೆ. ಹೀಗೆ ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚು ಧನ್ಯ ಎಂದು ಪ್ರಭು ಯೇಸು ಕ್ರಿಸ್ತನು ತಾನೇ ಹೇಳುವುದನ್ನು ನಾವು ನೋಡಿದೆವು. ಅಪೊಸ್ತಲರ ಕಾರ್ಯ 20ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ. ಹೀಗೆ ಮಲಾಕಿ ಗ್ರಂಥ 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ, ದೇವರು ಆಕಾಶದ ಕಿಡಿಕಿಗಳನ್ನು ತೆರೆದು ಹಿಡಿಯಲಾರದಷ್ಟು ವಿಸ್ತಾರವಾಗಿ ನಮಗೆ ಆಶೀರ್ವದಿಸಬೇಕೆಂದು ಕೋರುತ್ತಿದ್ದಾನೆ. ಹೌದು ಪ್ರೇರೆ, ಯಾವಾಗ? ಸಂತೋಷವಾಗಿ ಕೊಡುವಾಗ, ಬಲಾತ್ಕಾರ ಇಲ್ಲದೆ ಕೊಡುವಾಗ ಮತ್ತು ಸಭೆಯಲ್ಲಿರುವ ಬಡವರ ಬಡತನ ನೀಗಲು ಕೊಡುವಾಗ. ಹೌದು ಪ್ರೇರೆ, ನಮ್ಮ ಕೈಗಳಿಂದ ಕೆಲಸ ಮಾಡಿ ನಮ್ಮ ಕೊರತೆ, ಜೊತೆಯಲ್ಲಿದ್ದವರ ಕೊರತೆ ಮತ್ತು ಬಲವಿಲ್ಲದವರ ಕೊರತೆ ನೀಗಿಸುವುದಕ್ಕಾಗಿ ಕೊಡುವಾಗ ಮತ್ತು ಇದ್ದದ್ದರಲ್ಲೇ ಕೊಡುವಾಗ, ಇಲ್ಲದ್ದನ್ನು ದೇವರು ಕೇಳುವಾತನಲ್ಲ ಎಂದು ನೆನೆಸಿ ಕೊಡುವಾಗ ಆಕಾಶದ ಕಿಟಕಿಗಳನ್ನು ಬಿಚ್ಚಿ ವಿಸ್ತಾರವಾಗಿ ನಮಗೆ ಆಶೀರ್ವದಿಸಬೇಕೆಂದು ಪ್ರಭು ಕೋರುತ್ತಿದ್ದಾನೆ ಪ್ರೇರೆ. ಹೀಗೆ ನಿಮ್ಮ ಸಿರಿತನದಿಂದ ಇತರರ ಬಡತನ ನೀಗುತ್ತದೆ. ಅವರ ಸಿರಿತನ ಇನ್ನೊಂದು ಸಮಯದಲ್ಲಿ ನಿಮ್ಮ ಕೊರತೆಯನ್ನು ನೀಗುವುದು ಎಂದು ಪೌಲನು ಹೇಳುತ್ತಿದ್ದಾನೆ. ಹೀಗೆ ದೇವರ ಆಶೀರ್ವದಿಸಲು ಕೋರುತ್ತಿದ್ದಾನೆ. ಆ ಪ್ರಕಾರವೇ ನಾವು ಪ್ರಭುವಿಗೆ ನೀಡಬೇಕಾಗಿದೆ ಪ್ರೇರೆ. ನಾನು ವಿಶೇಷವಾಗಿ ನಮ್ಮನ್ನೇ ನೀಡಬೇಕಾಗಿದೆ ಪ್ರೇರೆ. ರೋಮಪತ್ರಿಕೆ 12ನೇ ಅಧ್ಯಾಯ 1ನೇ ವಾಕ್ಯದಂತೆ ನಿಮ್ಮನ್ನೇ ದೇವರಿಗೆ ಮೀಸಲಾಗಿ ನೀಡಬೇಕಾಗಿದೆ, ಮೆಚ್ಚುಗೆಯಾಗಿ ನೀಡಬೇಕಾಗಿದೆ, ಸಜೀವ ಬಲಿಯಾಗಿ ನೀಡಬೇಕಾಗಿದೆ. ನಮ್ಮ ದೇಹವೇ ದೇವರಿಗೆ ಸೇವೆಗಾಗಿ ನೀಡಬೇಕಾಗಿದೆ. ದೇಹವಿರುವ ದುರಾಚಾರಕ್ಕೆ ಪ್ರಭುವಿನ ಸೇವೆಗಾಗಿ. ಹೌದು ಪ್ರೇರೆ, ಆದ್ದರಿಂದ ನೀವು ಕ್ರಯಕ್ಕೆ ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಅದರಿಂದ ನಿಮ್ಮ ದೇಹದಲ್ಲಿ ದೇವರ ಮಹಿಮೆಯನ್ನು ಪ್ರಕಾಶಪಡಿಸಿರಿ. ಹೌದು, ಹೀಗೆ ನಾವು ಮತ್ತು ಎಲ್ಲದರಲ್ಲಿ ಯಾವಾಗಲೂ ನಿಮ್ಮೊಳಗೆ ನೀವೇ ಸರ್ವ ಸಮೃದ್ಧಿಯುಳ್ಳವರಾಗಿ ಉತ್ತಮವಾದ ಪ್ರತಿ ಕಾರ್ಯವನ್ನು ಮಾಡುವುದಕ್ಕೆ ದೇವರು ನಿಮ್ಮ ಕಡೆ ಸಮಸ್ತ ವಿಧವಾದ ಕೃಪೆಯನ್ನು ವಿಸ್ತರಿಸಲು ಕೋರುತ್ತಿದ್ದಾನೆ ಪ್ರೇರೆ. ಹೌದು, ಕೊರಿಂಥ 2ನೇ ಪತ್ರಿಕೆ 9ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನೋಡುತ್ತೇವೆ. ಎಲ್ಲ ವಿಧದಲ್ಲಿ ನಮ್ಮೊಳಗೆ ನಾವು ಸರ್ವ ಸಮೃದ್ಧಿಯುಳ್ಳವರಾಗುವಂತೆ ಉತ್ತಮವಾದ ಪ್ರತಿ ಕಾರ್ಯವನ್ನು ಮಾಡುವುದಕ್ಕೆ ದೇವರು ನಮ್ಮ ಕಡೆ ಸಮಸ್ತ ವಿಧವಾದ ಕೃಪೆಯನ್ನು ವಿಸ್ತರಿಸುತ್ತಾನೆ ಎನ್ನುವ ಆ ವಿಶ್ವಾಸದೊಂದಿಗೆ ನಾವು ದೇವರಿಗೆ ನೀಡಬೇಕಾಗಿದೆ ಪ್ರೇರೆ. ವಿಶೇಷವಾಗಿ ದೇವರು ನಮ್ಮ ಹೃದಯವನ್ನೇ ಕೇಳುತ್ತಿದ್ದಾನೆ. ಹೌದು ಪ್ರೇರೆ, ನಾವು ನಮ್ಮ ಹೃದಯದನ್ನೇ ಕೊಟ್ಟಾಗ ಇನ್ನೇನು ತಾನು ಕೊಡುವುದಿಲ್ಲ. ನಾವು ಮಾರ್ಕನ ಸುವಾರ್ತೆಯಲ್ಲಿ ನೋಡುತ್ತೇವೆ ಪ್ರೇರೆ. ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ 13 ಇರ್ಬೋದು ಪ್ರೇರೆ. ಮಾರ್ಕ್ ಗಾಸ್ಪೆಲ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಮಾರ್ಕನ ಸುವಾರ್ತೆ, ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ 7 ವರ್ಸ್ 21 ವರ್ಡ್. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ಏನಂದರೆ ಮನುಷ್ಯನನ್ನು ಒಲೆ ಮಾಡುವುದು ಯಾವುದಂದರೆ ಒಳಗಿನಿಂದ, ಅಂದರೆ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಆದರ, ದ್ರವ್ಯಾಶೆ, ಕುಡುಕುತನ, ಮೋಸ, ಬಂಡತನ, ಹೊಟ್ಟೆಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ ಇವೇ ಮೊದಲಾದವುಗಳು ಕೆಟ್ಟ ಆಲೋಚನೆಗಳು ಹೊರಬರುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ 23ನೇ ವಾಕ್ಯ, ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತವೆ ಅಂದನು. ಹೌದು ಪ್ರೇರೆ, ನಿಜವಾಗಿ ದೇವರಿಗೆ ನಾವು ಕೊಡಬೇಕಾಗಿದ್ದು ಹೃದಯ ಕೊಟ್ಟ ನಂತರವೇ ಏನೇನು ಕೊಟ್ಟರೆ ನಿಜವಾಗಿ ಸ್ವೀಕಾರ ಆಗುತ್ತದೆ ಪ್ರೇರೆ. ಆಗ ದೇವಜನರ ಬೆಳಕಿನ ರಾಜ್ಯದ ಧನ್ಯತೆಯಲ್ಲಿ ಪಾಲ್ಗಾರರಾಗುತ್ತೇವೆ. ನಾವು ನೋಡ್ತೇವೆ ಪ್ರೇರೆ. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 21ರಿಂದ 23ನೇ ವಾಕ್ಯದವರೆಗೆ ನಮ್ಮನ್ನು ಹೊಲಸು ಮಾಡಿಕೊಂಡು ಕೊಡುವುದಾದರೆ ಅದು ದೇವರಿಗೆ ಮಹಿಮೆಯಿಲ್ಲ ಪ್ರೇರೆ. ಯಾವಾಗ ನಾವು ನಮ್ಮ ಒಳಗಿನಿಂದ, ಅಂದರೆ ಮನುಷ್ಯನೊಳಗಿಂದ ಸೂಳೆಗಾರಿಕೆ ಇದು ಬಿಟ್ಟು ಕೊಡುವಾಗ ದೇವರಿಗೆ, ಮತ್ತು ಕಳ್ಳತನ ಬಿಟ್ಟು ಕೊಡುವಾಗ, ಕೊಲೆ, ಆಧಾರ
ಇವೆಲ್ಲ ಬಿಟ್ಟು ಕೊಡುವಾಗ, ದ್ರವ್ಯಾಶೆ ಇವೆಲ್ಲ ಬಿಟ್ಟು ಕೊಡುವಾಗ, ಕುಡುಕುತನ, ಮೋಸ, ಬಂಡತನ, ಹೊಟ್ಟೆ ಕಿಚ್ಚು ಇವೆಲ್ಲ ಬಿಡುತ್ತೇನೆ ಎನ್ನುವ ಆಲೋಚನೆಯಲ್ಲಿ ಕೊಡುವಾಗ, ಬಿಟ್ಟು ಕೊಡುವಾಗ, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ ಇವೆಲ್ಲ ಬಿಟ್ಟು ಕೊಡುವಾಗ, ಇವೇ ಮನುಷ್ಯನನ್ನು ಆಲೋಚನೆ ಕೆಡಿಸುತ್ತವೆ. ಇವು ಬಿಟ್ಟು ಕೊಡುವಾಗ ನೀವು ಒಳ್ಳೆಯ ಆಲೋಚನೆಯಿಂದ ಕೊಡುವವರಾಗಿರುತ್ತೇವೆ ಪ್ರೇರೆ. ನಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚಿಗೆ ಸಜೀವ ಬಲಿಯಾಗಿ ಅಥವಾ ಕಾಣಿಕೆ ಕೊಡುವುದಾಗಲಿ, ನಮ್ಮಲ್ಲಿ ಇರುವುದು ಕೊಡುವುದಾಗಲಿ, ಬಲಾತ್ಕಾರದ ಇಲ್ಲದೆ ಕೊಡುತ್ತೇವೆ ಯಾವಾಗ? ಕಾರಣ ಇವೆಲ್ಲ ಕೆಟ್ಟ ಗುಣಗಳು ನಮ್ಮೊಳಗೆ ಜಯಿಸಿದ್ದರಿಂದ, ಪ್ರಭು ಕೃಪೆಯಿಂದ. ಹೌದು ಪ್ರೇರೆ. ಹೀಗೆ ನಾವು ಒಂದನೇದಾಗಿ ಮನುಷ್ಯರ ಒಳಗೆ ಸೂಳೆಗಾರಿಕೆ. ಹೌದು ಪ್ರೇರೆ. ಆ ಸೂಳೆಗಾರಿಕೆ ಅಂದರೆ ಅದೊಂದು ಅಂಧಕಾರದ ನಡತೆ ಪ್ರೇರೆ, ಸೈತಾನನ ಪ್ಲ್ಯಾನ್ ಮನುಷ್ಯನೊಳಗೆ. ಅದರಿಂದ ಆ ದುಷ್ಟ ಗುಣ ಇಟ್ಟು ನರಕಕ್ಕೆ ತೆಗೆದುಕೊಂಡು ಹೋಗುತ್ತಾನೆ. ಈ ಸೂಳೆಗಾರಿಕೆ ಇದ್ದರೆ ಅಂದರೆ ಇನ್ನೊಬ್ಬರನ್ನು ವ್ಯಭಿಚಾರದ ಆಲೋಚನೆಯಲ್ಲಿ ನೋಡುವುದು. ಹೌದು ಪ್ರೇರೆ. ಹೀಗೆ ಅದರಿಂದ ಕಳ್ಳತನ ಕೂಡ ಕನೆಕ್ಟ್ ಆಗುತ್ತದೆ. ಆ ಕಳ್ಳತನಕ್ಕೆ ಕೊಲೆ ಕನೆಕ್ಟ್ ಆಗುತ್ತದೆ. ಆ ಕೊಲೆ ಮಾಡುವವರು ಆಧಾರ ಮಾಡುತ್ತಾರೆ. ಆಧಾರ ಅಂದರೆ ಮದುವೆ ಆದರೂ ಕೂಡ ಇನ್ನೊಬ್ಬರ ಜೊತೆ ಪಾಪ ಮಾಡೋದು. ಆಧಾರ ಇದ್ದರೆ ದ್ರವ್ಯಾಶ ಕೂಡ ಇರುತ್ತದೆ ಅವರಿಗೆ. ಆ ದ್ರವ್ಯಾಶ ಇದ್ದರೆ ಕುಡುಕರಾಗುತ್ತಾರೆ. ಕುಡುಕುತನ, ಆ ಕುಡುಕುತನ ಇದ್ದರೆ ಮೋಸ ಮಾಡುವವರು ಆಗುತ್ತಾರೆ. ಮೋಸ ಮಾಡಿದರೆ ಬಂಡತನ ಹುಟ್ಟುತ್ತದೆ. ಆ ಬಂಡತನ ಇದ್ದರೆ ಹೊಟ್ಟೆ ಕಿಚ್ಚು ಹುಟ್ಟುತ್ತದೆ. ಹೊಟ್ಟೆ ಕಿಚ್ಚಿದ್ರೆ ಬೈಗಳು ಹುಟ್ಟುತ್ತವೆ. ಆ ಬೈಗಳಿದ್ದರೆ ಸೊಕ್ಕು, ಬುದ್ಧಿಗೇಡುತನ ಹುಟ್ಟುತ್ತದೆ. ಇವೆಲ್ಲ ಕೆಟ್ಟ ಆಲೋಚನೆಗಳು ಹೃದಯದಿಂದ ಹೊರಡುತ್ತವೆ ಪ್ರೇರೆ. ನಾವು ಹೃದಯದಿಂದ ದೇವರಿಗೆ ಕೊಡಬೇಕಾದರೆ ಇವೆಲ್ಲ ನಾವು ಯೇಸು ರಕ್ತದಲ್ಲಿ ತೊಳೆದುಕೊಳ್ಳಬೇಕಾಗಿದೆ ಪ್ರೇರೆ. ನಮ್ಮ ಹೃದಯವನ್ನು ದೇವರಿಗೆ ಕೊಡಬೇಕಾಗಿದೆ. ನಮ್ಮನ್ನೇ ಹೆಚ್ಚಾಗಿ ದೇವರಿಗೆ ಕೊಡಬೇಕಾಗಿದೆ. ಯೇಸುವಿನ ಗುಣವನ್ನೇ, ಯೇಸುವಿನ ವಾಕ್ಯಗಳನ್ನೇ, ಯೇಸುವಿನ ಆತ್ಮ ಸ್ವಭಾವವನ್ನೇ, ಪರಿಶುದ್ಧತೆಯನ್ನು ಸ್ವೀಕರಿಸಬೇಕಾಗಿದೆ. ಇದೇ ಪ್ರಾರ್ಥನೆ ಬೇಡಿಕೊಳ್ಳಬೇಕಾಗಿದೆ ಪ್ರೇರೆ. ಯೇಸುವೆ, ನಿನ್ನ ಪರಿಶುದ್ಧ ಹೃದಯ ನನಗೆ ನೀಡು ಸ್ವಾಮಿ. ಯೇಸುವೆ, ನಿನ್ನ ಪರಿಶುದ್ಧ ಆತ್ಮ ನನಗೆ ನೀಡು ತಂದೆ. ನಿನ್ನ ಪರಿಶುದ್ಧ ಮನಸ್ಸು ನನಗೆ ನೀಡು. ನಿನ್ನ ಪರಿಶುದ್ಧ ಶಕ್ತಿ ನನಗೆ ನೀಡು. ನನ್ನಂತೆ ನೆರೆಯವನನ್ನು ಪ್ರೀತಿಸಿಕೊಳ್ಳಲು ನನಗೆ ಸಹಾಯ ಮಾಡು. ನಿನ್ನ ಪ್ರೀತಿಯ ಆತ್ಮನಿಂದ ತುಂಬು, ಪ್ರೀತಿಯ ವಾಕ್ಯದಿಂದ ತುಂಬು, ನಿನ್ನ ರಕ್ತದಿಂದ ತೊಳೆ ಎಂದು ಬೇಡಿಕೊಳ್ಳಬೇಕಾಗಿದೆ ಪ್ರೇರೆ. ಹೀಗೆ ನಂತರ ನಾವು ದೇವರಿಗೆ ನಮ್ಮ ಹೃದಯದಿಂದ ಕಾಣಿಕೆ ಕೊಡಲು ಸಾಧ್ಯ ಪ್ರೇರೆ. ನಮ್ಮಲ್ಲಿದ್ದದ್ದು ಮತ್ತು ದೇವರ ಆಜ್ಞೆಗೆ ವಿಧೇಯವಾಗಲು ಸಾಧ್ಯ. ಉತ್ಸಾಹವಾಗಿ ನೀಡುವವನನ್ನು ಪ್ರೀತಿಸುತ್ತಾನೆ ಎನ್ನುವಂತೆ ನಾವು ಉತ್ಸಾಹ ಕೊಡಲು ಸಾಧ್ಯ. ಮತ್ತು ತೇಜವಾಸಿಗಳ ಪರಿಶುದ್ಧತೆಯ ಸ್ವಾಸ್ಥ್ಯದಲ್ಲಿ ಪಾಲ್ಗೊಳ್ಳರಾಗಲು ಸಾಧ್ಯ. ನಮ್ಮನ್ನು ದೇವರು ಪಾತ್ರರನ್ನಾಗಿ ಮಾಡುತ್ತಿದ್ದಾನೆ ಪ್ರೇರೆ. ಹೀಗೆ ನಾವು ಶುದ್ಧ ಮಾಡಿಕೊಂಡ್ರೆ ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದು ಧನ್ಯತೆ ಎಂದು ಪ್ರಭು ಯೇಸು ಕ್ರಿಸ್ತ ತಾನೇ ಹೇಳೋದನ್ನು ನೋಡಿದೆವು. ಮತ್ತು ದೇವರ ತನ್ನ ಆಕಾಶದ ಬಾಗಿಲುಗಳನ್ನು ತೆರೆದು ವಿಸ್ತಾರವಾಗಿ ನಮಗೆ ಆಶೀರ್ವದಿಸಬೇಕೆಂದು ಕೋರುತ್ತಿದ್ದಾನೆ. ಪರಿಶುದ್ಧಾತ್ಮನ ವರ ಫಲ ಆಯುಧಗಳಿಂದ, ಅದು ಪ್ರೇರೆ, ದೈವಜ್ಞಾನದಿಂದ, ಆತ್ಮಜ್ಞಾನದಿಂದ, ವಾಕ್ಯಜ್ಞಾನದಿಂದ, ಪುನರುತ್ಥಾನ ಶಕ್ತಿಯಿಂದ, ಶುದ್ಧಾತ್ಮನಿಂದ ತುಂಬಿ ಆ ಪಾಪ ಮರಣಗಳ ನಿಯಮದಿಂದ ಬಿಡಿಸಲು ಇಷ್ಟಪಡುತ್ತಿದ್ದಾನೆ. ಅದು ಪ್ರೇರೆ. ಹೀಗೆ ಎಲ್ಲದರಲ್ಲಿ ಯಾವಾಗಲೂ ನಾವು ಸರ್ವ ಸಮೃದ್ಧಿಯುಳ್ಳವರಾಗಿರುವಂತೆ ಉತ್ತಮವಾದ ಪ್ರತಿ ಕಾರ್ಯ ಮಾಡುವುದಕ್ಕೆ ದೇವರು ನಮ್ಮ ಕಡೆ ಸಮಸ್ತ ವಿಧವಾದ ಕೃಪೆಯನ್ನು ತೋರಿಸಲು ಇಷ್ಟಪಡುತ್ತಿದ್ದಾನೆ. ಅಂಥ ಕೃಪೆಗಾಗಿ ಬೇಡಿಕೊಳ್ಳೋಣ ಪ್ರೇರೆ. ದೇವರಿಗೆ ನಮ್ಮನ್ನೇ ಮೀಸಲಾಗಿ ಮೆಚ್ಚುಗೆಯಾಗಿ ಸಜೀವ ಬಲಿಯಾಗಿ ನೀಡಬೇಕಾಗಿದೆ ಪ್ರೇರೆ. ನಂತರವೇ ಹಣದ ವಿಷಯ ಪ್ರೇರೆ. ದಶಮಾಂಶ ಇಲ್ಲಿ ಬರಲಿಲ್ಲ. ಅದು ಪ್ರೇರೆ. ಸಭೆಯ ಬಡತನ, ಸಭೆಯಲ್ಲಿರುವ ಸಭಿಕರ ಬಡತನ ನೀಗುವುದಕ್ಕಾಗಿ ಪೌಲನು ಕೂಡ ಅಂದು ಆಸ್ತಿ ಚರಾಸ್ತಿರ ಆಸ್ತಿಗಳು ಮಾರಿ ತೆಗೆದುಕೊಂಡು ಬಂದು ಅಪೊಸ್ತಲರ ಕಾಲಲ್ಲಿಟ್ಟರೂ ಕೂಡ ಆ ಸಭೆಯಲ್ಲಿರುವ ಬಡವರಿಗೆ ಹಂಚುತ್ತಿದ್ದ ಪ್ರೇರೆ. ಎಲ್ಲರೂ ಈಕ್ವಲ್ ಆಗಿರಲೆಂದೇ, ಒಬ್ಬರು ಕೂಡ ನಾನು ಸಿರಿತ, ನಾನು ಬಡವ ಎಂದು ಭೇದ ಭಾವ ಇರಬಾರ್ದೆಂದು ಪ್ರೇರೆ. ಅಂಥ ಭೇದ ಭಾವ ಇಲ್ಲದ ರಾಜ್ಯಕ್ಕೆ ನಾವು ಸೇರುವಂತೆ, ನಮ್ಮನ್ನೇ ದೇವರಿಗೆ ನೀಡುವಂತೆ ಯೇಸು ಕ್ರಿಸ್ತನು ನಮ್ಮೆಲ್ಲರನ್ನು ಅನುಗ್ರಹಿಸಲಿ. ಆಮೇನ್ ಆಮೇನ್ ಪ್ರೇರೆ. ವಾಕ್ಯ ಭಾಗ ಕೇಳಿಸಿಕೊಂಡು ಅದನ್ನು ಇನ್ನೊಂದು ದೇವಚಿತ್ತ ಆದರೆ ಇನ್ನೊಂದು ಸಾರಿ ಪ್ರಾರ್ಥನೆ ಪೂರ್ವಕವಾಗಿ ಕೇಳಿರಿ ಪ್ರೇರೆ. ಸಮಯ ಬಿಡಿರುವಾಗ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡಿಕೊಳ್ಳೋಣ. ಪ್ರಾರ್ಥನೆ. ತಂದೆ, ಸರ್ವಶಕ್ತ ದೇವರೇ, ಇರುವಾತನೇ, ಇದ್ದಾತನೇ, ಬರುವಾತನೇ, ನಮ್ಮ ಮಧ್ಯದಲ್ಲಿ ತಿರುಗಾಡುವಾತನೇ,
ನಮಗೆ ತಂದೆಯಾಗಿರುವ ಆತನೇ ಯೇಸುವೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಭುವೆ. ಸ್ವಾಮಿ, ದೇವರಿಗೆ ನೀಡು ಎನ್ನುವ ಅಂಶದಲ್ಲಿ ಕೇಳಿದೆವು ಪ್ರಭುವೆ ಕೆಲವು ವಾಕ್ಯ ಭಾಗಗಳನ್ನು. ಅದರಿಂದ ನಮ್ಮೆಲ್ಲರೊಂದಿಗೆ ಮಾತನಾಡಿದ್ದೀರಿ ಪ್ರಭುವೆ. ನಾವು ವಾಕ್ಯದ ಪ್ರಕಾರ, ಅಪೊಸ್ತಲರ ಬೋಧನೆ ಪ್ರಕಾರ, ನಿಮ್ಮ ಪರಿಶುದ್ಧ ಆತ್ಮನ ನಿಯಮದ ಪ್ರಕಾರ ನಾವು ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮ ಚಿತ್ತಂತೆ ಜೀವಿಸಲು ನಮ್ಮ ದೇಹ, ಆತ್ಮ, ಪ್ರಾಣಕ್ಕೆ ಪರಲೋಕದ ಕುಂದಿಲ್ಲದ ಬೆಳಕಿನ ವರದಾನಗಳನ್ನು ಅನುಗ್ರಹಿಸಬೇಕೆಂದು ಸರ್ವಶಕ್ತ ತಂದೆ ಇದರ ಮೂಲಕ ಸೈತಾನನ ಎಲ್ಲ ಅಗ್ನಿ ಪ್ರಾಕಾರಗಳನ್ನು, ಶೋಧನೆಗಳನ್ನು, ತಂತ್ರಗಳನ್ನು ಕೆಡವಿ ನಾಶ ಮಾಡಲು ಕೃಪೆ ನೀಡಬೇಕೆಂದು ಪರಿಶುದ್ಧಾತ್ಮನ ಸಂಪೂರ್ಣ ಪ್ರಜ್ಞೆ, ಜಯ, ಆಶೀರ್ವಾದ, ನಿತ್ಯ ಜೀವ, ಬೆಳಕು, ಅಗ್ನಿ, ಜೀವಜಲ ನಮಗೆ ದಯಪಾಲಿಸಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ. ಸರ್ವಶಕ್ತ ಜೀವವುಳ್ಳ ತಂದೆಯಾದ ದೇವರೇ, ಸೃಷ್ಟಿಕರ್ತನೆ, ರಕ್ಷಕನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಥ್ಯಾಂಕ್ ಯು ಜೀಸ್. ಅದು ಪ್ರೇರೆ ದೇವರಿಗೆ ನೀಡಬೇಕಾಗಿದೆ. ನಮ್ಮನ್ನೇ ದೇವರಿಗೆ, ನಮ್ಮ ಆತ್ಮವನ್ನೇ ದೇವರಿಗೆ ನೀಡಬೇಕಾಗಿದೆ ಪ್ರೇರೆ. ನಾವೇ ದೇವರ ಆಸ್ತಿಯಾಗಿದೆ ಪ್ರೇರೆ. ಅದು ಯೇಸು ಕ್ರಿಸ್ತನ ಎರಡನೇ ಸಾರಿ ಬರುವಾಗ ಆತನ ವಿಶ್ವಾಸಿಗಳೇ ಆತನ ಆಸ್ತಿ ಪ್ರೇರೆ. ಹೌದು, ಲೋಕವು ಅದರಲ್ಲಿರುವ ಸಮಸ್ತವು ನನ್ನದೇ ಎಂದಿದ್ದಾನೆ. ಆದರೂ ಲೋಕವನ್ನು ಇಷ್ಟಾಗಿ ಪ್ರೀತಿಸಿ ದೇವರು ತನ್ನ ಮಗನನ್ನು ದಯಪಾಲಿಸಿದ್ದಾನೆ. ಆತನಲ್ಲಿ ವಿಶ್ವಾಸವಿಡಿ ಯಾರೊಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದು ದೇವರ ಉದ್ದೇಶ. ಆದರೆ ಲೋಕವಾದರೂ ಆತನನ್ನು ಅರಿತುಕೊಳ್ಳಲಿಲ್ಲ. ಕೆಲವರು ಅದನ್ನು ನಾವು ಅರಿತುಕೊಂಡಿದ್ದೇವೆ ಪ್ರೇರೆ. ನಾವು ಇನ್ನಿತರರಿಗೆ ದೇವಚಿತ್ತ ಆದರೆ ಪ್ರಾರ್ಥಿಸಿ ತಿಳಿಯಪಡಿಸೋಣ. ಅವರ ಆತ್ಮದ ಕಣ್ಣು, ಕಿವಿ, ಜ್ಞಾನ ತೆರೆಯುವಂತೆ, ಇಹಲೋಕದ ಮಿಥ್ಯ ದೇವರು ಅವರಿಗೆ ಹೇಳಿದರು ಅಂಧಕಾರದ ಅರಿಯುವಂತೆ ಪರಿಶುದ್ಧಾತ್ಮನಲ್ಲಿ ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಯೇಸು ರಕ್ತದ ಜಯ ಆ ಮಕ್ಕಳ ಜೀವಿತದಲ್ಲಿ ಶುದ್ಧೀಕರಣ ನಡೆಸುವಂತೆ, ನಾವು ಕೂಡ ಕಡೆಯವರಿಗೆ ಕೃಪೆಯಲ್ಲಿ ನಿಂತುಕೊಂಡಿರುವಂತೆ, ಪರಿಶುದ್ಧತೆ, ನೀತಿಯಲ್ಲಿ, ವಿಶ್ವಾಸ ನಿಂತುಕೊಂಡಿರುವಂತೆ ಪ್ರಾರ್ಥಿಸೋಣ. ಇರುವಾತನು ಯೇಸು ಕ್ರಿಸ್ತನೇ ಎಂದು ಸಾರೋಣ ಪ್ರೇರೆ. ಭೂಲೋಕದಲ್ಲಿ ತಂದೆಯೇ ಯೇಸು ಕ್ರಿಸ್ತನೇ, ಪರಿಶುದ್ಧಾತ್ಮನೇ ದೇವರು, ಆತನೇ ಬಿಟ್ಟರೆ ಬೇರೊಬ್ಬ ದೇವರಿಲ್ಲ ಎಂದು ಭಯಭಕ್ತಿಯಿಂದ, ಯಥಾರ್ಥತೆಯಿಂದ, ದೇವಚಿತ್ತಾನುಸಾರವಾಗಿ ಆತ್ಮನ ಸಹಾಯ ಬೇಡಿ ಸಾರೋಣ ಪ್ರೇರೆ. ಅಂತ ಬೆಳಕಿನ ಜಯದ, ಧೈರ್ಯದ, ಅಗ್ನಿಯ ಜೀವಿತ ನಮ್ಮೆಲ್ಲರಿಗೆ ತಂದೆ ದಯಪಾಲಿಸಲು ಯೇಸು ನಾಮದಲ್ಲಿ ಆಮೇನ್. ಪ್ರೇರೆ, ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತ ಅವರು ಭೇಟಿಯಾಗೋಣ. ಅಲ್ಲಿವರೆಗೆ ತಂದೆಯಾದ ದೇವರ ಪ್ರೀತಿಯು, ಮಹಾಪ್ರೀತಿಯು, ದೇವಕುಮಾರ ಯೇಸು ಕ್ರಿಸ್ತನ ಮಹಾಕೃಪೆಯು, ದೇವರ ಪರಿಶುದ್ಧಾತ್ಮನ ಸನ್ನಿಧಿ, ಸಹವಾಸ, ಬಿಡುಗಡೆ, ಜಯ, ಆಶೀರ್ವಾದ, ನಿತ್ಯ ಜೀವ, ವರಫಲ, ಆಯುಧಗಳು, ಮಾರ್ಗದರ್ಶನ, ಕಟಾಕ್ಷ, ಬೋಧನೆ ನಿಮ್ಮೊಂದಿಗೆ, ನಿಮ್ಮ ಕುಟುಂಬದೊಂದಿಗೂ, ನಿಮ್ಮ ಸಹವಾಸದೊಂದಿಗೂ, ಪ್ರಿಯರೊಂದಿಗೂ, ನಿಮ್ಮ ಕೈ ಕೆಲಸಗಳಲ್ಲಿ, ನಿಮ್ಮ ಪ್ರಯಾಣದಲ್ಲಿ, ನಿಮ್ಮ ಸೇವೆಯಲ್ಲಿ, ನಿಮ್ಮ ವಿಶ್ವಾಸ, ಪರಿಶುದ್ಧ ಸಾಕ್ಷ್ಯ ಜೀವಿತದಲ್ಲಿ ಯಾವಾಗಲೂ ನೆಲೆಗೊಂಡಿರಲಿ ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, 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 ಆಮೆನ್. ಯೇಸುವೇ ಸ್ತೋತ್ರ.